ಓಕೆ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಸುಪ್ರೀಮಮ್ ಇನ್ಫಿಮಮ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಸೊ ಅದರಲ್ಲೇ ಒಂದೆರಡು ಕ್ವಶನ್ಸ್ ಕೊಡ್ತೀನಿ, ಟ್ರೈ ಮಾಡಿ ನೀವು. ನಾವೇನಂತ ಹೇಳಿದ್ವಿ ಅಂದ್ರೆ ಫೈನೈಟ್ ಸೆಟ್ ಯಾವುದೇ ತಗೊಂಡ್ರು ಕೂಡ ಅದರಲ್ಲಿ ಸುಪ್ರೀಮಮ್ ಇರುತ್ತೆ, ಇನ್ಫಿಮಮ್ ಇರುತ್ತೆ. ಒಪ್ಕೋತೀರಾ? Yes, sir. ಸೊ ದಟ್ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ಎವ್ರಿ ಫೈನೈಟ್ ಸೆಟ್ ಇಸ್ ಬೌಂಡೆಡ್. ಸೊ ಅದೇ ತರ ಇನ್ನೊಂದೆರಡು ತಗೊಳ್ಳಿ. ಸೊ ಸಪೋಸ್ ದಿಸ್ ಇಸ್ ದ ಸೆಟ್ ಎ ಇಸ್ ಈಕ್ವಲ್ ಟು 1 minus 1 by n. So for all n belongs to n. So can you find the supreme and infimum of this? What is the supremum and infimum of this? You take only natural numbers. This is a sequence. Andre you start with one. You just construct the sequence. ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. So the set A can be written as so 1 minus 1, or else if you take the first element you will get 0. ಹೌದಾ ಇಲ್ಲ? Yes, sir. Next 1 minus half, 1 by 2. 1 minus 1 by 3, and 1 minus 1 by 4. So and so on ಹೋಗ್ತಾನೆ ಇರುತ್ತಲ್ವಾ? ಇಟ್ ಈಸ್ ಗೋಯಿಂಗ್ ಲೈಕ್ ದಟ್. ಸೊ ಈಗ ಸುಪ್ರೀಮ್ ಹೇಳ್ಬೇಕಂತ ಅಂದ್ರೆ ನೋಡಿ, ಈಗ ಹಿಂಗೆ ಹೋಗ್ತಾ 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 ಏನಾಗುತ್ತೆ, ಸೊ ನಾವು ಈ ಸೀಕ್ವೆನ್ಸ್ ನಾವೇನಂತ ಕರಿತೀವಿ ಅಂತ ಅಂದ್ರೆ ಸೀಕ್ವೆನ್ಸ್ ಅಲ್ಲಿ ಹೇಳ್ತೀವಿ, ಇದನ್ನ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಅನ್ ಇನ್ಕ್ರೀಸಿಂಗ್ ಸೀಕ್ವೆನ್ಸ್. ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಅಂತಂದ್ರೆ ಎನ್ಗೆ ವ್ಯಾಲ್ಯೂಸ್ ನ ಕೊಡ್ತಾ ಕೊಡ್ತಾ ಹೋದಂಗೆ ಇದನ್ನ ಒಂದು ಸೀಕ್ವೆನ್ಸ್ ಅಂತ ಅನ್ಬೇಕಾದ್ರೆ ಮತ್ತೆ ಇನ್ನೊಂದು ಏನ್ ಗೊತ್ತಿರ್ಬೇಕಾದ್ರೆ ಇನ್ಪುಟ್ಸ್ ಆರ್ ಫ್ರಮ್ ನ್ಯಾಚುರಲ್ ನಂಬರ್ಸ್ ಎಂದು ನಾವು ಅಲ್ಲಿ ಡಿಸ್ಕಸ್ ಮಾಡೋಣ. ಇನ್ಪುಟ್ ಅಂದ್ರೆ ಎನ್ಗೆ ನ್ಯಾಚುರಲ್ ನಂಬರ್ಸ್ ಮಾತ್ರ ಕೊಡ್ತಾ ಹೋದಂಗೆ ಔಟ್ಪುಟ್ ನಮಗೆ ಬರ್ತಾ ಹೋಗ್ತದೆ ಇಲ್ಲಿ. ಸೊ ಅದನ್ನೇ ನಾವು ಸೀಕ್ವೆನ್ಸ್ ಅಂತ ಕರಿತೀವಿ. ಸೊ ಅಂತ ಸೀಕ್ವೆನ್ಸ್ ಅಲ್ಲಿ ಟರ್ಮ್ಸ್ ಗಳು ನೋಡಿ, ಇದು ಫಸ್ಟ್ ಟರ್ಮು, ಸೆಕೆಂಡ್ ಟರ್ಮು ಆತರ ಹೋಗ್ತಾ ಇರತ್ತೆ ಅಲ್ವಾ? ಸೊ ಆ ಟರ್ಮ್ಸ್ ಗಳು ಯಾವತ್ತು ಸೀಕ್ವೆನ್ಸ್ ನಲ್ಲಿ ಇನ್ಫೈನೈಟ್ ಟರ್ಮ್ಸ್ ಗಳು ಇರ್ತವೆ. ಈಗ ಆ ಟರ್ಮ್ಸ್ ಗಳು ವ್ಯಾಲ್ಯೂಸ್ ಗಳು ಇನ್ಕ್ರೀಸ್ ಆಗ್ತಾ ಹೋದಂಗೆ ಅದನ್ನ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಅಂತ ಕರಿತೀವಿ. ಸೊ ಸಿನ್ಸ್ ಇಟ್ ಈಸ್ ಅನ್ ಇನ್ಕ್ರೀಸಿಂಗ್ ಸೀಕ್ವೆನ್ಸ್, ಓಕೆನಾ? ಸೊ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಆಗಿರೋದ್ರಿಂದ ಡೆಫಿನೆಟ್ಲಿ ಒಂದು ಸೀಕ್ವೆನ್ಸ್ ಇನ್ಕ್ರೀಸಿಂಗ್ ಅಂತ ಅಂದ್ರೆ ಅದರಲ್ಲಿ ಚಿಕ್ಕ ವ್ಯಾಲ್ಯೂ ಇದ್ದೇ ಇರುತ್ತೆ. ಅದಂತೂ ನಮಗೆ ಗೊತ್ತಿರಬೇಕು, ಲಾಜಿಕ್ ಇದೆ, ಓಕೆನಾ? ಸೊ ಇನ್ಫಿಮಮ್ ಐ ಕ್ಯಾನ್ ಈಸಿಲಿ ಸೇ ವ್ಯಾಲ್ಯೂಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅಂದ್ರೆ ಯಾವ್ದೋ ಒಂದು ಚಿಕ್ಕ ವ್ಯಾಲ್ಯೂ ಇಂದಾನೆ ಸ್ಟಾರ್ಟ್ ಆಗಿರ್ಬೇಕಲ್ವಾ? Yes, ಸೊ sir. ಹಂಗಾಗಿ ಸೊ ಇನ್ಫಿಮಮ್ ಬಂದ್ಬಿಟ್ಟು ಏನಾಗುತ್ತೆ, 0 ಆಗುತ್ತೆ. 0. ಸುಪ್ರೀಮ್ ಏನಾಗುತ್ತೆ ಅಂತ ಅಂದ್ರೆ 1. as n tends to infinity, this second term tends to 0. 0. ಸೊ ಅವಾಗ ಏನಾಗುತ್ತೆ, 1 minus 0 ಏನಾಗುತ್ತೆ, 1 ಆಗುತ್ತೆ. ಸೊ ಸುಪ್ರೀಮ್ ಇಸ್ 1. ಸೊ ಫಾರ್ ದಿಸ್ ಸೀಕ್ವೆನ್ಸ್ ಇನ್ಫಿಮಮ್ ಇಸ್ 0, ಸುಪ್ರೀಮ್ ಇಸ್ 1. ಮತ್ತೆ ಹೇಳಿದೀನಿ, ಇನ್ಫಿಮಮ್ and supreme may belongs to the set or may not be. So in this particular example, 0 belongs to the set, but infimum belongs to the set, 1 does not belongs to the set. Okay, so 1 ಇದ್ರಲ್ಲಿ ಆಕ್ಚುಲಿ 1 ಎಕ್ಸಿಸ್ಟ್ ಆಗಲ್ಲ. ಸೊ ಟೆನ್ಸ್ ಟು ಇನ್ಫಿನಿಟಿ ಹೋದಾಗ ಎನ್ಗೆ ತುಂಬಾ ಅಂದ್ರೆ ತುಂಬಾ ದೊಡ್ಡ ವ್ಯಾಲ್ಯೂ ಕೊಟ್ಟಾಗ ಸೆಕೆಂಡ್ ಟರ್ಮ್ ಏನಿದೆ ಇದು 0ಗೆ ಹೋಗುತ್ತೆ. ಸೊ ಇಷ್ಟು ನಿಮ್ಗೆ ಗೊತ್ತಿದೆ. ಸೊ ಆಮೇಲೆ ಪ್ರಾಬ್ಲಮ್ಸ್ ಮಾಡೋಕೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ರಾಬ್ಲಮ್ಸ್ ಮಾಡ್ತೀನಿ ನಾನು. ಸೊ ನೆಕ್ಸ್ಟ್ ಹೋಗೋಣ. ಸೊ ಆರ್ಕಿಮಿಡಿಯನ್ ಪ್ರಾಪರ್ಟಿ ಆಫ್ ಆರ್ ಅಂತ ಬರುತ್ತೆ ನೆಕ್ಸ್ಟ್. ಏನಿದು ಆರ್ಕಿಮಿಡಿಯನ್ ಪ್ರಾಪರ್ಟಿ ಆಫ್ ಆರ್ ಅಂತ ಅಂದ್ರೆ ಸ್ಟೇಟ್ಮೆಂಟ್ ಹೇಳುತ್ತೆ, ಇಫ್ ಎ ಅಂಡ್ ಬಿ ಆರ್ ಎನಿ ಟು ಪಾಸಿಟಿವ್ ರಿಯಲ್ ನಂಬರ್ಸ್, ಎ ಅಂಡ್ ಬಿ ಆರ್ ಎನಿ ಟು ಪಾಸಿಟಿವ್ ರಿಯಲ್ ನಂಬರ್ಸ್, ದೆನ್ ದೇರ್ ಎಕ್ಸಿಸ್ಟ್ ಎ ನ್ಯಾಚುರಲ್ ನಂಬರ್ n such that NA is greater than B ಅಂತ ಹೇಳುತ್ತೆ. ಅಂದ್ರೆ ಯು ಟೇಕ್ ಎನಿ ಟು ಪಾಸಿಟಿವ್ ರಿಯಲ್ ನಂಬರ್ಸ್. ಇಲ್ಲಿ ಆರ್ಕಿಮಿಡಿಯನ್ ಪ್ರಾಪರ್ಟಿ ಏನ್ರ ಬಗ್ಗೆ ಮಾತಾಡುತ್ತೆ ಅನ್ನೋದು ಒಂದನ್ನ ಅರ್ಥ ಮಾಡ್ಕೋಬೇಕು. ಏನಂತ ಅಂದ್ರೆ ಇಲ್ಲಿ ರಿಯಲ್ಸ್ ನ ತಗೋತಾನೆ ಅವನು, ಮತ್ತೆ ನ್ಯಾಚುರಲ್ ನಂಬರ್ಸ್ ನ ತಗೋತಾನೆ.
ಸೊ ಅವೆರಡಕ್ಕೂ ಕನೆಕ್ಷನ್ ಕೊಡಕ್ ಹೋಗ್ತಾನೆ ಅವನು. ಓಕೆನಾ? ಸೊ ಅವೆರಡನ್ನು ಕನೆಕ್ಷನ್ ಯಾವ ತರ ಇರುತ್ತೆ ಅಂತ ಅವ್ನು ಹೇಳ್ತಾನೆ. ಅವ್ರು ಹೇಳ್ತಿದ್ದಾರೆ ಯಾವುದೇ ಎರಡು ರಿಯಲ್ ನಂಬರ್ ತಗೊಂಡ್ರು ಕೂಡ ಒಂದು ನ್ಯಾಚುರಲ್ ನಂಬರ್ ರಿಜಿಸ್ಟರ್ ಆಗುತ್ತಂತೆ. ಸೊ ಅದು ಎನ್ ಎ ಇಸ್ ಈಕ್ವಲ್ ಟು ಎನ್ ಎ ಇಸ್ ಗ್ರೇಟರ್ ದ್ಯಾನ್ ಬಿ ಆಗುತ್ತಂತೆ. ಆರ್ ಎಲ್ಸ್ ಐ ಸೇ ಎನ್ ಬಿ ಇಸ್ ಗ್ರೇಟರ್ ದ್ಯಾನ್ ಎ. ಇದನ್ನ ಇನ್ನೊಂತರ ಬರಿಬೋದು ಏನಂತ, ಎನ್ ಬಿ ಇಸ್ ಗ್ರೇಟರ್ ದ್ಯಾನ್ ಎ. ಯು ಟೇಕ್ ಎನಿ ಟೂ ರಿಯಲ್ ನಂಬರ್. ನಾವ್ ಹೇಳ್ತೀವಿ ಈಗ ನೀವು ಯಾವುದೇ ರಿಯಲ್ ನಂಬರ್ಸ್ ತಗೊಳ್ಳಿ, ಯಾವ್ದನ್ನ ಬೇಕಾದ್ರೆ ದೊಡ್ಡ ವ್ಯಾಲ್ಯೂ. ಈಗ ನೋಡಿ, ಈಗ 1/2 ತಗೊಂಡೆ, 4 ತಗೊಂಡೆ ಅಂತ ಇಟ್ಕೊಳ್ಳಿ ಸಪೋಸ್. ಓಕೆನಾ? ಈಗ ಇದರಲ್ಲಿ ಯಾವ್ದನ್ನ ಬೇಕಾದ್ರೆ ದೊಡ್ಡದು ಒಂದು ಎನ್ ಮಲ್ಟಿಪ್ಲೈ ಮಾಡಿ ಯಾವ್ದನ್ನ ಬೇಕಾದ್ರೆ ದೊಡ್ಡದನ್ನ ಮಾಡ್ಬೋದು ನಾವು. ಓಕೆನಾ? ಸೊ ನೋಡಿ ಈಗ ಈಗ 1/2 4 ಯಾವ್ದು ದೊಡ್ಡದು ಇದರಲ್ಲಿ? 1/2 ಇಸ್ ಲೆಸ್ಸರ್ ಅಲ್ವಾ? ಸಾಕ್ತಿವಿ, ನಾನು ದೊಡ್ಡದು ಈ ಕಡೆ ತಗೊಂತೀನಿ. ಆಯ್ತು, 4 ಮತ್ತೆ 1/2 ತಗೋತೀನಿ. ಓಕೆ, ಸೊ ಇದು ಎ ಮತ್ತೆ ಬಿ ಅಂತ ಅನ್ಕೊಳ್ಳೋಣ. ಈಗ ಇದನ್ನ ದೊಡ್ಡದು ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ನಾನೀಗ? ಈ ಕಡೆ ನಾನು ಎನ್ ಅನ್ನ ಲಾರ್ಜ್ ವ್ಯಾಲ್ಯೂ ಮಲ್ಟಿಪ್ಲೈ ಮಾಡೋದು ಏನಾಗುತ್ತೆ, ರಿವರ್ಸ್ ಆಗ್ಬಿಡುತ್ತೆ ಇನ್ ಈಕ್ವೇಶನ್ ಅಷ್ಟೇ. ಸೊ 4 ಈಸ್ ಗ್ರೇಟರ್ ದ್ಯಾನ್ 1/2 ಅಂತ ಹೇಳ್ತೀವಲ್ವಾ? ಸೊ 4 ಈಸ್ ಗ್ರೇಟರ್ ದ್ಯಾನ್ 1/2 ಅಂತಂದ್ರೆ ನಾನು ಇದಕ್ಕೆ ಒಂದು ಲಾರ್ಜ್ ಎನ್ ಮಲ್ಟಿಪ್ಲೈ ಮಾಡಿದ್ರೆ ಈ 1/2ಗೆ ಏನಾಗ್ಬಿಡುತ್ತೆ, ಇನ್ ಈಕ್ವೇಶನ್ ಉಲ್ಟಾ ಆಗೋಗ್ಬಿಡುತ್ತೆ. ಅಂದ್ರೆ ಅದನ್ನ ಹೇಳ್ತಾ ಇರೋದು ಅವರು. ಸೊ ಇದಕ್ಕೊಂದು 100 ಮಲ್ಟಿಪ್ಲೈ ಮಾಡಿದ್ರೆ 100 ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 50 ಆಗುತ್ತೆ. ಹಾ, 4 is less than 50. ಅಂದ್ರೆ ದಿಸ್ ಇಸ್ ಎ ನ್ಯಾಚುರಲ್ ನಂಬರ್. ಓಕೆನಾ? ಅಂದ್ರೆ ಒಂದು ನ್ಯಾಚುರಲ್ ನಂಬರ್ ನಮಗೆ ಸಿಗುತ್ತೆ. ಆ ನ್ಯಾಚುರಲ್ ನಂಬರ್ನ ಯಾವ್ದೋ ಒಂದು ಮಲ್ಟಿಪ್ಲೈ ಮಾಡಿದ್ರೆ ನೀವು ಯಾವ ನಂಬರ್ಗಿಂತ ದೊಡ್ಡ ನಂಬರ್ ಬೇಕಾದ್ರೆ ಕನ್ಸ್ಟ್ರಕ್ಟ್ ಮಾಡ್ಕೋಬಹುದು ಅಂತ ಹೇಳುತ್ತಿದ್ದು. ಓಕೆನಾ? ಫಾರ್ ಎನಿ ಟು ಪಾಸಿಟಿವ್ ಇಂಟೀಜರ್ ವಿ ಕ್ಯಾನ್ ಫೈಂಡ್ ಎನ್. ವಿ ಕ್ಯಾನ್ ಫೈಂಡ್ ಎನ್ ಸಚ್ ದಟ್ ಎನ್ ಎ ಇಸ್ ಈಕ್ವಲ್ ಟು ಬಿ, ಎನ್ ಎ ಇಸ್ ಗ್ರೇಟರ್ ದ್ಯಾನ್ ಬಿ ಆರ್ ಎನ್ ಬಿ ಇಸ್ ಗ್ರೇಟರ್ ದ್ಯಾನ್ ಎ. ಓಕೆನಾ? ಸೊ ಆ ತರ ಮಾಡ್ಬೋದು. ಕ್ಲಿಯರಾ? ಅದು ಒಂದಾಯ್ತು. ಸೊ ಅದ್ರ ಕರೋಲರಿ ಒಂದು 4 ಇದಾವೆ ಕರೋಲರಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಏನಂತ ಅಂದ್ರೆ, ಇಫ್ ಎ ಗ್ರೇಟರ್ ದ್ಯಾನ್ 0 ಅಂದ್ರೆ ಒಂದು ಯಾವ್ದೋ ಒಂದು ರಿಯಲ್ ನಂಬರ್, ದಿಸ್ ಇಸ್ ಎ ಗ್ರೇಟರ್ ದ್ಯಾನ್ 0 ಅಂಡ್ ಬಿಲಾಂಗ್ಸ್ ಟು ರಿಯಲ್, ದೆನ್ ದೇರ್ ಎಕ್ಸ್ಟ್ ನ್ಯಾಚುರಲ್ ನಂಬರ್ ಎನ್ ಸಚ್ ದಟ್ ಎನ್ ಇಸ್ ಈಕ್ವಲ್ ಟು ಎ. ಅಂದ್ರೆ ಇವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಯು ಟೇಕ್ ಎನಿ ರಿಯಲ್ ನಂಬರ್, ಯಾವ್ದೋ ಒಂದು ರಿಯಲ್ ನಂಬರ್ ತಗೋ, ಅದು ಎಷ್ಟು ದೊಡ್ಡದಾದ್ರೂ ಇರ್ಲಿ, ಇಟ್ ಇಸ್ ಅ ಪಾಸಿಟಿವ್, ಇಟ್ ಶುಡ್ ಬಿ ಪಾಸಿಟಿವ್. ಐ ಕ್ಯಾನ್ ಸೇ ಒನ್ ನಂಬರ್, ನ್ಯಾಚುರಲ್ ನಂಬರ್ ವಿಚ್ ಇಸ್ ಗ್ರೇಟರ್ ದ್ಯಾನ್ ದಟ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ನೀವ್ ಯಾವ್ದೋ ನಂಬರ್ ಹೇಳಪ್ಪ, ನೀವು ಯು ಟೇಕ್ ಎನಿ ರಿಯಲ್ ನಂಬರ್, ಅದಕ್ಕಿಂತ ದೊಡ್ಡ ನಂಬರ್ ನಾನು ಹೇಳ್ತೀನಿ, ನ್ಯಾಚುರಲ್ ನಂಬರ್ ಇಲ್ಲಿ ಇರೋ ಅಂತ ಒಂದು ದೊಡ್ಡ ನಂಬರ್ ಹೇಳ್ತೀನಿ ಅಂತ ಹೇಳ್ತಾ ಇದೆ ಅಷ್ಟೇ. ಕ್ಲಿಯರ್ ಆಯ್ತಾ ಇದು? ನೀವು ಯಾವ ನಂಬರ್ ಅನ್ನ ಹೇಳಿ. ಈಗ ನಿಮ್ಗೆ ನೋಡಿ 100/4 100/3 ಅಂತ ಇದೆ. ಇದ್ಯಾವುದೊಂದು, ಸೊ ದಿಸ್ ಇಸ್ ಎ ರಿಯಲ್ ನಂಬರ್ ಅಲ್ವಾ? ಇದಕ್ಕಿಂತ ದೊಡ್ಡ ನ್ಯಾಚುರಲ್ ನಂಬರ್ ಹೇಳಕ್ಕಾಗಲ್ವಾ ನಿಮ್ಗೆ? ಹೇಳ್ಬೋದು. ಹೇಳ್ಬೋದು 1000 ಅಂತ ಹೇಳಿ. 1000 ಬಿಲಾಂಗ್ಸ್ ಟು ಎನ್ ವಿಚ್ ಇಸ್ ಗ್ರೇಟರ್ ದ್ಯಾನ್ ದಿಸ್. ಅದೇ ಹೇಳ್ತಿರೋದು. ಯು ಟೇಕ್ ಎನಿ ಪಾಸಿಟಿವ್ ರಿಯಲ್, ದೇರ್ ಎಕ್ಸಿಸ್ಟ್ ಎ ನ್ಯಾಚುರಲ್ ನಂಬರ್ ಎನ್ ಗ್ರೇಟರ್ ದ್ಯಾನ್ ಎ. ನೀವು ಯಾವುದೇ ರಿಯಲ್ ನಂಬರ್ ಹೇಳಿದ್ರು ಅದಕ್ಕಿಂತ ದೊಡ್ಡ ನ್ಯಾಚುರಲ್ ನಂಬರ್ ನಮಗೆ ಸಿಗುತ್ತೆ ಅಂತ ಹೇಳುತ್ತದೆ ಅಷ್ಟೇ. ಮಾಡಿ ಮೇಡಮ್. ಸೊ ಇನ್ನೊಂದು ಕರೋಲರಿ ಹೇಳುತ್ತೆ. ಏನ್ ಹೇಳುತ್ತೆ ಅಂತಂದ್ರೆ, ಫಾರ್ ಎಪ್ಸಿಲಾನ್ ಗ್ರೇಟರ್ ದ್ಯಾನ್ 0 however small there exists a natural number such that 1/n is less than epsilon ಅಂತ ಹೇಳುತ್ತೆ. ಯೂಶಲಿ ಎಪ್ಸಿಲಾನ್ ಅಂತಂದ್ರೆ ನಮಗೆ ಗೊತ್ತಿದೆ, ಇಟ್ ಇಸ್ ಎ ವೆರಿ ಸ್ಮಾಲ್ ಕ್ವಾಂಟಿಟಿ, ಇಟ್ ಇಸ್ ಅ ಪಾಸಿಟಿವ್ ಕ್ವಾಂಟಿಟಿ ವಿಚ್ ಇಸ್ ಗ್ರೇಟರ್ ದ್ಯಾನ್ 0. ಹೌದಲ್ವಾ? ಅಂದ್ರೆ ಪ್ರೀವಿಯಸ್ ಏನ್ ಹೇಳ್ತು ಅಂತಂದ್ರೆ, ಪ್ರೀವಿಯಸ್ ಕರೋಲರಿ ಹೇಳಿದ್ದು ಏನಂತ ಅಂದ್ರೆ, ನೀನ್ ಎಷ್ಟು ದೊಡ್ಡ ರಿಯಲ್ ನಂಬರ್ ಅನ್ನ ತಗೊಳಪ್ಪ, ಅದಕ್ಕಿಂತ ದೊಡ್ಡ ನ್ಯಾಚುರಲ್ ನಂಬರ್ ನಾನು ಹೇಳ್ತೀನಿ ಅಂತ ಹೇಳ್ತು. ಇದೇನ್ ಹೇಳ್ತಿದ್ದಾರೆ ಅಂತ ಅಂದ್ರೆ, ಇಲ್ಲಿ ನೀನ್ ಎಷ್ಟು ಚಿಕ್ಕ ನ್ಯಾಚುರಲ್ ರಿಯಲ್ ನಂಬರ್ ಎಪ್ಸಲಾನ್ ತಗೊಳ್ಳಿ, ಎಪ್ಸಲಾನ್ ಅಂದ್ರೆ ಅದೊಂದು ಇಟ್ ಇಸ್ ರಿಯಲ್ ವ್ಯಾಲ್ಯೂ. ಎಪ್ಸಲಾನ್ ಯು ಟೇಕ್ ಇನ್, ಎಷ್ಟು ನಿಮ್ಮ ಇಮ್ಯಾಜಿನೇಷನ್ ಸಾಧ್ಯ ಆಗುತ್ತೋ ಅಷ್ಟು ಕಡಿಮೆ ಚಿಕ್ಕ ರಿಯಲ್ ನಂಬರ್ ತಗೊಳ್ಳಿ, ನಾನು ಅದಕ್ಕಿಂತ ಚಿಕ್ಕ ಏನದು ವ್ಯಾಲ್ಯೂನ ಹೇಳ್ತೀನಿ ಯೂಸಿಂಗ್ ನ್ಯಾಚುರಲ್ಸ್, ಅಂದ್ರೆ 1/n ಅಂತ. ಈಗ ನೋಡಿ, ಎಪ್ಸಲಾನ್ ನೀವೇನ್ ಹೇಳ್ತೀರಾ, ಈಗ 0.00001 ಅಂತ ಹೇಳ್ತೀನಿ. ಸೊ ಐ ಚೂಸ್ ಎಪ್ಸಲಾನ್ ಇನ್ ದಿಸ್ ವೇ, ದಿಸ್ ಇಸ್ ಎ ಪಾಸಿಟಿವ್ ಕ್ವಾಂಟಿಟಿ. ಓಕೆನಾ? ಸೊ ದಿಸ್ ಇಸ್ ಅವರ್ ಎಪ್ಸಲಾನ್. ಈಗ ಇದು ತುಂಬಾ ಚಿಕ್ಕ ಕ್ವಾಂಟಿಟಿ ಅಂತ ಅನ್ಕೊಂತಿದ್ದೀರಾ. ನಾನು ಐ ಕ್ಯಾನ್ ಕನ್ಸ್ಟ್ರಕ್ಟ್ ಅನದರ್ ನಂಬರ್ ವಿಚ್ ಇಸ್ ಲೆಸ್ ದ್ಯಾನ್ ದಿಸ್ ಯೂಸಿಂಗ್ ಅವರ್ ನ್ಯಾಚುರಲ್ ಸಿಸ್ಟಮ್. ಹೆಂಗೆ ನೋಡಿ, ಇದು ನಿಮ್ಗೆ ತಗೊಳ್ಳಿ, 1/0000 ಒಂದು 10 0 ಹಾಕೊಳ್ಳಿ.
ಓಕೆನಾ. ಸೊ ವಿಚ್ ಇಸ್ ಲೆಸ್ ದ್ಯಾನ್ ದಿಸ್ ಅಲ್ವಾ, 0.0001 ಅಲ್ವಾ. ಎಸ್ ಸರ್. ಅಂದ್ರೆ ಸೊ ದಿಸ್ ಇಸ್ ಎ ನ್ಯಾಚುರಲ್ ನಂಬರ್. ಓಕೆನಾ. ಸೊ ಇದು ಹೇಳುತ್ತೆ. ಪ್ರೀವಿಯಸ್ ಏನ್ ಹೇಳ್ತು, ದೊಡ್ಡದ್ ನೀವ್ ಎಷ್ಟೇ ದೊಡ್ಡದ್ ನಂಬರ್ ತಗೊಂಡ್ರು ಅದಕ್ಕಿಂತ ದೊಡ್ಡ ನ್ಯಾಚುರಲ್ ನಂಬರ್ ಹೇಳ್ಬೋದು ಅಂತ ಹೇಳ್ತು. ಇದೇ ಅಂತ ಹೇಳ್ತು ಅಂತ ಅಂದ್ರೆ ನೀವ್ ಎಷ್ಟೇ ಚಿಕ್ಕ ರಿಯಲ್ ನಂಬರ್ ತಗೊಂಡ್ರು ಕೂಡ ಅದಕ್ಕಿಂತ ಚಿಕ್ಕ ವ್ಯಾಲ್ಯೂನ ಕನ್ಸ್ಟ್ರಕ್ಟ್ ಮಾಡ್ಬೋದು ನಾವು ಯೂಸಿಂಗ್ ಅವರ್ ನ್ಯಾಚುರಲ್. 1/ನ್ಯಾಚುರಲ್ ನಂಬರ್ ಮಾಡಿದ್ರೆ ಅಂದ್ರೆ ಆತರ ನ್ಯಾಚುರಲ್ ನಂಬರ್ ಸಿಗುತ್ತೆ. ಓಕೆನಾ. 1/ನ್ಯಾಚುರಲ್ ನಂಬರ್ ಆ ನಂಬರ್ ಮಾಡಿದಾಗ ನಿಮ್ಗೆ ಗಿಂತ ಕಡಿಮೆ ವ್ಯಾಲ್ಯೂ ನಮಗೆ ಸಿಗುತ್ತೆ ಅಂತ ಹೇಳಿದೆ. ಓಕೆನಾ. ಸೊ ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾನೆ ಅಂದ್ರೆ ನ್ಯಾಚುರಲ್ ನಂಬರ್ ನ ಮುಂದೆ ಇಟ್ಕೊಂಡು ಈಸ್ ಪ್ಲೇಯಿಂಗ್ ದ ಗೇಮ್. ಇನ್ನೊಂದು ಏನ್ ಹೇಳ್ತಿದ್ದಾನೆ ಅಂತಂದ್ರೆ ಫಾರ್ ಎನಿ ಎಕ್ಸ್ ಬಿಲಾಂಗ್ಸ್ ಟು ಆರ್ ಯು ಟೇಕ್ ಎನಿ ರಿಯಲ್ ವ್ಯಾಲ್ಯೂ ಪಾಸಿಟಿವ್ ಆರ್ ನೆಗೆಟಿವ್ ದೇರ್ ಎಕ್ಸಿಸ್ಟ್ ಟೂ ಇಂಟೀಜರ್ಸ್ ಅಂತ ಹೇಳ್ದ. ಇಂಟೀಜರ್ಸ್ ಇಲ್ಲಿ ಈವನ್ ನೆಗೆಟಿವ್ ವ್ಯಾಲ್ಯೂಸ್ ಬರುತ್ತೆ ಇಲ್ಲಿ. ಸಚ್ ದಟ್ ಸೊ ಎಮ್ ಈಸ್ ಲೆಸ್ ದೆನ್ ಎಕ್ಸ್ ಲೆಸ್ ದೆನ್ ಎನ್ ಅಂತ ಅಂದ್ರೆ ಆಚೆ ಈಚೆ ಒಂದೊಂದು ವ್ಯಾಲ್ಯೂಗಳನ್ನ ಹೇಳ್ಬೋದು ಅಂತ. ಓಕೆನಾ. ಅಂದ್ರೆ ಯು ಟೇಕ್ ಎನಿ ರಿಯಲ್ ವ್ಯಾಲ್ಯೂ ತಗೊಂಡಾಗ ನಾವು ಅದಕ್ಕಿಂತ ಒಂದು ದೊಡ್ಡ ನಂಬರ್ನು ಹೇಳ್ಬೋದು, ಅದಕ್ಕಿಂತ ಒಂದು ಚಿಕ್ಕ ನಂಬರ್ನು ಹೇಳ್ಬೋದು ಇಂಟೀಜರ್ಸ್ ಅಲ್ಲಿ ಅಂತ ಹೇಳ್ತಿದ್ದಾರೆ. ಈಗ ಸಪೋಸ್ ನೋಡಿ -3/2 ಅಂತ ಇರುತ್ತೆ. ಇಟ್ ಇಸ್ ಅ ರಿಯಲ್ ವ್ಯಾಲ್ಯೂ. ಕ್ಯಾನ್ ಯು ಫೈಂಡ್ ಟೂ ಇಂಟೀಜರ್ಸ್ ವಿಚ್ ಇಸ್ ಗ್ರೇಟರ್ ದ್ಯಾನ್ ದಿಸ್ ಅಂಡ್ ಲೆಸ್ ದ್ಯಾನ್ ದಿಸ್? ಎಸ್, ಆಬ್ವಿಯಸ್ಲಿ. ಸೊ ಹೇಳಿ ಒಂದೆರಡು ಯಾವ್ದಾದ್ರು, ಸುಮ್ಮನೆ ಒಂದು ಇನ್ಇಕ್ವೇಶನ್ ಹೇಳಿ. -3/2 ಇಸ್ ಲೆಸರ್ ದ್ಯಾನ್ ದ ವಾಟ್? -1. ಝೀರೋ ಅಂತ ಹೇಳ್ಬೋದು. ಆರ್ ವಿಚ್ ಇಸ್ ಗ್ರೇಟರ್ ದ್ಯಾನ್ ಹೇಳ್ಬೋದು -7 ಅಂತ ಹೇಳ್ಬೋದು ಅಲ್ವಾ. ಸೊ ಐ ಕ್ಯಾನ್ ಫೈಂಡ್ ಟೂ ಇಂಟೀಜರ್ಸ್ ಫಾರ್ ಎನಿ ರಿಯಲ್. ಐ ಕ್ಯಾನ್ ಫೈಂಡ್ ಟೂ ಇಂಟೀಜರ್ಸ್ such that m is less than x less than n ಅಂತ ಹೇಳ್ಬೋದು. ಸೊ ಅರ್ಥ ಆಯ್ತಲ್ವಾ ಈ ಕರೋಲರೀಸು? ಈ ಮೂರು ಕರೋಲರೀಸ್ನು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ABCD खेल जा, ये भी उठा कर रख. ಸೊ ಇನ್ನೆರಡು ಇದು ಪ್ರೂಫ್ ಎಲ್ಲ ಇದೆ ಬುಕ್ ಅಲ್ಲಿ, ಅದೆಲ್ಲ ಬೇಡ, ಸುಮ್ಮನೆ ಎಕ್ಸೆಲಾನ್ ಅದೆಲ್ಲ ಯೂಸ್ ಮಾಡ್ಕೊಂಡು ಮಾಡಿದಾನೆ, ಸುಮ್ಮನೆ ನೆನ್ಪಿಟ್ಕೊಳ್ಳಿ. ಸೊ ಇದನ್ನ ಹಂಗೆ ಹೇಳ್ಬೋದು ನಾವು. ಇಫ್ n ಇಸ್ ಅ ಪಾಸಿಟಿವ್ ಇಂಟೀಜರ್, n ಅನ್ನೋದು ಒಂದು ಪಾಸಿಟಿವ್ ಇಂಟೀಜರ್ ಆಗಿರುತ್ತೆ. ಅಂದ್ರೆ ಪಾಸಿಟಿವ್ ಇಂಟೀಜರ್ ಅಂದ್ರೆ ಏನು? ನ್ಯಾಚುರಲ್. ಓಕೆನಾ. ಸೊ ಇಂಟರ್ಸೆಕ್ಷನ್ ಆಫ್ n ಇಸ್ ಈಕ್ವಲ್ ಟು 1 to infinity ಓಪನ್, ಎರಡು ಕಡೆ ಓಪನ್ ಇದ್ದಾಗ 0,1/n ಬಂದ್ಬಿಟ್ಟು 5 ಆಗುತ್ತೆ. ಸೊ ನಲ್ ಸೆಟ್ ಬರುತ್ತೆ ಅಂತ ಇದು ಗೊತ್ತಿರ್ಬೇಕು ನಿಮ್ಗೆ. ಸೊ ಯಾಕೆ ಅಂತ ಅಂದ್ರೆ ನೋಡಿ, ಈಗ ಇಂಟರ್ಸೆಕ್ಷನ್ ಮಾಡ್ತಾ ಹೋಗಿ ನಿಮ್ಗೆ ಫಸ್ಟ್ ಎಲಿಮೆಂಟ್ ಏನ್ ಬರುತ್ತೆ ಹೇಳಿ? ವಾಟ್ ವಿಲ್ ಬಿ ಯುವರ್ ಫಸ್ಟ್ ಎಲಿಮೆಂಟ್, ಫಸ್ಟ್ ಸೆಟ್? ಸಾರಿ, ಇಂಟರ್ಸೆಕ್ಷನ್ ಅಲ್ಲಿ 0, ಓಪನ್ 1 ಬರುತ್ತೆ. ಇಂಟರ್ಸೆಕ್ಷನ್ 0, ಏನ್ ಬರುತ್ತೆ? 1/2 ಬರುತ್ತೆ. 0.5 ಬರುತ್ತೆ. 0,1/2 ಅಂದ್ರೆ ಇನ್ನೊಂದು ಏನ್ ಬರುತ್ತೆ? 0,1/3 ಬರುತ್ತೆ. 1/3. ಅಂದ್ರೆ ಇಫ್ ಯು ಟೇಕ್ ಎ ರಿಯಲ್ ಲೈನ್, ಸೊ ರಿಯಲ್ ಲೈನ್ ಅಲ್ಲಿ ದಿಸ್ ಇಸ್ ಎನ್ ಇಂಟರ್ವಲ್ ಆಕ್ಚುಲಿ. ಓಕೆನಾ. ಸೊ ಇದು ಹೆಂಗಿದೆ ಅಂತಂದ್ರೆ ನಮ್ಮಲ್ಲಿ ಇಲ್ಲೆಲ್ಲೋ 0 ಇರುತ್ತೆ. ಸೊ ಇದನ್ನ ಓಪನ್ ವ್ಯಾಲ್ಯೂ ನೋಡಿ, ಈಗ 1 ಕೊಟ್ರೆ ಇಲ್ಲೆಲ್ಲ 1 ಇದೆ ಅಂತ ಅನ್ಕೊಳ್ಳಿ. ಫಸ್ಟ್ ಈ ವ್ಯಾಲ್ಯೂ ಬರುತ್ತೆ ಓಪನ್. 0 ಇಸ್ ಎಕ್ಸ್ಕ್ಲೂಡೆಡ್, ನೆನಪಲ್ಲಿ. ಇದು 1 is also excluded in the first set. ಸೊ ನೆಕ್ಸ್ಟ್ ಸೆಟ್ ಅಲ್ಲಿ ಏನ್ ಮಾಡ್ತಿದ್ದಾರೆ ಅಂತಂದ್ರೆ 1/2 ಬಂದ್ಬಿಡುತ್ತೆ, ಅದು ಇಲ್ಲಿಗೆ ಬಂದ್ಬಿಡುತ್ತೆ. ಸೊ ಇದು 1/2 ದಟ್ ಈಸ್ ಆಲ್ಸೋ ಎಕ್ಸ್ಕ್ಲೂಡೆಡ್. ಸೊ ನೆಕ್ಸ್ಟ್ 1/3 ಬರುತ್ತೆ, 1/4 ಬರುತ್ತೆ. ಸೊ ಲೈಕ್ ದಟ್ ಇಟ್ ವಿಲ್ ಗೋ ಆನ್ ಲೈಕ್ ದಿಸ್. ಓಕೆನಾ. ಸೊ ಇಟ್ ಈಸ್ ಅಪ್ರೋಚಿಂಗ್ ಇನ್ ದಿಸ್ ವೇ. ಓಕೆನಾ. ಸೊ ಹಂಗಾಗಿ ಸೊ as n tends to infinity, as n tends to 1, n varies from 1 to infinity, as n tends to infinity, ಇದು ಎಲ್ಲಿಗೆ ಅಪ್ರೋಚ್ ಆಗುತ್ತೆ? ಇಟ್ ಈಸ್ ಅಪ್ರೋಚಿಂಗ್ 0, ನಾಟ್ 0. 0 ಹೋಗಲ್ಲ, 0 ಹತ್ರ ಹೋಗುತ್ತೆ, ಬಟ್ 0 ಆಗಲ್ಲ. ನೆನಪಿರ್ಲಿ ನೋಡಿ, ಈ ಲಾಜಿಕ್ ನ ಅರ್ಥ ಮಾಡ್ಕೊಳ್ಳಿ. ಎನ್ನಿಗೆ ಇನ್ಫಿನಿಟಿ ಆಯ್ತು 0 ಬರುತ್ತಿದೆ ಅನ್ನೋದಲ್ಲ ಅದು. ಅದರ ಅರ್ಥ, ಇಫ್ ಯು ಆರ್ ಅಪ್ರೋಚಿಂಗ್ ಇನ್ಫಿನಿಟಿ, ದ ವ್ಯಾಲ್ಯೂ ಅಪ್ರೋಚಿಂಗ್ 0 ನಾಟ್ ಈಕ್ವಲ್ ಟು 0, ದಟ್ ಈಸ್ ವಾಟ್ ದ ಲಿಮಿಟ್ ಮೀನಿಂಗ್. ಓಕೆನಾ. ಸೊ ಹಂಗಾಗಿ ಇವನ್ನೆಲ್ಲ ಇಂಟರ್ಸೆಕ್ಷನ್ ತಗೊಂಡ್ರೆ ಯಾವ ಎಲಿಮೆಂಟ್ ಕಾಮನ್ ಬರೋದೇ ಇಲ್ಲ. ಓಕೆನಾ. ಅಂದ್ರೆ ನಾವ್ ಹೇಳ್ಬೋದು, ಈಗ ಸಪೋಸ್ ಯಾವ್ದು ಸರ್, ಸಪೋಸ್ 1/2 ಇದೆ ಸರ್ ಇದರಲ್ಲಿ 1/2 ಬರುತ್ತೆ ಅಂತ, ಸಾರಿ 1/2 ಅಲ್ಲ, ಯಾವ್ದೋ ಒಂದು 1/100 ವ್ಯಾಲ್ಯೂ ಬರುತ್ತೆ ಇದರಲ್ಲಿ ಅಂತ ಹೇಳಿದ್ರೆ, ಐ ಕ್ಯಾನ್ ಫೈಂಡ್ ಅನದರ್ ನ್ಯಾಚುರಲ್ ನಂಬರ್ n ಸಚ್ ದಟ್ ವಿಚ್ ಇಸ್ ಲೆಸ್ಸರ್ ದ್ಯಾನ್ ದಿಸ್ ಅಲ್ವಾ. ನಮ್ಮ ಆರ್ಕಿಡ್ ಇದ್ರ ಕರೋಲರಿ ಹೇಳೋರ ಪ್ರಕಾರ. ಹಂಗಾಗಿ ನಾವ್ ಇದ್ರಲ್ಲಿ ಯಾವುದೇ ಎಲಿಮೆಂಟ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಕೌಂಟರ್ ಇದನ್ನ ಕೊಡ್ಬೋದು ನಾವು.
ಓಕೆನಾ? ಅಂದ್ರೆ ಯಾವುದೇ ಎಲಿಮೆಂಟ್ ಇಲ್ಲ ಅಂತ ನಾವು ಈಸಿಲಿ ಪ್ರೂವ್ ಮಾಡ್ಬೋದು. ಸೊ ಹಂಗಾಗಿ ಎರಡು ಕಡೆ ಓಪನ್ ಇದ್ರೆ ಇದು 5 ಬರುತ್ತೆ. ಇದು ಒಂದು ನೆನ್ಪಿಟ್ಕೊಳ್ಳಿ, ಇದು ಓಪನ್ ಇದ್ರೆ 5 ಬರುತ್ತೆ. ಸೊ ಅದೇ ಕ್ಲೋಸ್ ಇದ್ರೆ ಏನಾಗುತ್ತೆ ಅಂತ ಅಂದ್ರೆ ಸಿಂಗಲ್ಟನ್ ಸೆಟ್ ಬರುತ್ತೆ. ಇದು ನೆನಪಿರ್ಲಿ, n is equal to 1 to infinity. ಯಾಕಂದ್ರೆ ಕ್ಲೋಸ್ ಇರೋದ್ರಿಂದ 0 ಇದ್ದೇ ಇರುತ್ತಲ್ವ ಈ ಸೆಟ್, ಈ ಇಂಟರ್ವಲ್ ಅಲ್ಲಿ. ಯು ಟೇಕ್ ಎನಿ Yes. ಇಂಟರ್ವಲ್, so if you take the intersection, definitely your 0 belongs to each of the intervals. ಹಂಗಾಗಿ if you take the intersection, definitely 0 belongs to the set. ಹಂಗಾಗಿ it is a singleton set. ಇವೆರಡು ಕ್ಲಿಯರ್ ಆಯ್ತಾ? ಎಸ್ ಸರ್. Yes, sir. ಓಪನ್ ಇದ್ರೆ ನಲ್ ಸೆಟ್ ಬರುತ್ತೆ, ಕ್ಲೋಸ್ ಇದ್ರೆ ಸಿಂಗಲ್ಟನ್ 0 ಸಿಂಗಲ್ಟನ್ ಬರುತ್ತೆ. 0. ಇನ್ನೊಂದೆರಡು ರಿಸಲ್ಟ್ಸ್ ಇದಾವೆ. ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಬಿಟ್ವೀನ್ ಟೂ ಡಿಸ್ಟಿಂಕ್ಟ್ ರಿಯಲ್ ನಂಬರ್ಸ್ ದೇರ್ ಆರ್ ಇನ್ಫೈನಿಟ್ಲಿ ಮೆನಿ ರ್ಯಾಷನಲ್ಸ್. ನೆನಪಿರ್ಲಿ, ಇದು ಯಾವುದೇ ಎರಡು ರಿಯಲ್ಸ್ ಮಧ್ಯೆ ಇನ್ಫೈನಿಟ್ಲಿ ಮೆನಿ ರ್ಯಾಷನಲ್ಸ್ ಇರ್ತವೆ. ಬಿಟ್ವೀನ್ ಟೂ ಡಿಸ್ಟಿಂಕ್ಟ್ ರಿಯಲ್ ನಂಬರ್ಸ್ ಇನ್ಫೈನಿಟ್ಲಿ ಮೆನಿ ಇರ್ರಾಷನಲ್ಸ್ ಇರ್ತವೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಓಕೆನಾ? ಮತ್ತೆ ಬಿಟ್ವೀನ್ ಎನಿ ಟೂ ರ್ಯಾಷನಲ್ಸ್ ದೇರ್ ಆರ್ ಇನ್ಫೈನಿಟ್ಲಿ ಮೆನಿ ರ್ಯಾಷನಲ್ಸ್ ಅಂಡ್ ಇರ್ರಾಷನಲ್ಸ್, ಓಕೆನಾ? ಸೊ ಅದು ನಿಮಗೆ ಗೊತ್ತಿದೆ. ಇದನ್ನ ಜನರಲೈಸ್ ಮಾಡ್ತೀವಿ ಅಂತಂದ್ರೆ ಹೆಂಗೆ ಹೇಳೋದು, ಬಿಟ್ವೀನ್ ಎನಿ ಟೂ ರಿಯಲ್ ನಂಬರ್ಸ್ ದೇರ್ ಆರ್ ಇನ್ಫೈನಿಟ್ಲಿ ರಿಯಲ್ ನಂಬರ್ಸ್. ಯು ಟೇಕ್ ಎನಿ ರಿಯಲ್ ನಂಬರ್ಸ್ ಆನ್ ದ ನಂಬರ್ ಲೈನ್. ಸೊ ದಿಸ್ ಇಸ್ 0 ಅಂತ ಅನ್ಕೊಳ್ಳೋಣ. ಸೊ ದಿಸ್ ಇಸ್ 0.00000001 ಅಂತ ಅನ್ಕೊಳ್ಳೋಣ. ಇನ್ ಬಿಟ್ವೀನ್ ದೀಸ್ ಟು ದೇರ್ ಆರ್ ಇನ್ಫೈನೈಟ್ಲಿ ಮೆನಿ ರಿಯಲ್ಸ್, ಓಕೆನಾ? ಅದಕ್ಕೆ ರಿಯಲ್ಸ್ ನ ಡೆನ್ಸ್ ಅಂತ ಕರೀತಾರೆ. ಅದು ಮುಂದೆ ಬರುತ್ತೆ ಟಾಪಾಲಜಿನಲ್ಲಿ, ಅಲ್ಲಿ ನೋಡೋಣ, ಓಕೆನಾ? ಸೊ ಜನರಲ್ ಆಗಿ ಏನ್ಕೊಳ್ಳಿ, ಬಿಟ್ವೀನ್ ಎನಿ ಟೂ ರಿಯಲ್ಸ್ ದೇರ್ ಆರ್ ಇನ್ಫೈನಿಟ್ಲಿ ರಿಯಲ್ಸ್, ಬಿಟ್ವೀನ್ ಎನಿ ಟೂ ರಿಯಲ್ಸ್ ದೇರ್ ಆರ್ ಇನ್ಫೈನಿಟ್ಲಿ ರ್ಯಾಷನಲ್ಸ್, ಬಿಟ್ವೀನ್ ಎನಿ ಟೂ ರಿಯಲ್ಸ್ ಇನ್ಫೈನಿಟ್ಲಿ ಇರ್ರಾಷನಲ್. ಈಗ ಸುಪ್ರೀಮಮ್ ಮತ್ತೆ ಇನ್ಫಿಮಮ್ ಅಲ್ಲಿ ಒಂದೆರಡು ಪ್ರಾಪರ್ಟೀಸ್ ಇದಾವೆ, ಇವು Sir, ಇಂಪಾರ್ಟೆಂಟ್ ಆಗುತ್ತೆ. ಸಿಂಗಲ್ಟನ್ ಡಿಫ್ರೆನ್ಸ್ ಏನ್ ಗೊತ್ತಾಗ್ಲಿಲ್ಲ ಸರ್. ಮೇಡಮ್, ನಲ್ ಸೆಟ್ ಅಂಡ್ ಸಿಂಗಲ್ ಸೆಟ್ ಡಿಫ್ರೆನ್ಸ್. ನಲ್ ಸೆಟ್ ಅಂಡ್ ಸಿಂಗಲ್ಟನ್. ನಲ್ ಸೆಟ್ ಅಂದ್ರೆ ಎಲಿಮೆಂಟ್ ಯಾವುದು ಇಲ್ಲ ಅಂತ, ಹಾ ಹಾ ಸಿಂಗಲ್ಟನ್ ಅಂದ್ರೆ ಒಂದೇ ಒಂದು ಎಲಿಮೆಂಟ್ ಇದೆ ಅಂತ. ಹಾ ಅದೇ ಈಗ ಹಾ ಸರ್. ಇದ್ರಲ್ಲಲ್ವಾ, ಈಗ ನೋಡಿ ಇದರಲ್ಲಿ 0 ಇದೆಯಾ? No, ಈಚ್ ಆಫ್ sir. ದಿ ಇಂಟರ್ವಲ್ ಅಲ್ಲಿ 0 ಇದೆ. ಇದ್ರಲ್ಲಿ 0 ಇದೆಯಾ? ಫಸ್ಟ್ ಇಂಟರ್ವಲ್ ಅಲ್ಲಿ ಇಲ್ಲ. ಇದರಲ್ಲೂ 0 ಇಲ್ಲ, ಇದರಲ್ಲೂ 0 ಇಲ್ಲ. ಅಂದ್ರೆ ಈಗ ಇದರಲ್ಲಿ ಮತ್ತೆ ಇದರಲ್ಲಿ ಯಾವ್ದಾದ್ರು ಇಂಟರ್ಸೆಕ್ಷನ್ ತಗೊಂತ ಹೋದಾಗ ಒಂದೊಂದೇ 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 ನಿಮ್ಗೆ ಆ ಇಂಟರ್ವಲ್ ಏನಾಗುತ್ತೆ, ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ನಾವ್ ಹಾ ಇದೇ ವ್ಯಾಲ್ಯೂ ಇದೆ ಅಂತ ಹೇಳಕ್ಕಾಗಲ್ಲ. ನಾವ್ ಹೇಳ್ತೀವಿ, ನಾನು ಹೇಳ್ತೀನಿ 1/2 ಇದೆ ಅಂತ ಅಂದ್ರೆ 1/2 ಬಿಲಾಂಗ್ಸ್ ಟು ದಿಸ್. ಈಗ ಸಪೋಸ್ ಯಾವ್ದೋ ಒಂದು 1/2 ಇದೆ ಅಂತ ನಾನು ಹೇಳ್ತೀನಿ. ಸೊ ಇಂಟರ್ಸೆಕ್ಷನ್ ಆಫ್ 0, 1/n ಅಲ್ಲಿ 1/2 ಇದೆ ಅಂತ ಹೇಳ್ತೀನಿ. ಅವಾಗ ಏನ್ ಹೇಳ್ಬೋದು, ಐ ಕ್ಯಾನ್ ಕನ್ಸ್ಟ್ರಕ್ಟ್ ಅನದರ್ ಇಂಟರ್ವಲ್. n ಗೆ 3 ಕೊಟ್ರೆ ಏನಾಗುತ್ತೆ, ಈ ಇಂಟರ್ವಲ್ ಬಂದ್ಬಿಡುತ್ತೆ. ನಾವ್ ಹಾ ಹೇಳ್ತೀವಿ ಇಂಟರ್ಸೆಕ್ಷನ್ ಅಂತ ಅಂದ್ರೆ ಏನ್ ಹೇಳಿ, ಕಾಮನ್ ಎಲಿಮೆಂಟ್ ಎಲ್ಲಾದ್ರಲ್ಲೂ ಇರಲೇಬೇಕು. ಹಾ 1/2 ಇದೆ ಅಂತ ಹೇಳ್ತಿದ್ಯಾ ಅಂತ ಅಂದ್ರೆ ಇಲ್ಲ, ಇದ್ರಲ್ಲೂ ಇರ್ಬೇಕಲ್ಲ, 1/2 ಇದ್ರಲ್ಲೂ ಇರ್ಬೇಕಿತ್ತು, ಈ ಥರ್ಡ್ ಇಂಟರ್ವಲ್ ಅಲ್ಲೂ ಇರ್ಬೇಕಿತ್ತು. 1/2 ಅದ್ರಲ್ಲಿ ಇಲ್ಲ. ಈಗ ಸಪೋಸ್ ನಾನು ಹೇಳ್ತೀನಿ 1/100 ಇದೆ ಅಂತ ಹೇಳ್ತೀನಿ, 1/100 ಈ ಇಂಟರ್ಸೆಕ್ಷನ್ ಅಲ್ಲಿ ಇದೆ ಅಂತ ಹೇಳ್ತೀವಿ. ಬಟ್ ನಾವೇನ್ ಹೇಳ್ಬೋದು, ಈಗ ವಿ ಕ್ಯಾನ್ ಕನ್ಸ್ಟ್ರಕ್ಟ್ ಅನದರ್ ಇಂಟರ್ವಲ್. ಹೆಂಗ್ ಕನ್ಸ್ಟ್ರಕ್ಟ್ ಮಾಡ್ಬೋದು ನಾವು? 1/101 ಅಂತ ತಗೊಂಡಾಗ, ಅಂದ್ರೆ 0,1/101 ಅಂತ ತಗೊಂಡಾಗ ಇದ್ರಲ್ಲಿ 1/100 ಬರುತ್ತಾ? ಬರಲ್ಲ, ಓಕೆನಾ? ಯಾಕಂದ್ರೆ ಈ ಇಂಟರ್ವಲ್ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ನೀವು ಎನ್ನಿಗೆ ಜಾಸ್ತಿ ವ್ಯಾಲ್ಯೂಸ್ ಕೊಟ್ಟಂಗೆ ಆ ಇಂಟರ್ವಲ್ ಶ್ರಿಂಕ್ ಆಗ್ತಾ ಇದೆ, ಹೌದಾ ಇಲ್ಲ? ಹಾ ಸರ್. ಸೊ ಇಂಟರ್ವಲ್ ಶ್ರಿಂಕ್ ಆದಂಗೆ ಶ್ರಿಂಕ್ ಆಗ್ತಾ ಇದೆ. ಹಂಗಾಗಿ ನೀವು ಯಾವ್ದೇ ಒಂದು ಎಲಿಮೆಂಟ್ ಅದ್ರಲ್ಲಿ ಇದೆ ಅಂತ ಹೇಳಕ್ ಆಗಲ್ಲ ಇಲ್ಲಿ. ಬಟ್ ಇಲ್ಲೇನಾಗುತ್ತೆ, ಇಲ್ಲೂ ಕೂಡ ಶ್ರಿಂಕ್ ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿ ಕ್ಲೋಸ್ ಇರೋದ್ರಿಂದ, ಈ ಕಡೆ ಕ್ಲೋಸ್ ಅಂದ್ರೆ ಏನ್ ಹೇಳಿ, ಬಿಲಾಂಗ್ಸ್. ಈಚ್ ಇಂಟರ್ವಲ್ ಅಲ್ಲೂ ಕೂಡ 0 ಬರುತ್ತೆ. ಹಾ ಸೊ ಹಂಗಾಗಿ 0 belongs to the set. 0 is the only element which is common in all the intervals if I put n is equal to 1 to infinity. So ಹಂಗಾಗಿ it is a 0. 0 ಅಂದ್ರೆ it is an element. It is an element. It is an element. 0 ಇದೆ ಅಂತ. ಇದರಲ್ಲಿ ಯಾವುದೇ ಎಲಿಮೆಂಟ್ ಇಲ್ಲ, 0ನೂ ಇಲ್ಲ, ಯಾವ್ದು ಎಲಿಮೆಂಟ್ ಇಲ್ಲ. ಇಟ್ ಇಸ್ ಅ ಸಿಂಗಲ್ಟನ್ ಸೆಟ್. ಹಾ ಹಾ ಒಂದೇ ಒಂದು ಎಲಿಮೆಂಟ್ ಇದೆ ಅಂತ ಹೇಳ್ತೀವಿ. ಓಕೆ ಸರ್ ಸರ್ ಒಂದು ಕ್ಲೋಸ್ ಒಂದು ಓಪನ್ ಬ್ರಾಕೆಟ್ ಇದೆ. ಅದು ಇಟ್ ಡಿಪೆಂಡ್ಸ್, ಯಾವ್ದು ಕ್ಲೋಸ್ ಇದೆ ಯಾವ್ದು ಓಪನ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಸಪೋಸ್ ನೋಡಿ, intersection of n is equal to 1 to infinity. ಏನಾಗುತ್ತೆ,
ಟು ಓಪನ್ ಇಂಟರ್ವಲ್ ಹ್ಮ್ ಕ್ಲೋಸ್ಡ್ ಏನು open? ಕ್ಲೋಸ್ ಅದು ನಮ್ಮ ಒಂದು ಕ್ವಶನ್ ಹಾಕಿದ್ದೆ ಅಲ್ವಾ ಐ ಥಿಂಕ್. ಸೊ ಹಾ ಕ್ಲೋಸ್ಡ್ ಸರ್ ಎನ್ ನಿನ್ನೆ ಹಾಕಿ. ಮತ್ತೆ ಏನೋ ಸಮಥಿಂಗ್ ಈ ತರ ಅಂದ್ರೆ ಡಿಪೆಂಡ್ಸ್. ಅದನ್ನ ಇದೇ ತರ ಅಪ್ರೋಚ್ ಮಾಡಿ ನೀವು. ಎನ್ ಅಲ್ಲ, ಈಗ ಸಪೋಸ್ ಇದನ್ನೇ ಓಪನ್ ತಗೊಳ್ಳಿ. ಸೊ ಓಪನ್ 0 1/n ಕ್ಲೋಸ್ ಅಂತ ತಗೊಳ್ಳಿ. ಏನಾಗುತ್ತೆ ಇದು? ವಾಟ್ ಇಸ್ ದ ಆನ್ಸರ್? ಸಿಂಗಲ್ಟನ್ 0. Singleton 1. ಒನ್ ಈಗ ಇಂಟರ್ಸೆಕ್ಷನ್ ತಗೊಂತ ಹೋಗಿ. ಫಸ್ಟ್ ನಂಬರ್ ಏನ್ ಬರುತ್ತೆ? 0,1 ಬರುತ್ತೆ ಇಂಟರ್ವಲ್ ಅಲ್ವಾ. ನೆಕ್ಸ್ಟ್ ಏನ್ ಬರುತ್ತೆ? ಇಂಟರ್ಸೆಕ್ಷನ್. ನೆಕ್ಸ್ಟ್ 0, ಎಲಿಮೆಂಟ್ 1/2. 1/2. 1/2 ಬರುತ್ತೆ. ನೆಕ್ಸ್ಟ್ 0,1/3 1/3. ಬರುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ. ಈಗ ಎಂಟಿ ಬರುತ್ತೆ. ಸೊ ದಿಸ್ ಈಸ್ ಅನ್ ಎಂಟಿ ಸೆಟ್. ದಿಸ್ ಇಸ್ ಅಗೈನ್ ನಲ್ ಸೆಟ್ ಬರುತ್ತೆ. ಯಾವ ಎಲಿಮೆಂಟ್ನು ಕಾಮನ್ ಇಂಥ ಎಲಿಮೆಂಟ್ ಕಾಮನ್ ಇದೆ ಅಂತ ನಿಮ್ ಕೈಲಿ ಹೇಳಕ್ ಆಗಲ್ಲ. ದಿಸ್ ಈಸ್ ಆಲ್ಸೋ ನಲ್ ಸೆಟ್. ಹಂಗೆ ನೋಡಿ, ನೀವು ಅಂದ್ಕೋಬಹುದು ಸರ್ ಎಸ್ n ಟೆನ್ಸ್ ಟು ಇನ್ಫಿನಿಟಿ 0 ಬರುತ್ತಲ್ವಾ ಸರ್, ಇದು ಕ್ಲೋಸ್ ಇದೆಯಲ್ವಾ 0 ಹತ್ರ. ಅಂದ್ರೆ 0 ಬರುತ್ತೆ ಟೆನ್ಸ್ ಟು ಇನ್ಫಿನಿಟಿ, ಬಟ್ 0 ಇಸ್ ನಾಟ್ ಎನ್ ಎಲಿಮೆಂಟ್. ನಿಮ್ಗೆ ಇನ್ಫಿನಿಟಿ ಕೊಡಕ್ ಆಗಲ್ಲ ಅಲ್ಲಿ. ಇನ್ಫಿನಿಟಿ ಹತ್ರ ಹೋದಂಗೆ ನಮ್ಗೆ ಕಾಣಿಸುತ್ತೆ ಹಂಗೆ 0 ಬರೋ ಚಾನ್ಸಸ್ ಇದೆ ಅಂತ. ಬಟ್ ಅಲ್ಲಿ 0 ಬಂದಿರಲ್ಲ. ಅಂದ್ರೆ ಇಂಟರ್ಸೆಕ್ಷನ್ ತಗೋಬೇಕಂದ್ರೆ 0 ಅನ್ನೋದು ಅಲ್ಲಿ ಇರ್ಬೇಕಲ್ಲಿ ಅಲ್ವಾ. Yes, sir. ಸೊ ಹಂಗಾಗಿ ಅದು ಬರೋದಿಲ್ಲ. ಮತ್ತೆ ಒಂದೆರಡು ಪ್ರಾಪರ್ಟೀಸ್ ನೋಡ್ಕೊಂತ ಹೋಗೋಣ. ರಿಸಲ್ಟ್ಸ್ ಆನ್ ಸುಪ್ರೀಂ ಅಂಡ್ ಇನ್ಫಿಮಮ್. ಫಸ್ಟ್ ಏನಪ್ಪಾ ಅಂದ್ರೆ, ಇಫ್ ಎ ಇಸ್ ಎ ಸಬ್ಸೆಟ್ ಆಫ್ ಬಿ, if A is a subset of B and B is bounded, if A is a subset of B ಅಂತಂದ್ರೆ ಇದ್ರಲ್ಲಿ ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು? ಸೊ ದಿಸ್ ಇಸ್ ದ ಸಬ್ಸೆಟ್. ಇದು A ಚಿಕ್ಕದಿರುತ್ತೆ, B ದೊಡ್ಡದಿರುತ್ತೆ. ಆದ್ರೆ B ಬೌಂಡೆಡ್ ಆಗಿದೆ ಅಂದ್ರೆ ದೊಡ್ಡ ಸೆಟ್ ಏನಿದೆ ಅದು ಬೌಂಡೆಡ್ ಆಗಿದೆ ಅಂತಾರೆ. ಡೆಫಿನೆಟ್ಲಿ ವಿ ಸೇ A is also bounded because A is a subset ಅಲ್ವಾ. ಅಂದ್ರೆ ಒಂದು ಸೆಟ್ ಅಲ್ಲಿ B ಬೌಂಡೆಡ್ ಆಗಿದ್ರೆ A is also bounded when A is less than ಸಬ್ಸೆಟ್ ಆಫ್ ಬಿ ಆಗಿದ್ದಾರೆ. ಸೊ ಅದರಲ್ಲಿ ಹೆಂಗ್ ಹೇಳ್ತೀವಿ ನೋಡಿ, ಡಯಾಗ್ರಾಮೆಟಿಕ್ ನ ಅಸಂಪ್ಷನ್ ಮಾಡ್ಕೊಳ್ಳಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಒಂದು ರಿಯಲ್ ಲೈನ್ ತಗೊಂಡಿದ್ದೀನಿ. ಸೊ ಇದು ಈ ದೊಡ್ಡದೇನಿದೆ, ದೊಡ್ಡದು ಇಂಟರ್ವಲ್ ತರ ತಗೊಂಡಿದ್ದೀನಿ. ಅದನ್ನ ಈ ತರ ನೆನ್ಪಿಟ್ಕೊಳ್ಳಿ ನಿಮ್ಗೆ ಈಸಿ. ದೊಡ್ಡದು ಬಿ ಅಂತ ಅನ್ಕೊಳ್ಳಿ, ಈ ಚಿಕ್ಕದು ಎ ಅಂತ ಅನ್ಕೊಳ್ಳಿ. ಇಲ್ಲಿರೋದು ಎ ಅದು. ಸೊ ಡೆಫಿನೆಟ್ಲಿ ಐ ಸೇ ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಅಲ್ವಾ. ಈಗ ಏನಂತ ಹೇಳ್ಬೋದು? ಈಗ ದಿಸ್ ವ್ಯಾಲ್ಯೂ ಇಸ್ ವಾಟ್? ಇಲ್ಲಿ ವ್ಯಾಲ್ಯೂ ಇರುತ್ತಲ್ಲ, ಇದನ್ನೇ ನಾವೇನಂತ ಕರಿತೀವಿ? ಇನ್ಫಿಮಮ್ ಆಫ್ ಬಿ ಅಲ್ವಾ. ದಿಸ್ ವ್ಯಾಲ್ಯೂ ಇಸ್ ಇನ್ಫಿಮಮ್ ಆಫ್ ಬಿ. ದಟ್ ಈಸ್ ಇನ್ಫಿಮಮ್ ಆಫ್ ಬಿ ವಿಚ್ ಇಸ್ lesser than this value. This value is what actually? Infimum of A. Infimum of A. So which is lesser than this value. This value is what? Supremum of A. Supremum of A. Supremum of So which is less than or equal to supremum of B ಅಂತ ಹೇಳ್ತೀವಿ. ಸೊ ಈ ಡಯಾಗ್ರಾಮ್ ನ ನೋಡ್ಕೊಂಡ್ಬಿಟ್ರೆ ನೀಟಾಗಿ ಗೊತ್ತಾಗುತ್ತೆ ನಿಮ್ಗೆ. ಇದನ್ನ ಹೇಳ್ಬೋದು ಈ ಈಕ್ವೇಶನ್ ನ ಈಸಿಯಾಗಿ. ಸೊ A is a subset of B, then B is bounded ಆದ್ರೆ A is also bounded. ಸೊ ನಿಮ್ಗೆ ಗೊತ್ತಿಲ್ಲ. ಒಂದು ಸೆಕೆಂಡ್ ಏನಪ್ಪಾ ಅಂತಂದ್ರೆ, ಇಫ್ A and B are two sets, B bounded sets, ರಿಮೆಂಬರ್ ದೇ ಆರ್ ಬೌಂಡೆಡ್ ಸೆಟ್ಸ್ ಆಗಿದಾವೆ. ಅಂಡ್ ಸರ್ ಅಡಿಷನ್ ಡಿಫೈನ್ ಆಗುತ್ತಾ ಅಂತ ಅಂದ್ರೆ ಸೆಟ್ಸ್ ಅಲ್ಲಿ ಎಸ್, ಅಡಿಷನ್ ಡಿಫೈನ್ ಆಗುತ್ತೆ. ಈ ತರ ಡಿಫೈನ್ ಆಗುತ್ತೆ. ಸೊ A plus B is equal to ಹೆಂಗ್ ತಗೋಬೇಕಂತಂದ್ರೆ x plus y such that x belongs to A and y belongs to A. You can take any random x and random y. ಓಕೆನಾ. ಸೊ ಯಾವುದೋ ಒಂದು A plus B ನ ಈ ತರ ಡಿಫೈನ್ ಮಾಡ್ತೀವಿ. A minus B ನು ಕೂಡ ಸೊ ವಿಲ್ ಡಿಫೈನ್ ಇನ್ ದಿಸ್ ವೇ. ಸೊ x minus y such that x belongs to A and y belongs to B. ಸೊ ದೀಸ್ ಟು ಆರ್ ದ ಹಿಂಗೆ ಡಿಫೈನ್ ಮಾಡ್ತೀವಿ ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ನ ಸೆಟ್ಸ್ ಅಲ್ಲಿ. ಈಗ ಅದರಿಂದ ಏನ್ ರಿಸಲ್ಟ್ಸ್ ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತಂದ್ರೆ A plus B is bounded ಅಂತ ಹೇಳ್ತಾರೆ. A plus B is also bounded. A ಮತ್ತೆ B ಎರಡೂ ಬೌಂಡೆಡ್ ಆಗಿದ್ರೆ A plus B ನು ಕೂಡ ಬೌಂಡೆಡ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆನಾ. ಸೊ ಯಾಕೆ ಅಂತ ಅಂದ್ರೆ, ಈಗ ಬೌಂಡೆಡ್ ಅಂತ ಅಂದ್ರೆ ಈಗ A plus B ಯಾಕೆ ಬೌಂಡೆಡ್ ಆಗುತ್ತೆ ಅಂತ ರೀಸನ್ ಹೇಳ್ಬೇಕಂತ ಅಂದ್ರೆ, ಈಗ ಎ ಮತ್ತೆ ಬಿ ಎರಡು ಬೌಂಡೆಡ್ ಅಂತ ಅಂದ್ರೆ ಏನಲ್ಲಿ ಒಂದು ಚಿಕ್ಕ ನಂಬರ್ ಇರುತ್ತೆ, ಒಂದು ದೊಡ್ಡ ನಂಬರ್ ಇರುತ್ತೆ, ಹೌದಲ್ವಾ. ಅಂದ್ರೆ ಎಗೂ ಕೂಡ ಸುಪ್ರೀಂ ಇರುತ್ತೆ, ಇನ್ಫಿಮಮ್ ಇರುತ್ತೆ. ಬಿಗೂ ಕೂಡ ಸುಪ್ರೀಂ ಇರುತ್ತೆ, ಇನ್ಫಿಮಮ್ ಇರುತ್ತೆ. ಈಗ ಪ್ಲಸ್ ಡಿಫೈನ್ ಮಾಡ್ಬೇಕಾದ್ರೆ ಏನಾಗುತ್ತೆ,
ಸುಪ್ರೀಂ ಬೇಕು ಅಂತ ಅಂದ್ರೆ ಏನಾಗುತ್ತೆ, ಇದರಲ್ಲಿರೋ ಸುಪ್ರೀಂನ ಆಡ್ ಮಾಡ್ಬಿಡಿ. ಸುಪ್ರೀಂ ಅಂದ್ರೆ ಇಟ್ ಈಸ್ ಎ ಬಿಗ್ ನಂಬರ್, ಇದರಲ್ಲಿರೋ ಸುಪ್ರೀಮು ಬಿಗ್ ನಂಬರ್. ಆ ಎರಡೂ ನಂಬರ್ಗಳನ್ನ ಆಡ್ ಮಾಡಿದಾಗ ಸುಪ್ರೀಂ ಆಫ್ ಎ ಪ್ಲಸ್ ಸಿಗುತ್ತೆ, ಬಿಕಾಸ್ ದ ಅಡಿಷನ್ ಈಸ್ ಡಿಫೈನ್ಡ್ ಲೈಕ್ ದಿಸ್ ಅಲ್ವಾ. ಸೊ Yes, sir. ಎಕ್ಸ್ ಪ್ಲಸ್ ವೈ ಯಾವನ್ ಬೇಕಾದ್ರೆ ಆಡ್ ಮಾಡ್ಬೋದು ನೀವು. ಇದರಲ್ಲಿರೋ ಸುಪ್ರೀಂ ಆಡ್ ಮಾಡ್ಬೇಕಂತ ಅಲ್ಲ, ಯಾವನಾದ್ರೂ ಆಡ್ ಮಾಡಿ, ಬಟ್ ದೊಡ್ಡ ವ್ಯಾಲ್ಯೂ ಬೇಕಲ್ವಾ. ನೀವು ಹುಡುಕ್ತಾ ಇರೋದು ಯುವರ್ ಫೈಂಡಿಂಗ್ ದ ಸುಪ್ರೀಂ ಅನ್ನೋಕೆ ಏನ್ ಮಾಡ್ತೀನಿ, ಇದರಲ್ಲಿರೋ ಸುಪ್ರೀಮಮ್ ಆಡ್ ಮಾಡಿದ್ರೆ ಏನ್ ಬರುತ್ತೆ, ಸುಪ್ರೀಂ ಆಫ್ ಎ ಪ್ಲಸ್ ಬಿ ಬರುತ್ತೆ. ಇದರಲ್ಲಿರೋ ಇನ್ಫಿಮಮ್ ಆಡ್ ಮಾಡಿದ್ರೆ ಯುಲ್ ಗೆಟ್ ಎ ಸ್ಮಾಲರ್ ನಂಬರ್, ದಟ್ ಈಸ್ ವಾಟ್ ಇನ್ಫಿಮಮ್. ಸೊ ಸುಪ್ರೀಮ್ ಎಕ್ಸಿಸ್ಟ್ ಆಗುತ್ತೆ, ಇನ್ಫಿಮಮ್ ಇಷ್ಟ ಆಗುತ್ತೆ. ಹಂಗಾಗಿ ಎ ಪ್ಲಸ್ ಬಿ ಇಸ್ ಬೌಂಡೆಡ್. ಮತ್ತೆ ಬುಕ್ಸ್ ಗಳಲ್ಲಿ ನಿಮ್ಗೆ ಎಪ್ಸಿಲಾನ್ ಫಾರ್ಮ್ ಅಲ್ಲಿ ಡೆಲ್ಟಾ ಇದು ತಗೊಂಡು ಮಾಡಿರ್ತಾರೆ, ಹಂಗೆಲ್ಲ ಮಾಡಕ್ ಆಗಲ್ಲ ಅಂತ ಅಲ್ಲ. ದಟ್ ಈಸ್ MSc ಅಪ್ರೋಚ್. MSc ನಲ್ಲಿ ನೀವು ಆತರ ತಗೊಂಡು ಇಷ್ಟುದ್ದ ಮಾಡ್ಕೊಂಡು ಬಂದಿದ್ರೆ, ಇಲ್ಲಿ ಬೈ ಅಸಂಪ್ಷನ್ ನಾವ್ ಹಂಗೆ ಅರ್ಥ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ವಿಷಯಗಳನ್ನ. ಮತ್ತೆ ಕೌಂಟರ್ ಎಕ್ಸಾಂಪಲ್ಗಳನ್ನ ತಗೊಂಡು ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ, ಅದೆಲ್ಲ ಗೊತ್ತಿಲ್ಲ. ಮತ್ತೆ ಇಲ್ಲಿ 4 ಫಾರ್ಮುಲಾಸ್ಗಳನ್ನ ಹೇಳಿದೀನಿ, ಕರೆಕ್ಟ್ ನೆನ್ಕೊಳ್ಳಿ. ಇದನ್ನ ತುಂಬಾ ಮುಂದೆ ಯೂಸ್ ಮಾಡ್ತೀನಿ ನಾನು. ಸುಪ್ರೀಮಮ್ ಆಫ್ ಎ ಪ್ಲಸ್ ಬಿ ಅಂತ ಕೇಳಿದ್ರೆ 2 ಸೆಟ್ ಕೊಟ್ಬಿಟ್ಟು ಸುಪ್ರೀಮಮ್ ಆಫ್ ಎ ಪ್ಲಸ್ ಬಿ ಕಂಡಿಡೀರಿ ಅಂತಂದ್ರೆ ಏನ್ ಮಾಡ್ಬೇಕಂದ್ರೆ, ಸುಪ್ರೀಮಮ್ ಎ ಪ್ಲಸ್ ಸುಪ್ರೀಮಮ್ ಬಿ ಮಾಡ್ಬೇಕು, ನೆನ್ಪಿಟ್ಕೊಳ್ಳಿ. ಪ್ಲಸ್ ಅಲ್ಲಿ ಕೊಟ್ರೆ ಇನ್ಫಿಮಮ್ ಆಫ್ ಎ ಪ್ಲಸ್ ಬಿ ಅವನೇನಾದ್ರೂ ಕೊಟ್ರೆ ಸೇಮ್ ಇನ್ಫಿಮಮ್ ಎ ಪ್ಲಸ್ ಇನ್ಫಿಮಮ್ ಬಿ ಮಾಡ್ಬೇಕು. ನಾನು ಇವಾಗಲೇ ಹೇಳಿದ್ನಲ್ಲ, ಎ ಪ್ಲಸ್ ಬಿ ಬೌಂಡೆಡ್ ಅಂತ ಪ್ರೂವ್ ಮಾಡಕ್ ಇದನ್ನೇ ತಾನೇ ಲಾಜಿಕ್ ಯೂಸ್ ಮಾಡಿದ್ ನಾನು. Yes, sir. ಸುಪ್ರೀಮಮ್ ಆಫ್ ಎ ಮೈನಸ್ ಬಿ ಅಂತ ಕೊಟ್ರೆ ನೀವೇನ್ ಬರಿಬೇಕಂದ್ರೆ, ಸುಪ್ರೀಮಮ್ ಎ ಮೈನಸ್ ಇನ್ಫಿಮಮ್ ಬಿ ಅಂತ ನೆನ್ಪಿಟ್ಕೊಳ್ಳಿ. ಮೈನಸ್ ಬಂದ್ರೆ ನೆನ್ಪಿಟ್ಕೊಳ್ಳಿ, ಸೊ ಮೈನಸ್ ಇಲ್ಲಿ ಮೈನಸ್ ಬಂದ್ರೆ ಸೆಕೆಂಡ್ ಟರ್ಮ್ ಅಲ್ಲಿ ಇನ್ಫಿಮಮ್ ತಗೋಬೇಕು. ಇಲ್ಲೇನಿದೆ ಅದಕ್ಕೆ ಉಲ್ಟಾ, ಸುಪ್ರೀಮ್ ಇತ್ತು ಅಂತ ಸೆಕೆಂಡ್ ಟರ್ಮ್ ಅಲ್ಲಿ ಇನ್ಫಿಮಮ್ ತಗೊಳ್ಳಿ. ಅದೇ ಇನ್ಫಿಮಮ್ ಆಫ್ ಎ ಮೈನಸ್ ಬಿ ಅಂತ ಬಂದ್ರೆ ಇನ್ಫಿಮಮ್ ಎ ತಗೊಳ್ಳಿ, ಮೈನಸ್ ಏನ್ ತಗೊಳ್ತೀರಾ ಅದ್ರ ಉಲ್ಟಾ, ಇನ್ಫಿಮಮ್ದು ಅಪೋಸಿಟ್ ಸುಪ್ರೀಮಮ್ ಬಿ ಅಂತ ತಗೊಳ್ಳಿ. ಸೊ ಇದು ನಮ್ಗೆ ಯೂಸ್ ಆಗ್ತಾ ಹೋಗುತ್ತೆ. ಕ್ಲಿಯರ್ ಆಯ್ತಾ? ಸೊ ಇದನ್ನ ಯೂಸ್ ಮಾಡ್ತೀನಿ, ಈ 4 ನೆನ್ಪಿಟ್ಕೊಳ್ಳಿ. ಮತ್ತೆ ಮೂರನೇದೇನಪ್ಪಾ ಅಂದ್ರೆ, ಇಫ್ ಎ ಇಸ್ ಬೌಂಡೆಡ್ ಸೆಟ್. ಸೊ ಇದನ್ನ ನೋಟ್ಸ್ ನಾನು ಸೆಂಡ್ ಮಾಡ್ತೀನಿ ಇವತ್ತು. ಇಫ್ ಎ ಇಸ್ ಬೌಂಡೆಡ್ ಅಂಡ್ ಲ್ಯಾಂಬ್ಡಾ ಇಸ್ ಎನಿ ರಿಯಲ್ ವ್ಯಾಲ್ಯೂ, ದೆನ್ ಲ್ಯಾಂಬ್ಡಾ ಇಸ್ ಆಲ್ಸೋ ಬೌಂಡೆಡ್. ಯಾಕಂದ್ರೆ ನೀವು ಯಾವ್ದೋ ಒಂದು ಸ್ಕೇಲರ್ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿದ್ರೆ, ರಿಯಲ್ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿದ್ರೆ ಅದು ಕೂಡ ಬೌಂಡೆಡ್ ಆಗುತ್ತೆ. ಓಕೆನಾ? ಈಗ ನೋಡಿ, ಸಪೋಸ್ ನೀವೇನೋ ಈಗ ಸಪೋಸ್ ಇಫ್ -3 ≤ x ≤ 7 ಅಂತ ಇರುತ್ತೆ, ಫಾರ್ ಆಲ್ x ಬಿಲಾಂಗ್ಸ್ ಟು ಎ. ಓಕೆ, ಸೊ ಐ ಸೇ ಎ ಇಸ್ ಬೌಂಡೆಡ್ ಅಲ್ವಾ? Yes, ಹೌದಾ sir. ಇಲ್ವಾ? ಸೊ ಎಕ್ಸ್ ಅನ್ನೋದು -3 ಮತ್ತೆ 7 ಮಧ್ಯೆ ಎಲ್ಲಾ ಎಲಿಮೆಂಟ್ಸ್ ಗಳು ಇರುತ್ತವೆ ಅಂತಂದ್ರೆ ಎ ಬೌಂಡೆಡ್ ಅಂತ ಹೇಳ್ತೀವಿ. ಸಪೋಸ್ ಇಫ್ ಐ ಮಲ್ಟಿಪ್ಲೈ ಯಾವ್ದೋ ಒಂದು ರಿಯಲ್ ವ್ಯಾಲ್ಯೂ 2 ಮಲ್ಟಿಪ್ಲೈ ಮಾಡ್ತೀನಿ ಅಂತ ಇಟ್ಕೊಳ್ಳಿ, ಅಂದ್ರೆ ಏನಲ್ಲಿರುವ ಪ್ರತಿಯೊಂದು ಎಲಿಮೆಂಟ್ಗೂ ಕೂಡ ಲ್ಯಾಂಬ್ಡಾ ಎ ಹೆಂಗ್ ಡಿಫೈನ್ ಮಾಡ್ತೀವಿ ಅಂತಂದ್ರೆ, ಲ್ಯಾಂಬ್ಡಾ ಎ ಇಸ್ ದಿಸ್. ಲ್ಯಾಂಬ್ಡಾ ಎ ಅಂದ್ರೆ ಏನಪ್ಪಾ ಅಂತ ಅಂದ್ರೆ, ಇಟ್ ಈಸ್ ಲ್ಯಾಂಬ್ಡಾ ಎಕ್ಸ್ such that for all x belongs to R. For all x belongs to R, you have to multiply lambda. So that is what lambda A means. ಅಂದ್ರೆ if you multiply lambda for each and every element, ನಿಮ್ಗೆ ಏನಾಗುತ್ತೆ ಅವಾಗ, ಸುಪ್ರೀಮ್ ಅಂದ್ರೆ ಲ್ಯಾಂಬ್ಡಾ ಮೇಲೆ ಡಿಪೆಂಡ್ ಆಗುತ್ತೆ. ಸಪೋಸ್ ನಾ ಇಫ್ ಐ ಟೇಕ್ 2 ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಇಲ್ಲಿ, -6 ≤ x ≤ 14 ಆಗುತ್ತೆ. 14 ಆಗುತ್ತೆ. ದೆನ್ ಆಲ್ಸೋ ಇಟ್ ಇಸ್ ಬೌಂಡೆಡ್ ಅಲ್ವಾ? ಓಕೆನಾ? Yes, sir. ಆದ್ರೆ 2x ಬರಲ್ಲ. ನಾನು ಎಕ್ಸ್ ಬಗ್ಗೆನೇ ಹೇಳ್ತಿದೀನಿ. ಇಲ್ಲಿ ಎಕ್ಸ್ 2x ಅನ್ನೋದಲ್ಲ, ಅಂದ್ರೆ ನಾನು ಈಕ್ವೇಶನ್ ಅಲ್ಲಿ 2x ಬರುತ್ತೆ ಅಂತ ಹೇಳ್ತಿದ್ದೀರಾ. ಹೌದು, ಇಲ್ಲಿ 2x ಬರಿಬೇಕು. ಆಯ್ತು, ಬರ್ಕೊಳ್ಳಿ. 2x ಅಂದ್ರೆ 2x is an each element of lambda 2x 2a. ಸರ್ ಅಂದ್ರೆ ಅಲ್ಲಿ ಯಾವುದೇ ಒಂದು ಲ್ಯಾಂಬ್ಡಾ ಲ್ಯಾಂಬ್ಡಾ ಎ ವ್ಯಾಲ್ಯೂ, ಸೆಟ್ ಬರ್ದಿದ್ದೀರಲ್ಲ ಸರ್, ಅಲ್ಲಿ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಬರಿಬೇಕಾ ಎ ಬರಿಬೇಕಾ? ಓ ಸಾರಿ, ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎ, ಸಾರಿ ಎ ಇದೆ. ಹೌದು, ಹಾಂ ಸರ್. ಅಂದ್ರೆ ಎ ನಲ್ಲಿ ಎ ಏನ್ ಡಿಫೈನ್ ಆಗಿದೆ ಅದಕ್ಕೆ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು ನೀವು. ಈ ಸೆಟ್ ಎ ಅಂದ್ರೆ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎ ಅಂದ್ರೆ ಯಾವ್ದೋ ಒಂದು ಬೌಂಡೆಡ್ ಸಬ್ಸೆಟ್ ನಾವು ಎ ತಗೊಂಡಿದೀವಲ್ವಾ, ಎ ತಗೋಬೇಕು. ಅಂದ್ರೆ ವೆರಿ ಸಿಂಪಲ್ ರೀ, ಇಷ್ಟ ಇನ್ನೇನಿಲ್ಲ. ಎ ಅನ್ನೋದು ಒಂದು ಬೌಂಡೆಡ್ ಸಬ್ಸೆಟ್ ಆಫ್ ಆರ್ ಅಂತ ಅನ್ಕೊಂಡಾಗ ಲ್ಯಾಂಬ್ಡಾ ಎ ಹೆಂಗೆ ಡಿಫೈನ್ ಆಗುತ್ತೆ ಅಂದ್ರೆ, ಆ ಲ್ಯಾಂಬ್ಡಾನ ಈಚ್ ಅಂಡ್ ಎವ್ರಿ ಎಲಿಮೆಂಟ್ಗೂ ನೀವು ಮಲ್ಟಿಪ್ಲೈ ಮಾಡಬೇಕು. ಅವಾಗ ಏನ್ ಸೆಟ್ ಸಿಗುತ್ತೆ ಅದೇ ನಮ್ಮ ಸೆಟ್ಟು ಲ್ಯಾಂಬ್ಡಾ ಎ ಅನ್ನೋ ಸೆಟ್ಟು. ಓಕೆನಾ?
ಸೊ ಆ ಲ್ಯಾಂಬ್ಡಾ ಎ ಪ್ರಾಪರ್ಟೀಸ್ ಹೆಂಗ್ ಡಿಫೈನ್ ಆಗುತ್ತೆ ಅಂತ ನೋಡೋಣ. ಸೊ ಸುಪ್ರೀಮಮ್ ಆಫ್ ಲ್ಯಾಂಬ್ಡಾ ಎ ಹೆಂಗೆ ಡಿಫೈನ್ ಮಾಡ್ತಾರೆ ಅವರು ಅಂತ ಅಂದ್ರೆ ಲ್ಯಾಂಬ್ಡಾ ಇಂಟು ಸುಪ್ರೀಮಮ್ ಆಫ್ ಎ ಅಂದ್ರೆ ಐ ಕ್ಯಾನ್ ಟೇಕ್ ದಟ್ ಲ್ಯಾಂಬ್ಡಾ ಔಟ್ಸೈಡ್ ದ ಸುಪ್ರೀಮಮ್ ಓನ್ಲಿ. ನೋಡಿ ಅವಾಗ ಲ್ಯಾಂಬ್ಡಾ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಇದ್ದಾಗ ಹಿಂಗ್ ತಗೋಬಹುದಂತೆ. ಅಂದ್ರೆ ಏದು ಸುಪ್ರೀಮಮ್ ಗೊತ್ತಿದ್ರೆ ಲ್ಯಾಂಬ್ಡಾ ಏದು ಸುಪ್ರೀಮಮ್ ಹೇಳ್ಬೋದು. ವೆನ್ ಯು ಮಲ್ಟಿಪ್ಲೈ ಎ ಪಾಸಿಟಿವ್ ನಂಬರ್, ಪಾಸಿಟಿವ್ ಲ್ಯಾಂಬ್ಡಾ, ಪಾಸಿಟಿವ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಅಂತಂದ್ರೆ ಇಟ್ ಇಸ್ ಅ ಪಾಸಿಟಿವ್ ನಂಬರ್ ಅಲ್ವಾ. ಸೊ ಲ್ಯಾಂಬ್ಡಾ ಏನಾದ್ರು ಲೆಸ್ ದನ್ 0 ಅಂದ್ರೆ ಯಾವ ಒಂದು ರಿಯಲ್ ವ್ಯಾಲ್ಯೂ ನೆಗೆಟಿವ್ ನಂಬರ್ ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಉಲ್ಟಾ ಆಗುತ್ತೆ. ಅಂದ್ರೆ ಲ್ಯಾಂಬ್ಡಾನ ಆಚೆ ತೆಗಿಬಹುದು ನಾವು ಇದ್ರ ಒಳಗಡೆಯಿಂದ, ಬಟ್ ಅಲ್ಲಿ ಸುಪ್ರೀಮ್ ಆಗಲ್ಲ, ಅದು ಏನಾಗುತ್ತೆ, ಇದು ಇನ್ಫಿಮಮ್ ಆಗುತ್ತೆ. ಲ್ಯಾಂಬ್ಡಾ ಇಂಟು ಇನ್ಫಿಮಮ್ ಎ ಆಗುತ್ತೆ. ಓಕೆನಾ, ಕ್ಲಿಯರ್. ಇದು ಸುಪ್ರೀಮಮ್ ಕಥೆ ಆಯ್ತು. ಈಗ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಸುಪ್ರೀಮಮ್ ಆಫ್ ಲ್ಯಾಂಬ್ಡಾ ಎ ಏನಾಗುತ್ತೆ ಅಂತ ಅಂದ್ರೆ ಲ್ಯಾಂಬ್ಡಾ ಇಂಟು ಸುಪ್ರೀಮಮ್ ಎ ಆಗುತ್ತೆ ವೆನ್ ಮಲ್ಟಿಪ್ಲೈ ಪಾಸಿಟಿವ್ ಲ್ಯಾಂಬ್ಡಾ. ಪಾಸಿಟಿವ್ ಲ್ಯಾಂಬ್ಡಾ ಇದ್ದಾಗ ಮಾತ್ರ. ನೆಗೆಟಿವ್ ಲ್ಯಾಂಬ್ಡಾ ತಗೊಂಡಾಗ ಏನಾಗುತ್ತೆ, ಲ್ಯಾಂಬ್ಡಾ ಇಂಟು ಇನ್ಫಿಮಮ್ ಎ ಆಗುತ್ತೆ. ಇನ್ಫಿಮಮ್ ಅಲ್ಲೂ ಅದೇ ತರ ಕೇಸು. ಪಾಸಿಟಿವ್ ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ ಲ್ಯಾಂಬ್ಡಾ ಹಂಗೆ ಆಚೆ ಬರುತ್ತೆ, ಇನ್ಫಿಮಮ್ ಎ ಉಳ್ಕೊಂಡು ಹೋಗ್ತಿಲ್ಲಿ, ಲ್ಯಾಂಬ್ಡಾ ಇಂಟು ಇನ್ಫಿಮಮ್ ಎ ಇರುತ್ತೆ. ಸೊ ನೀವು ನೆಗೆಟಿವ್ ನಂಬರ್ ನ ಮಲ್ಟಿಪ್ಲೈ ಮಾಡಿದ್ರೆ ಲ್ಯಾಂಬ್ಡಾ ಲೆಸ್ ದನ್ 0 ಆದಾಗ ಏನಾಗುತ್ತೆ, ಉಲ್ಟಾ ಆಗುತ್ತೆ. ಇನ್ಫಿಮಮ್ ಇದೇನಾಯ್ತು, ಇಲ್ಲಿ ಸುಪ್ರೀಮಮ್ ಆಯ್ತು. ಸೊ ಈ ಸ್ಪೆಷಲ್ ಕೇಸ್ ಆಫ್ ದಿಸ್, ಈ ಎರಡದು ಸ್ಪೆಷಲ್ ಕೇಸು. ಥರ್ಡ್ ಒನ್ ಸುಪ್ರೀಮಮ್ ಆಫ್ ಮೈನಸ್ ಎ ಏನಾಗುತ್ತೆ ಅಂತ ಯೋಚನೆ. ನೋಡಿ ಸುಪ್ರೀಮಮ್ ಆಫ್ ಮೈನಸ್ ಎ ಅಂತಂದ್ರೆ ಇಲ್ಲಿ ಏನಿಲ್ಲ ಅಂದ್ರೆ ಪಕ್ಕದಲ್ಲಿ ಏನಿದೆ, ಇಲ್ಲಿ ದಿಸ್ ಇಸ್ ಆಕ್ಚುಲಿ -1 ಅಲ್ವಾ. -1 ಅನ್ನೋದು ರಿಯಲ್ ವ್ಯಾಲ್ಯೂ ಅಲ್ವಾ. ಇದು ಎಸ್ ಸರ್. ಲ್ಯಾಂಬ್ಡಾ ಇಸ್ ನೆಗೆಟಿವ್. ಲ್ಯಾಂಬ್ಡಾ ಇಸ್ ನೆಗೆಟಿವ್ ಆದ್ರೆ ಸುಪ್ರೀಮಮ್ ಮೇಲೆ ಇರುತ್ತೆ. ಸುಪ್ರೀಮಮ್ ಆಫ್ ಲ್ಯಾಂಬ್ಡಾ ಇಸ್ ವಾಟ್ ವೆನ್ ಯು ಟೇಕ್ ನೆಗೆಟಿವ್, ಲ್ಯಾಂಬ್ಡಾ ಇಂಟು ಇನ್ಫಿಮಮ್ ಎ ಅಲ್ವಾ. ಅಂದ್ರೆ Yes. ಸಪೋಸ್ ನೀನ್ ಮೈನಸ್ ನ ಆಚೆ ತೆಗ್ದಿದ್ದೀರಾ ಅಂತ ಅಂದ್ರೆ ಸುಪ್ರೀಮ್ ಇದು ಇನ್ಫಿಮಮ್ ಆಗುತ್ತೆ, ಮೈನಸ್ ಇನ್ಫಿಮಮ್ ಎ. ಅದೇ ಇನ್ಫಿಮಮ್ ಆಫ್ ಮೈನಸ್ ಎ ಏನಾಗುತ್ತೆ, -1 ಅಂತ ಇರುತ್ತೆ ಇಲ್ಲಿ. ಲ್ಯಾಂಬ್ಡಾ ಈಸ್, ಸೊ ಇನ್ ದಿಸ್ ಕೇಸ್ ವಾಟ್ ಈಸ್ ಲ್ಯಾಂಬ್ಡಾ, ಇನ್ ದಿಸ್ ಕೇಸ್ ಲ್ಯಾಂಬ್ಡಾ ಈಸ್ -1. ಇಲ್ಲೂ ಕೂಡ ಲ್ಯಾಂಬ್ಡಾ -1 ಆಗುತ್ತೆ. ಸೊ ಅವಾಗ ಈ -1 ನಾನು ಆಚೆ ತೆಗೆದಿದ್ದೀನಿ ಅಂತ ಅಂದಾಗ ನಿಮ್ಗೆ ಮೈನಸ್ ಸುಪ್ರೀಮಮ್ ಎ ಆಗುತ್ತೆ. ಕ್ಲಿಯರ್ ಆಯ್ತಲ್ವಾ. ನಿಮ್ಗೆ ಇದೇ ಗೊತ್ತಾಗುತ್ತೆ. ಈಗ ನಿಮ್ಗೆ ವೆರಿ ಸಿಂಪಲ್, ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಂಡು ಹೇಳ್ಬಿಟ್ಟು ನೋಡಿ. ಎ ಇಸ್ ಈಕ್ವಲ್ ಟು 1 2 3 4 ಅಂತ ಇರುತ್ತೆ ಅಲ್ವಾ. ಈಗ ನಮ್ಗೆ ಗೊತ್ತಿದೆ, ಈಗ ನಾನು ಇದಕ್ಕೆ ಸುಪ್ರೀಮಮ್ ಏನು, ವಾಟ್ ಈಸ್ ಸುಪ್ರೀಮಮ್ ಅಂಡ್ ವಾಟ್ ಈಸ್ ಇನ್ಫಿಮಮ್. Supremum 4 infimum. 4 infimum 1. ಇನ್ಫಿಮಮ್ ಇಸ್ 1 ಅಲ್ವಾ. ಈಗ ನಾನು 2a ಅಂತ ಸಪೋಸ್ 3a ಅಂತ ಹೇಳ್ತೀನಿ. ದೆನ್ ಕ್ಯಾನ್ ಯು ಕನ್ಸ್ಟ್ರಕ್ಟ್ 3a ಸೆಟ್. Yes, 3a sir. ಸೆಟ್ ಏನಾಗುತ್ತೆ ಅಂದ್ರೆ ಯು ಹ್ಯಾವ್ ಟು ಮಲ್ಟಿಪ್ಲೈ 3 ವಿತ್ ಈಚ್ ಅಂಡ್ ಎವ್ರಿ ಎಲಿಮೆಂಟ್. ಏನಾಗುತ್ತೆ, 3 3 6 9 12. 6 9 12 ಅಲ್ವಾ. ಈಗ ಇದರಲ್ಲಿ ಈಗ ಸುಪ್ರೀಮಮ್ ಆಫ್ 3 ನಾನು ಇದನ್ನ ಕನ್ಸ್ಟ್ರಕ್ಟ್ ಮಾಡ್ದಾನೆ ಮಾಡ್ಬೋದು ಅಂತ ಅವ್ರು ಹೇಳ್ತಿರೋದು. ಹೆಂಗೆ ಅಂತಂದ್ರೆ ಸುಪ್ರೀಮಮ್ ಆಫ್ 3a ಇಸ್ ಈಕ್ವಲ್ ಟು, ಅಕಾರ್ಡಿಂಗ್ ಟು ಫಾರ್ಮುಲಾ ಬರ್ತೀನಿ ಅಂದ್ರೆ, ಈಗ ಇದರಿಂದ ನನಗೆ ಡೈರೆಕ್ಟ್ ಆಗಿ ಗೊತ್ತಾಯ್ತು, ಇದರಿಂದ ಸುಪ್ರೀಮಮ್ ಏನಾಗುತ್ತೆ, 12. ಸುಪ್ರೀಮಮ್ ಈಸ್ 12, ಇನ್ಫಿಮಮ್ ಈಸ್ 3 ಅಂತ 3. ಗೊತ್ತಾಯ್ತು. ಈಗ ನಾನು ಇದನ್ನ ನೋಡ್ದಂಗೆನೆ ಡೈರೆಕ್ಟ್ ಆಗಿ ಇದ್ರ ಮುಖಾಂತರ ಹೇಳ್ಬೋದು. ಹೆಂಗೆ, ಸುಪ್ರೀಮಮ್ ಆಫ್ 3 ಏನಂತ ಬರೀಬೋದು, 3 ಇಸ್ ಎ ಪಾಸಿಟಿವ್ ನಂಬರ್ ಅಲ್ವಾ. ನಾನು 3 ಇಂಟು ಸುಪ್ರೀಮಮ್ ಆಫ್ ವಾಟ್, ಎ. ಯಾಕಂದ್ರೆ ನೆಗೆಟಿವ್ ಅಲ್ಲ, ಪಾಸಿಟಿವ್ ನಂಬರ್ ಆಗಿರೋದ್ರಿಂದ ನಾವು ಸುಪ್ರೀಮಮ್ ಆಫ್ ಲ್ಯಾಂಬ್ಡಾ ಎ, ಲ್ಯಾಂಬ್ಡಾ ಇಂಟು ಸುಪ್ರೀಮಮ್ ಎ ಅಂತ ಬರೀಬಹುದು, ಲ್ಯಾಂಬ್ಡಾ ಪಾಸಿಟಿವ್ ಆಗಿರೋದ್ರಿಂದ. ಸೊ ಅವಾಗ ಏನಾದ್ರು 3 ಇಂಟು ಸುಪ್ರೀಮಮ್ ಆಫ್ ಎ ಇಸ್ ವಾಟ್, 4. ಸುಪ್ರೀಮಮ್ ಆಫ್ ಎ ಇಸ್ 4. 3 4 ಎಷ್ಟು, 12. ಸೇಮ್ ನಂಬರ್ ಇಲ್ಲೇನಿದೆ ಅದೇ ನಂಬರ್ ಬಂತು. ಅರ್ಥ ಆಗ್ತಿಲ್ಲ ಮೀನಿಂಗ್ ಈಗ. Yes, sir. ಸೊ ಅದೇ ಸುಪ್ರೀಮಮ್ ಆಫ್ -1/2 ಎ ಅಂತ ಅಂದ್ರೆ ಏನಾಗುತ್ತೆ ಅವಾಗ, -1/2 ಇಸ್ ನೆಗೆಟಿವ್. ಸೊ -1/2 ಇವಾಗ ಏನಾಗುತ್ತೆ ಇಲ್ಲಿ, ಇನ್ಫಿಮಮ್ ಆಗುತ್ತೆ. ಇನ್ಫಿಮಮ್ ಅವಾಗ ಏನಾಗುತ್ತೆ, -1/2 ಇನ್ಫಿಮಮ್ ಆಫ್ ಎ ಇಸ್ ಈಕ್ವಲ್ ಟು ವಾಟ್, -1/2 ಇಂಟು ಇನ್ಫಿಮಮ್ ಆಫ್ ಎ ಇಸ್ ವಾಟ್, 1. ಇನ್ಫಿಮಮ್ ಆಫ್ ಎ ಇಸ್ 1. ಸೊ ಹಂಗಾಗಿ -1/2 ಸಿಗುತ್ತೆ. ಅರ್ಥ ಆಯ್ತಲ್ವಾ. ಈ ಪ್ರಾಪರ್ಟೀಸ್ ನ ಅಪ್ಲೈ ಮಾಡ್ಕೊಂತ ಹೋಗಿ. ಇದ್ರ ಮೇಲೆ ಕ್ವಶನ್ಸ್ ಕೇಳೋ ಚಾನ್ಸ್ ಇದೆ, 1 2 3 ಕಡೆ ಕೇಳಿದಾನೆ. ಓಕೆ, ನೀವು ಅವಾಗ ನಾವ್ ಏನ್ ಟಾಪಿಕ್ ಮಾಡ್ತಾ ಇರ್ತೀವಿ, ಇನ್ ಮುಂದೆ ನಮ್ಮ ರಿಯಲ್ ಅನಾಲಿಸಿಸ್ ಅಲ್ಲಿ ಕ್ವಶನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇಷ್ಟೊತ್ತು ಮೊದಲೇವರೆಗೂ ಬರೀ ಬೇಸಿಕ್ಸ್ ಇತ್ತು. ಇನ್ ಮುಂದೆ ಆಕ್ಚುಲಿ ನಿಮಗೆ ಕ್ವಶನ್ಸ್ ಸ್ವಲ್ಪ ಕಾಣ್ತಾ ಹೋಗ್ತಾರೆ, ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಹೋಗಿ ಕೇಸ್ ಪೇಪರ್ಸ್. ಸೊ ಇಫ್ ಎ ಅಂಡ್ ಬಿ ಆರ್ ಬೌಂಡೆಡ್ ನಾನ್ ಎಂಪ್ಟಿ ಸೆಟ್ಸ್, ದೆನ್ ಯೂನಿಯನ್ ಮತ್ತೆ ಇಂಟರ್ಸೆಕ್ಷನ್ ಎರಡೂ ಕೂಡ ಬೌಂಡೆಡ್ ಆಗಿರ್ತವೆ. ಅರ್ಥ ಆಯ್ತಲ್ವಾ.
ಸೊ Yes, sir. ಯೂನಿಯನ್ ಇಂಟರ್ಸೆಕ್ಷನ್ ಎರಡು ಬೌಂಡೆಡ್ ಆಗಿರ್ತವೆ. ಸೊ ಅದ್ರಲ್ಲಿ ಯಾವ್ಯಾವ ತರ ಸುಪ್ರೀಂ ಇನ್ಫಿಮ್ ಎಕ್ಸಿಸ್ಟ್ ಆಗುತ್ತೆ ಅಂತಂದ್ರೆ, ಸುಪ್ರೀಮಮ್ ಆಫ್ ಎ ಯೂನಿಯನ್ ಬಿ ಬಂದ್ಬಿಟ್ಟು ಏನಾಗುತ್ತೆ ಅಂತಂದ್ರೆ, ಯೂನಿಯನ್ ಆಗಿರೋದ್ರಿಂದ ಇಲ್ಲಿ ಯೂನಿಯನ್ ಅಂತ ಅಂದ್ರೆ ಇಲ್ಲಿ ಅಡಿಷನ್ ಗಿಡಿಷನ್ ಎಲ್ಲ ಮಾಡಲ್ಲ. ಯೂನಿಯನ್ ಅಂದ್ರೆ ಏನಂತ ಡೆಫಿನಿಷನ್, ಎಲ್ಲಾನು ಬರಿಬೇಕು, ಏನಲ್ಲಿರೋದ್ನು ಬರಿಬೇಕು, ಬಿ ನಲ್ಲಿ ಇರೋದ್ನು ಬರಿಬೇಕು ಅಲ್ವಾ. ಸೊ ಯೂನಿಯನ್ ನಲ್ಲಿ ನಾವು ತುಂಬಾ ಆಪರೇಷನ್ಸ್ ಗಳಲ್ಲಿ ನೋಡ್ತೀವಿ, ಯೂನಿಯನ್ ಅಂತ ಬಂದಾಗ ನಾವು ಯೂಸ್ ದ ವರ್ಡ್ ಮ್ಯಾಕ್ಸಿಮಮ್ ಅಂತ ಯೂಸ್ ಮಾಡ್ತೀವಿ. ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಅಂತ ಯೂಸ್ ಮಾಡ್ತೀವಿ, ಅದು ನೆನಪಿರ್ಲಿ. ಎ ಯೂನಿಯನ್ ಬಿ ನಲ್ಲಿ ಏನಾಗುತ್ತೆ, ವಾಟ್ ಇಸ್ ದ ಸುಪ್ರೀಮಮ್ ಆಫ್ ಎ ಯೂನಿಯನ್ ಬಿ ಅಂತ ಅಂದ್ರೆ ದರ್ ಇಸ್ ದ ಮ್ಯಾಕ್ಸಿಮಮ್ ಆಫ್ ಸುಪ್ರೀಮಮ್ ಆಫ್ ಎ ಅಂಡ್ ಸುಪ್ರೀಮಮ್ ಆಫ್ ಬಿ ಆಗುತ್ತೆ. ಇನ್ಫಿಮಮ್ ಆಫ್ ಎ ಯೂನಿಯನ್ ಬಿ ಅಂತ ಅಂದ್ರೆ ಏನಾಗುತ್ತೆ, ಇನ್ಫಿಮಮ್ ಚಿಕ್ಕ ವ್ಯಾಲ್ಯೂ ಅಲ್ವಾ, ಅಂದ್ರೆ ಯು ಹ್ಯಾವ್ ಟು ಫೈಂಡ್ ದ ಮಿನಿಮಮ್ ವ್ಯಾಲ್ಯೂ ಮಿನಿಮಮ್ ಆಫ್ ದಿ ಸುಪ್ರೀಮಮ್ಸ್, ದಟ್ ಇಸ್ ಮಿನಿಮಮ್ ಆಫ್ ಇನ್ಫಿಮಮ್ ಎ ಇನ್ಫಿಮಮ್ ಬಿ ಅಲ್ವಾ. ಇಂಟರ್ಸೆಕ್ಷನ್ ತಗೊಂಡಾಗ ಸೊ ಇಟ್ ಈಸ್ ಇನ್ ಈಕ್ವೇಶನ್ ಬರುತ್ತೆ ನೋಡಿ. ಸುಪ್ಪಲ್ಲಿ ಯಾವ್ದೋ ಒಂದು ಲಾಜಿಕ್ ಅಲ್ಲಿ ಬಯಾಟ್ ಮಾಡಿ ಇಂಥವನ್ನೆಲ್ಲನ, ಈಗ ಅವ್ನು ಕೇಳ್ಬೋದು ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್ ಅಂತ ಕೊಟ್ಬಿಟ್ಟು 4 ಸ್ಟೇಟ್ಮೆಂಟ್ ಕೊಟ್ಬಿಡ್ತಾನೆ ಈ ತರ. ಸೊ ಅವಾಗ ನಿಮ್ಗೆ ಗೊತ್ತಿರಬೇಕು ಯಾವ್ದಕ್ಕೆ ಲೆಸ್ ದ್ಯಾನ್ ಯಾವ್ದಕ್ಕೆ ಇದನ್ನ ಮಾಡೋದಂತ. ಸುಪ್ರೀಮಮ್ ಆಫ್ ಎ ಇಂಟರ್ಸೆಕ್ಷನ್ ಅಲ್ಲಿ ಇನ್ ಈಕ್ವೇಶನ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಸುಪ್ರೀಮ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಮಿನಿಮಮ್ ಆಫ್ ಸುಪ್ರೀಮಮ್ ಎ ಸುಪ್ರೀಮಮ್ ಬಿ. Infimum of A intersection B is greater than or equal to maximum of infimum A infimum B. Okay, na? So these are the results. ಮತ್ತೆ ಇನ್ನೊಂದು ರಿಸಲ್ಟ್ ಇದೆ, ಅಂದ್ರೆ ಹೇಳ್ತೀವಿ ಅಂದ್ರೆ A is equal to the set A is equal to X such that X belongs to Q and X is a positive real. ಅಲ್ಲ ಸರ್, X belongs to Q ಅಂದ್ರೆ ಪಾಸಿಟಿವ್ ನಂಬರ್, ಯಾವುದು ಪಾಸಿಟಿವ್ ಫ್ರಾಕ್ಷನ್. ಸೊ ಅಂಡ್ X square less than 3 ಅಂತ ಇದೆ, ಡಸ್ ನಾಟ್ ಹ್ಯಾವ್ ಎನಿ ಸುಪ್ರೀಮಮ್ ಇನ್ ಕ್ಯೂ ಅಂತ ಇದೆ. ಸೊ ನನ್ನ ಒಂದು ಕ್ವಶನ್ ಕೇಳ ಈಗ. ಸೊ ಈ ಕ್ವಶನ್ ಕೇಳ್ತಾನೆ, ಇದನ್ನ ಈ ಸೆಟ್ ನ ತುಂಬಾ ಕಡೆ ಯೂಸ್ ಮಾಡಿದ್ದ, ಅದಕ್ಕೋಸ್ಕರ ಬರ್ಕೊಂಡಿದೀವಿ. ಈ ಸೆಟ್ ಏನಿದೆ, ಈ ಸೆಟ್ ನ ಅಬ್ಸರ್ವ್ ಮಾಡಿ. ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಕ್ಯೂ ರ್ಯಾಷನಲ್ಸ್, ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 0 ಅಂಡ್ ಎಕ್ಸ್ ಸ್ಕ್ವೇರ್ ಲೆಸ್ ದ್ಯಾನ್ 3. ನಾನ್ ಕೇಳೋ ಫಸ್ಟ್ ಕ್ವಶನ್, ಈಸ್ ದಿಸ್ ಬೌಂಡೆಡ್? No, sir. ಎಸ್, ಇಟ್ ಈಸ್ ಬೌಂಡೆಡ್. ಯಾಕೆ ಅಂತ ಅಂದ್ರೆ, ಸೊ ಎಕ್ಸ್ ಗೆ ಮಿನಿಮಮ್ ವ್ಯಾಲ್ಯೂ ಅವನೇ ಕೊಟ್ಟಿದ್ದಾನೆ. ಸೊ ಇಫ್ ಯು ಸಾಲ್ವ್ ದಿಸ್ ಇನ್ ಈಕ್ವೇಶನ್, ಎಕ್ಸ್ ಸ್ಕ್ವೇರ್ ಲೆಸ್ಸರ್ ದ್ಯಾನ್ 3 ಅಂತ ಅಂದ್ರೆ ಲೆಸ್ಸರ್ ದ್ಯಾನ್ 3 ಅಂತ ಕೊಟ್ಟಿದ್ದಾನೆ ಅಲ್ವಾ. ಎಕ್ಸ್ ಸ್ಕ್ವೇರ್ ಲೆಸ್ಸರ್ ದ್ಯಾನ್ 3 ಸಾಲ್ವ್ ಮಾಡಿದ್ರೆ ಏನಾಗುತ್ತೆ? X less than. X less than plus or minus root 3. ಅಂದ್ರೆ ನೋಡಿ, ಇನ್ನೊಂದು ಇದು ಸ್ವಲ್ಪ ಇಂಥವೆಲ್ಲ ಬೇಸಿಕ್ಸ್ ನ ಅರ್ಥ ಮಾಡ್ಕೊಳ್ಬೇಕು ನೋಡಿ. ಯಾವತ್ತೇ ಆಗ್ಲಿ ಇನ್ ಈಕ್ವೇಶನ್ ಅಲ್ಲಿ ಈ ಎಕ್ಸ್ ಸ್ಕ್ವೇರ್ ಇರುತ್ತೆ, ಇಲ್ಲಿ ಲೆಸ್ ದ್ಯಾನ್ 3 ಅಥವಾ ಗ್ರೇಟರ್ ದ್ಯಾನ್ 3 ಈ ತರ ಇನ್ ಈಕ್ವೇಶನ್ ಸಾಲ್ವ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ, ನೀವು ಸ್ಕ್ವೇರ್ ನ ಈ ಕಡೆ ಹಾಕ್ಬೇಕಂದ್ರೆ ಈಕ್ವೇಶನ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಪ್ಲಸ್ ಆರ್ ಮೈನಸ್ ಅಂತ ಹಾಕ್ತೀರಾ. ಬಟ್ ಇನ್ ಈಕ್ವೇಶನ್ ಅಲ್ಲಿ ಆ ತರ ಹಾಕಕ್ ಆಗಲ್ಲ ನಮ್ಗೆ. ಅಂತ ಟೈಮಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಮಾಡ್ ತಗೋಬೇಕು. ಯಾವತ್ತು ಮಾಡ್ ಲೆಸ್ ದ್ಯಾನ್ ಪ್ಲಸ್ ಆರ್ ಮೈನಸ್ ರೂಟ್ 3 ಅಂತ ತಗೋಬೇಕು. ಅರ್ಥ ಆಗ್ತೀವಲ್ವಾ? ಅಲ್ಲ, ಅಥವಾ ಮಾಡ್ ಎಕ್ಸ್ ಇಸ್ ಲೆಸ್ ದ್ಯಾನ್ ರೂಟ್ 3 ಅಂತ ತಗೋಬೇಕು. ನಿಮ್ಗೆ ಈ ಪ್ರಾಪರ್ಟಿ ಗೊತ್ತಿರಬೇಕು. ಸೊ ಮಾಡ್ ಎಕ್ಸ್ ಇಸ್ ಲೆಸರ್ ದ್ಯಾನ್ ಎ ಅಂತ ಅಂದ್ರೆ ವಿಚ್ ಇಂಪ್ಲೈಸ್ ದಟ್ ಸೊ ಮೈನಸ್ ಎ ಲೆಸರ್ ದ್ಯಾನ್ ಎಕ್ಸ್ ಲೆಸರ್ ದ್ಯಾನ್ ಪ್ಲಸ್ ಎ ಅಂತ ಗೊತ್ತಿರಬೇಕು. ಸೊ ಈ ಪ್ರಾಪರ್ಟಿ ನಿಮ್ಗೆ ಗೊತ್ತಿರಬೇಕು. ಅವಾಗ ಅವಾಗ ಇದನ್ನ ಹೆಂಗ್ ಬರೀಬೋದು? ಮೈನಸ್ ರೂಟ್ 3 ಲೆಸರ್ ದ್ಯಾನ್ ಎಕ್ಸ್ ಲೆಸರ್ ದ್ಯಾನ್ ಪ್ಲಸ್ ರೂಟ್ 3 ಬರುತ್ತೆ. ಸಿನ್ಸ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 0, ಯು ಹ್ಯಾವ್ ಟು ನೆಗ್ಲೆಕ್ಟ್ ಮೈನಸ್ ವ್ಯಾಲ್ಯೂಸ್. ಅವಾಗ ಏನ್ ಬರೀಬೋದು? ಇದನ್ನ 0 less than x less than root 3. ಲೆಸರ್ ದ್ಯಾನ್ ರೂಟ್ 3 ಅಂತ ಬರ್ಕೋಬೇಕು. ಸೊ ಈಗ ಗೊತ್ತಾಯ್ತಲ್ಲ, ಇದೇ ಇನ್ಫಿಮಮ್. ಓಕೆನಾ? ಇದೇ ನಮ್ಮ ಸುಪ್ರೀಮಮ್. ಸಿಕ್ತಲ್ಲ? ದೀಸ್ ಆರ್ ಆಲ್ ದ ವ್ಯಾಲ್ಯೂಸ್ ಸೊ ಸ್ಯಾಟಿಸ್ಫೈಡ್ ಬೈ ದಿಸ್. ಇಟ್ ಈಸ್ ಬೌಂಡೆಡ್. ಬಟ್ ಅವನೇನ್ ಹೇಳ್ತಿದ್ದಾನೆ ಗೊತ್ತಾ? ಸೆಟ್ ಈಸ್ ಬೌಂಡೆಡ್. ಇದರಲ್ಲಿ ಸುಪ್ರೀಮಮ್ ಇನ್ಫಿಮಮ್ ಏನಿದೆ ಅದು ಎಕ್ಸಿಸ್ಟ್ ಆಗುತ್ತೆ, ಬಟ್ ಅದು ಕ್ಯೂ ನಲ್ಲಿ ಇರಲ್ಲ ಅಂತ ಹೇಳ್ತಿದ್ದಾರೆ. ಅರ್ಥ ಆಗ್ತಿದ್ಯಾ? ಈಗ ಸುಪ್ರೀಂ ಯಾವ್ದಕ್ಕೆ ಈಗ ಹೇಳಕ ನೋಡಿ. ಈಗ ನಾನು ಹೇಳೋದು ರೂಟ್ 3 ಬಂತಲ್ಲ, ಓಕೆನಾ? ಸೊ ರೂಟ್ 3 ಬಂದ್ಬಿಟ್ಟು ಸುಪ್ರೀಂ ಆಗುತ್ತೆ. ಸುಪ್ರೀಮ್ ಕ್ಯೂ ನಲ್ಲಿ ಇಲ್ಲ.
ಸುಪ್ರೀಂ ರೂಟ್ 3 ಅಲ್ವಾ, ಸೊ ಅದು ಇಲ್ಲ. ಅದೇ ತರ ಇದು ಕೂಡ ಸೇಮ್. ಸರ್ ಯಾವಾಗ್ಲೂ ಸುಪ್ರೀಮಮೋ ಇನ್ಫಿಮಮೋ ಸೆಟ್ಟಿಗೆ ಬಿಲಾಂಗ್ಸ್ ಆಗಿರ್ಲೇಬೇಕಾ? ಇಲ್ಲ ಇಲ್ಲ ಇಲ್ಲ, ಸುಪ್ರೀಂ ಇನ್ಫಿಮ್ ಸೆಟ್ಟಿಗೆ ಸೆಟ್ಟಲ್ ಇರ್ಲೇಬೇಕು ಅಂತ ರೂಲ್ಸ್ ಇಲ್ಲ, ಎಲ್ಲಿ ಬೇಕಾದ್ರೆ ಇರ್ಬೋದು. ಸರ್ ಮತ್ತೆ ಇದ್ರ ಕೇಸಲ್ಲಿ ರೂಟ್ 3 ಈಗ ಜನರಲ್ ಆಗಿ ಸೆಟ್ ಇಸ್ ಬೌಂಡೆಡ್ ಆದ್ರೆ ದ ಲಾರ್ಜೆಸ್ಟ್ ಎಲಿಮೆಂಟ್ ಇಸ್ ದ ಸುಪ್ರೀಮಮ್ ಅಂಡ್ ದ ಮಿನಿಮಮ್ ಎಲಿಮೆಂಟ್ ಇಸ್ ದ ಇನ್ಫಿಮಮ್ ಅಂತ ಹೇಳ್ತೀವಲ್ಲ. ಹೌದೌದೌದು. ಇಲ್ಲಿ ಲಾರ್ಜೆಸ್ಟ್ ಎಲಿಮೆಂಟ್ ರೂಟ್ 3 ಬಂದ್ರದ್ರಿಂದ ಸುಪ್ರೀಮಮ್ ಆಗ್ಲೇಬೇಕಲ್ಲ. ಲಾರ್ಜೆಸ್ಟ್ ಎಲಿಮೆಂಟ್ ಅಂದ್ರೆ ನೀವು ಟೆಕ್ನಿಕಲಿ ನಾವು ಅವಾಗಲೇ ಹೇಳಿದ್ನಲ್ಲ, ಲಾರ್ಜೆಸ್ಟ್ ಅಂದ್ರೆ ಬಿಲಾಂಗ್ಸ್ ಟು ಅಂತ ಹೇಳಿದ್ನಲ್ಲ, ಆತರ ಇಲ್ಲ ಇಲ್ಲ. ಈಗ ಎಕ್ಸಾಂಪಲ್, ಕೌಂಟರ್ ಎಕ್ಸಾಂಪಲ್ ತಗೊಳ್ಳಿ ನೀವೇನು. ಈಗ ನೋಡಿ 1/n ಇಂಟರ್ವಲ್ ತಗೊಳ್ಳಿ, 1,3 ಅಂತ ತಗೊಳ್ಳಿ. ಇದಕ್ಕೆ ಸುಪ್ರೀಂ ಯಾವುದು, ಇನ್ಫಿಮಮ್ ಯಾವುದು? 1 and 3. Supremum is 3. ದಿಸ್ ಇಸ್ ಇನ್ಫಿಮಮ್, ದಿಸ್ ಇಸ್ ಸುಪ್ರೀಮಮ್. 1 ಸೆಟ್ ಅಲ್ಲಿ ಇದೆ ಬಟ್ 3 ಸೆಟ್ ಅಲ್ಲಿ ಇಲ್ಲ. ಅಂದ್ರೆ ಸುಪ್ರೀಂ ಮೇ ಆರ್ ಮೇ ನಾಟ್ ಬಿಲಾಂಗ್ಸ್ ಟು ದ ಸೆಟ್. ಇದ್ರೂ ಇರ್ಬೋದು, ಇಲ್ದೇನೂ ಇರ್ಬೋದು. ಓಕೆ. ಇಂಟರ್ವಲ್ಗಳನ್ನ ಒಂದ್ಸರಿ ಕನ್ಸಿಡರ್ ಮಾಡ್ಕೊಳ್ಳಿ, ನಿಮ್ಗೆ ಈಸಿಯಾಗಿ ನಿಮ್ಮ ಇದಕ್ಕೆ ಆನ್ಸರ್ ಸಿಕ್ಬಿಡುತ್ತೆ. ಕೌಂಟರ್ ಅಂದ್ರೆ ನಾವು ಯಾವುದೇ ಒಂದು ಸ್ಟೇಟ್ಮೆಂಟ್ ನ ಟ್ರೂನೆಸ್ ನ ಚೆಕ್ ಮಾಡಕ್ಕೆ ನಾವು ಆಕ್ಚುಲಿ ನೀವೇನ್ ಮಾಡಿ ಅಂತಂದ್ರೆ ಯು ಟ್ರೈ ಟು ಅದನ್ನ ಫಾಲ್ಸ್ ಅಂತ ಟ್ರೂ ಮಾಡಕ್ಕೆ ನೀವು ಎಕ್ಸಾಂಪಲ್ಸ್ ನ ಕನ್ಸ್ಟ್ರಕ್ಟ್ ಮಾಡಕ್ ಟ್ರೈ ಮಾಡ್ತಾ ಹೋಗಿ. ಸೊ ಅವಾಗ ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ ಒಂದು ಐಡಿಯಾ ಸಿಕ್ಬಿಡುತ್ತೆ. ಓಕೆ ಓಕೆ ಓಕೆ. ಓಕೆ, ಈಗ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಮಾಡ್ಬಿಡೋಣ. ಈಗ ಕ್ವಶನ್ಸ್ ಕೊಡ್ತಾ ಹೋಗ್ತೀನಿ, ನೀವು ಆನ್ಸರ್ ಮಾಡ್ತಾ ಹೋಗಿ. ಓಕೆ, ಸೊ ನಮ್ಗೆ ಇವಾಗ ಸೆಟ್ಗಳನ್ನ ಕೊಡ್ತಾ ಹೋಗ್ತೀನಿ. ಇನ್ಫಿಮಮ್ ಹೇಳ್ಬೇಕು, ಸುಪ್ರೀಂ ಹೇಳ್ಬೇಕು ನೀವು. ಓಕೆನಾ? ಬೇಗ ಬೇಗ ಮಾಡಿ, ಒಂದೆರಡು ಕ್ವಶನ್ಸ್ ಇದಾವೆ, ಕ್ವಶನ್ ಸಾಲ್ವ್ ಮಾಡೋಣ. ವಾಟ್ ಈಸ್ ಸುಪ್ರೀಮಮ್? 9. ಸುಪ್ರೀಮ್ ಇಸ್ 9, ಇನ್ಫಿಮಮ್ ಇಸ್ 3. ಓಕೆನಾ? ಎಸ್. ನ್ಯಾಚುರಲ್ ನಂಬರ್ಗೆ ಅವನೇ ಕೊಟ್ಟಿದ್ದಾನೆ. ಸುಪ್ರೀಂ ನ್ಯಾಚುರಲ್ ನಂಬರ್ಸ್ಗೆ ಸುಪ್ರೀಂ ಇರುತ್ತಾ? ಸುಪ್ರೀಂ ಡಸ್ ನಾಟ್ ಎಕ್ಸಿಸ್ಟ್. ಇನ್ಫಿಮಮ್ 1. ಝಡ್ಗೆ ಯಾವುದು ಇಲ್ಲ, ಸುಪ್ರೀಮು ಇಲ್ಲ, ಇನ್ಫಿಮಮ್ ಕೂಡ ಡಸ್ ನಾಟ್, ಯಾವುದು ಎಕ್ಸಿಸ್ಟ್ ಆಗಲ್ಲ ಝಡ್ಗೆ. ಕ್ಯೂಗೆ QC ಮತ್ತೆ ಆರ್ಗೆ ಇಲ್ಲೂ ಕೂಡ ಅಷ್ಟೇ, ಸುಪ್ರೀಮು ಎಕ್ಸಿಸ್ಟ್ ಆಗಲ್ಲ, ಇನ್ಫಿಮಮ್ ಎಕ್ಸಿಸ್ಟ್ ಆಗಲ್ಲ. ದೇರ್ಫೋರ್ ಏನಂತ ಹೇಳ್ತೀವಿ, ಎಲ್ಲಾನು ಏನಂತ ಕರಿತೀವಿ? ಅನ್ಬೌಂಡೆಡ್ ಸೆಟ್ಸ್ ಅಂತ ಹೇಳ್ತೀವಿ. ಯಾವ್ದ್ರಲ್ಲಿ ಒಂದ್ ಎಕ್ಸಿಸ್ಟ್ ಆಗಿಲ್ಲ ಅಂದ್ರೆ ಅನ್ಬೌಂಡೆಡ್. ಅದು ಎನ್ ಕೂಡ ಅನ್ಬೌಂಡೆಡ್. ನೋಡಿ, ಇಂಟರ್ವಲ್ಸ್ ಕೊಡ್ತಾ ಹೋಗಿದ್ದಾನೆ. ಇಂಟರ್ವಲ್ಸ್ ಏನಿದೆ ನೋಡಿ, ಯು ಟೇಕ್ ದ ಫಸ್ಟ್ ಇಂಟರ್ವಲ್. ವಾಟ್ ಇಸ್ ಸುಪ್ರೀಮಮ್? 2. The infimum is 1. So in this set, The disturbance. ಮತ್ತೆ ಇನ್ನೊಂದು ಡಿಸ್ಟರ್ಬೆನ್ಸ್ ಇದ್ರೆ ಮಾತಾಡಕ್ ಹೋಗ್ಬೇಡಿ. ಡಿಸ್ಟರ್ಬೆನ್ಸ್ ಇಲ್ಲ, ನಮ್ಮ ಮನೇಲಿ ಏನ್ ಕೂಲ್ ವಾತಾವರಣ ಇದೆ, ಏನು ಡಿಸ್ಟರ್ಬೆನ್ಸ್ ಇಲ್ಲ ಅಂತಂದ್ರೆ ಅನ್ಮ್ಯೂಟ್ ಮಾಡಿ ಮಾತಾಡಿ, ಡಿಸ್ಕಷನ್ ಇರ್ಲಿ. ಬಟ್ ಡಿಸ್ಟರ್ಬೆನ್ಸ್ ಇದ್ರೆ ಬೇಡ. ಓಕೆನಾ? -∞ -5. ಸುಪ್ರೀಂ ಎಷ್ಟಪ್ಪ? -5 ಆಗುತ್ತೆ. ಸೊ ಇನ್ಫಿಮಮ್ ಡಸ್ ನಾಟ್ ಎಕ್ಸಿಸ್ಟ್. ಓಕೆ, ಇನ್ಫಿಮಮ್ ಚಿಕ್ಕ ವ್ಯಾಲ್ಯೂ ಹೇಳಕ್ಕಾಗಲ್ಲ ನಮಗೆ. ಸೊ 0, ∞, ಇನ್ಫಿಮಮ್ ಇಸ್ 0, ಸುಪ್ರೀಮ್ ಡಸ್ ನಾಟ್ ಎಕ್ಸಿಸ್ಟ್. ಸೊ ಕ್ಲೋಸ್ 5, 7ಗೆ 7 is supremum, infimum is 5. -1, 1ಗೆ supremum is 1 and infimum is -. ಅಂದ್ರೆ ಯಾವ್ದೇ ಒಂದು ಇಂಟರ್ವಲ್ ಹೇಳಿದ್ರೆ ಈಸಿಯಾಗಿ ಹೇಳ್ಬಿಡ್ತೀರಲ್ವಾ? ಇಂಟರ್ವಲ್ ಹೇಳಿದ್ರೆ ಈಸಿಯಾಗಿ ಸುಪ್ರೀಂ ಇನ್ಫಿಮಮ್ ಹೇಳ್ಬೋದು ಈಸಿಯಾಗಿ ನಾವು, ಏನ್ ತೊಂದ್ರೆ ಏನಿಲ್ಲ. ಓಕೆ, ಅದನ್ನ ಹೇಳಿದೆ ನಾನು. ಸೊ ಈ ತರ ಫೈನೈಟ್ ಲೆಂತ್ ಇಂಟರ್ವಲ್ ಇದ್ದಾಗ ಫಸ್ಟ್ ಬರುತ್ತಲ್ಲ ನಂಬರು, ಆ ನಂಬರೇ ನಮ್ಮ ಸುಪ್ರೀಮಮ್ ಆಗಿರುತ್ತೆ. ಸಾರಿ, ಇದು ಸುಪ್ರೀಮಮ್ ಅಂದ್ಬಿಟ್ಟು ಸೆಕೆಂಡ್ ನಂಬರ್ ಬಿ. ಇದು ಬಿ ನಂಬರ್ ಏನಿರುತ್ತೆ ಅದೇ ನಮ್ಮ ಸುಪ್ರೀಮಮ್ ಆಗಿರುತ್ತೆ. ಎ ನಂಬರ್ ಏನಿರುತ್ತೆ ಅದೇ ಇನ್ಫಿಮಮ್ ಆಗಿರುತ್ತೆ. ಇದು ಯಾವಾಗ? ಫೈನೈಟ್ ಲೆಂತ್ ಇಂಟರ್ವಲ್ ಕೊಟ್ಟಾಗ. ಇನ್ಫೈನೈಟ್ ಇಂಟರ್ವಲ್ ಕೊಟ್ಟಾಗ ನಮ್ಗೆ ಸುಪ್ರೀಮಮ್ ಬಂದ್ಬಿಟ್ಟು ರೈಟ್ ಸೈಡ್ ಇರೋ ವ್ಯಾಲ್ಯೂ ಆಗಿರುತ್ತೆ. ಈ ತರ ಕೊಟ್ಟಾಗ ಇನ್ಫಿಮಮ್ ಬಂದ್ಬಿಟ್ಟು ಎಕ್ಸಿಸ್ಟ್ ಆಗಲ್ಲ ಇಲ್ಲಿ, ಈ ತರ ಕೊಟ್ಟಾಗ. ಸೊ ಇಲ್ಲಿ ಸುಪ್ರೀಮ್ ಡಸ್ ನಾಟ್ ಎಕ್ಸಿಸ್ಟ್, ಇನ್ಫಿಮಮ್ ಎ. ಇದು ಹೇಳಿ, ಇದು ಇಲ್ಲೇ ಕೊಟ್ಟಿದ್ದಾರೆ ನೋಡಿ. 1/n
ಸೆಟ್ ಒನ್ ಬೈ ಎನ್ ಸಚ್ ದಟ್ ಎನ್ ಬಿಲಾಂಗ್ಸ್ ಟು ಎನ್. ಇದಕ್ಕೆ ಸುಪ್ರೀಂ ಏನಾಗುತ್ತೆ, ಕನ್ಸ್ಟ್ರಕ್ಟ್ ಮಾಡ್ತಾ ಹೋದಾಗ ಏನಾಗುತ್ತೆ, ಫಸ್ಟ್ ವ್ಯಾಲ್ಯೂಸ್ ನಿಮ್ಗೆ ಏನು ಫಸ್ಟ್ ವ್ಯಾಲ್ಯೂ ಏನಿದೆ ಇಲ್ಲಿ 1 ಇದೆ, 1/2 ಇದೆ, 1/3 ಇದೆ, ಹಂಗೆ ಇಟ್ ಈಸ್ ಗೋಯಿಂಗ್. ಓಕೆ, ಸೊ ಇದ್ರಲ್ಲಿ ದೊಡ್ಡ ವ್ಯಾಲ್ಯೂ ಆಬ್ವಿಯಸ್ಲಿ ಈಸಿಯಾಗಿ ಹೇಳ್ಬೋದು, ದಿಸ್ ಇಸ್ ವಾಟ್ ಸುಪ್ರೀಮಮ್. ಇನ್ಫಿಮಮ್ ನೋಡಿ, ಇಲ್ಲಿ ಇನ್ಫಿಮಮ್ 0 ಬರುತ್ತೆ ಆಸ್ n ಟೆನ್ಸ್ ಟು ಇನ್ಫಿನಿಟಿ. ಸೊ ಏನಾಗುತ್ತೆ, 1/n ಟೆನ್ಸ್ ಟು 0. ಸೊ ದಿಸ್ ಇಸ್ ವಾಟ್ ಇನ್ಫಿಮಮ್ ಇಸ್. ಓಕೆನಾ, ಇನ್ಫಿಮಮ್ ಬರುತ್ತೆ ಅಂದ್ರೆ ನಾವ್ ಹೇಳ್ಬೋದು ಇದ್ರಲ್ಲಿರೋ ಎಲ್ಲಾ ಎಲಿಮೆಂಟ್ಗಳು ಕೂಡ, ಇನ್ಫಿಮಮ್ ಡೆಫಿನಿಷನ್ ಹೆಂಗ್ ಗೊತ್ತಾ, ಇದರಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಗಳು ಕೂಡ 0ಗಿಂತ ದೊಡ್ಡವಿದ್ದಾವೆ ಅಂತ ಹೇಳ್ಬೋದು. ಆ ದೊಡ್ಡ ನಂಬರ್ ಎಕ್ಸಿಸ್ಟ್ ಆಗುತ್ತೆ, ಸಾರಿ ಚಿಕ್ಕ ನಂಬರ್ ಇದು. ಇನ್ಫಿಮಮ್ ಇಸ್ 0 ವಿಚ್ ಇಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಎ. ಸೊ ಅದೇ ಇದು ತಗೊಂಡಾಗ 1/n ಸಚ್ ದಟ್ n ಬಿಲಾಂಗ್ಸ್ ಟು z-0 ತಗೊಂಡ್ರೆ, ಇದು ದ ಇನ್ಪುಟ್ಸ್ ಆರ್ ಇಂಟೀಜರ್ಸ್ ಎಕ್ಸ್ಕ್ಲೂಡಿಂಗ್ 0. ಏನಾಗುತ್ತೆ ಅವಾಗ ಸುಪ್ರೀಂ ಏನಾಗುತ್ತೆ, ಈ ಕನ್ಸ್ಟ್ರಕ್ಟ್ ದ 1 ಸೀಕ್ವೆನ್ಸ್. ಆಗುತ್ತೆ ಸುಪ್ರೀಮಮ್. ಈ ಸೀಕ್ವೆನ್ಸ್ ಕನ್ಸ್ಟ್ರಕ್ಟ್ ಮಾಡೋದು ಏನಾಗುತ್ತೆ, ಫಸ್ಟ್ 1 ಕೊಡ್ತಾ ಹೋಗಿ, ಇಲ್ಲ One. ಫಸ್ಟ್ ಪಾಸಿಟಿವ್ ಕೊಟ್ಟಂತ ಹೋಗಿ ಆಮೇಲೆ ನೆಗೆಟಿವ್ ಕೊಟ್ಟಂತ ಹೋಗೋಣ. 1, 1/2. 1/2, 1/3 ಹಿಂಗೆ ಇರುತ್ತೆ. ಅದ ತರ ನೆಕ್ಸ್ಟ್ ನೆಗೆಟಿವ್ ಕೊಟ್ಕೊಂತ ಹೋದ್ರೆ -1. -1, 1/2. -1/2, -1/3 ಹಿಂಗೆ -1/3. ಹೋಗ್ತಾ ಇರುತ್ತೆ. ಇದ್ರಲ್ಲಿ ದೊಡ್ಡ ನಂಬರ್ ಅಂದ್ರೆ ಯಾವುದು, ಇದೇ 1. ನಮ್ಮ ದೊಡ್ಡ ನಂಬರ್ ಸುಪ್ರೀಮಮ್. ಚಿಕ್ಕದು ಅಂತ ಅಂದ್ರೆ ಇದೇ ನಮ್ಮ ಇನ್ಫಿಮಮ್. ಓಕೆ, ಸೊ ಇದು ಹೆಂಗಿರುತ್ತೆ ನೋಡೋದಕ್ಕೆ ಅಂತಂದ್ರೆ, ಸೊ ಇಲ್ಲಿ -1 ಇರುತ್ತೆ, ಸೊ ಇಲ್ಲಿ +1 ಇರುತ್ತೆ, ಸೊ ಇಲ್ಲಿ ಏನಾಗುತ್ತೆ ಮಧ್ಯದಲ್ಲಿ 0 ಇರುತ್ತೆ. ಸೊ ನೀವು ವ್ಯಾಲ್ಯೂಸ್ ಕೊಟ್ಕೊಂತ ಹೋದಂಗೆ ಫಸ್ಟ್ ವ್ಯಾಲ್ಯೂ ಇಲ್ಲಿ ಬರುತ್ತೆ, ನೆಕ್ಸ್ಟ್ ನೆಗೆಟಿವ್ ಕೊಟ್ಟರೆ ಇಲ್ಲಿ ಬರುತ್ತೆ, ಸೊ ಆಮೇಲೆ ಏನ್ ಬರುತ್ತೆ, ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಏನ್ ಮಾಡ್ತಿದೆ ಅದು, ವ್ಯಾಲ್ಯೂಸ್ ಅಪ್ರೋಚ್ ಆಗ್ತಾ ಇದೆ 0 ಕಡೆ. 0 ಬರಲ್ಲ ಆಕ್ಚುಲಿ, ಅದು ದೇ ಆರ್ ಅಪ್ರೋಚಿಂಗ್, ಎರಡೂ ಕಡೆಯಿಂದ ಅಪ್ರೋಚಿಂಗ್ ಆಗ್ತದೆ. ಸೊ ಹಂಗಾಗಿ ಇದೇನಾಗುತ್ತೆ, ಇದು ಬೌಂಡೆಡ್ ಆಗುತ್ತೆ. ಓಕೆನಾ, ಇನ್ಫಿಮಮ್ ಇದೇ ನಮ್ಮ ಇನ್ಫಿಮಮ್ ಆಗುತ್ತೆ, ಇದೇ ನಮ್ಮ ಸುಪ್ರೀಮ್ ಆಗುತ್ತೆ. -1 whole power n, n belongs to n, supremum is 1. ಸರ್ So, ಲಾಸ್ಟ್ ಹಾ. -1 ಗಿಂತ -1/2 ಚಿಕ್ಕದಲ್ವಾ ಸರ್? -1/2 ದೊಡ್ಡದಾಗುತ್ತೆ ಮ್ಯಾಮ್. -1 is less than -0. Great. ರಿಯಲ್ than ಲೈನ್ -0.5. ರಿಯಲ್ ಲೈನ್ ಅಲ್ಲಿ ನೋಡಿ, ಇದು 0 ಇರುತ್ತೆ, ಇಲ್ಲೇನಿರುತ್ತೆ, ಇದು -1 ಇರುತ್ತೆ. -1/2 ಎಲ್ಲಿ ಬರುತ್ತೆ ಹೇಳಿ, ಇಲ್ಲೆಲ್ಲ ಬರುತ್ತಲ್ವಾ, ಇಲ್ಲೇ ತಾನೇ ಬರೋದು ಅರ್ಧ. -1/2 ಅಂದ್ರೆ -0.5, -0.5 ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ಅಲ್ವಾ. ಅಂದ್ರೆ ಯಾವತ್ತೂ ಒಂದು ರಿಯಲ್ ಲೈನ್ ಅಲ್ಲಿ ಎರಡು ನಂಬರ್ ನ ಕಂಪ್ಯಾರಿಸನ್ ಮಾಡೋದು ಹೇಗೆ ಅಂತ ಅಂದ್ರೆ, ವಿಚ್ ಎವರ್ ದ ನಂಬರ್ ಲೈಸ್ ರೈಟ್ ಸೈಡ್ ದಟ್ ಈಸ್ ಆಲ್ವೇಸ್ ಬಿಗ್ಗರ್. ಓಕೆನಾ, ಇದರಲ್ಲಿ ಯಾವುದು -1 ಮತ್ತೆ -1/2 ನಲ್ಲಿ ಯಾವ್ದು ರೈಟ್ ಸೈಡ್ ಅಲ್ಲಿ ಇದೆ, -1/2 ದೊಡ್ಡದು ಅಂತ ಅಷ್ಟೇ. ಆತರ ಅಂದ್ರೆ ಚಿಕ್ಕದು ಯಾವ್ದಾಗುತ್ತೆ ಇಲ್ಲಿ, -1. ಇದನ್ನ ತಗೊಂಡಾಗ ಏನಾಗುತ್ತೆ, ಸುಪ್ರೀಮು ಇದರಲ್ಲಿ ಇನ್ಫೈನೈಟ್ ಟರ್ಮ್ಸ್ ಇರ್ತವೆ. ಇದು ಸೀಕ್ವೆನ್ಸ್ ಅಂತ ತಗೊಂಡಾಗ ನಮ್ಗೆ ಏನಾಗುತ್ತೆ, ಇನ್ಫೈನೈಟ್ ಟರ್ಮ್ಸ್ ಬರ್ತವೆ. ಫಸ್ಟ್ n = 1 ಕೊಟ್ರೆ ಯು ವಿಲ್ ಗೆಟ್ -1, 2 ಕೊಟ್ರೆ +1, 3 ಕೊಟ್ರೆ -1, +1, -1 ಹಂಗೆ ಹೋಗ್ತಾ ಇರ್ತವೆ ಟರ್ಮ್ಸ್ಗಳು. ಓಕೆನಾ, ಸೊ ನಾವ್ ಹೇಳ್ಬೋದು ಸುಪ್ರೀಮಮ್ ಈಸ್ 1 ಅಂಡ್ ಇನ್ಫಿಮಮ್ ಈಸ್ -1 ಅಂತ ಈಸಿಯಾಗಿ ಹೇಳ್ಬೋದು. ಸೊ 3n - 1 ಅಲ್ಲಿ -1 ಬರಲ್ಲ ಸರ್ ಈ ಸೆಟ್ ಅಲ್ಲಿ. -1 n ಗೆ ವ್ಯಾಲ್ಯೂ ಕೊಡ್ತಿರೋದು ಮೇಡಮ್. n ಗೆ ವ್ಯಾಲ್ಯೂ ಕೊಡ್ತಾ ಇದೀವಿ ಅಂದ್ರೆ n ಬಿಲಾಂಗ್ಸ್ ಟು n ಅಂತ ಇದೆಯಲ್ವಾ, n ಗೆ 1, 2, 3 ಕೊಟ್ಕೊಂತ ಹೋದಂಗೆ ಈ ತರ ನಂಬರ್ಸ್ ಗಳು ಬರ್ತಾ ಹೋಗ್ತವೆ. ಅಂದ್ರೆ ದ ರೇಂಜ್ ಸೆಟ್ ಇಸ್ ದಿಸ್ ಒನ್ ಓನ್ಲಿ. ಸೊ -1, 1 ಆನ್ಸರ್ ಬರುತ್ತೆ, ಇದೇ ಸೆಟ್. ಬಟ್ ಇದು ಸೀಕ್ವೆನ್ಸ್. ನಾವು ಸೀಕ್ವೆನ್ಸ್ ಅಲ್ಲಿ ಮತ್ತೆ ಸೀಕ್ವೆನ್ಸ್ ಅನ್ನೋ ಚಾಪ್ಟರ್ ಇದೆ ಮುಂದೆ, ಅಲ್ಲಿ ನಾವು ಹೇಳ್ತೀವಿ ಸೀಕ್ವೆನ್ಸ್ಗೆ ಮತ್ತೆ ರೇಂಜ್ ಸೆಟ್ಗೆ ಏನು, ಸೆಟ್ ಮತ್ತೆ ಸೀಕ್ವೆನ್ಸ್ ಎರಡು ಸ್ವಲ್ಪ ಸ್ಲೈಟ್ ಡೆಫಿನಿಷನ್ ಚೇಂಜ್ ಇದೆ. ಓಕೆನಾ, ಸೆಟ್ ಅಂತಂದ್ರೆ ಇಲ್ಲಿ ನಂಬರ್ ನ ರಿಪೀಟ್ ಮಾಡಲ್ಲ ಸೆಟ್ ಅಲ್ಲಿ, ಹೌದಲ್ವಾ. ನೋಡಿ -1, 1, -1, 1, ಬಟ್ ಸೀಕ್ವೆನ್ಸ್ ಅಲ್ಲಿ ರಿಪೀಟ್ ಮಾಡ್ತೀವಿ. ಓಕೆನಾ, ವೆಲ್ ರೈಟಿಂಗ್ ದ ಸೀಕ್ವೆನ್ಸ್ ರಿಪೀಟ್ ಮಾಡ್ತಾ ಹೋಗ್ತೀವಿ ಈ ತರ. ಇದನ್ನ ರೇಂಜ್ ಸೆಟ್ ಅಂತ ಕರೀತಾರೆ ಇದನ್ನ, ಬಟ್ ಇದನ್ನ ಸೀಕ್ವೆನ್ಸ್ ಅಂತ ಕರೀತಾರೆ. ಓಕೆನಾ,
ಇದರಲ್ಲಿ ದೊಡ್ಡ ನಂಬರ್ ಚಿಕ್ಕ ನಂಬರ್ ಇಷ್ಟ ಆಗುತ್ತಲ್ಲ. ಸೊ ಅಂದ್ರೆ 1 ಇಸ್ ದ ಸುಪ್ರೀಮಮ್. ಅಂದ್ರೆ ಎಲ್ಲಾ ಎಲಿಮೆಂಟ್ಸ್ ಗಳು ಕೂಡ ಇಲ್ಲಿರುವಂತ ಎಲಿಮೆಂಟ್ಸ್ ಗಳು ಕೂಡ 1 ಗಿಂತ ಚಿಕ್ಕವೇ ಇದೆ, 1 ಅಥವಾ 1 ಗಿಂತ ಚಿಕ್ಕದಾಗಿದೆ. ಈಕ್ವಲ್ ಟು 1 ಬರ್ಬೋದು, ಇಲ್ಲ ಅದಕ್ಕಿಂತ ಕಡಿಮೆ 1. ಇರೋದೇ 2 ಎಲಿಮೆಂಟ್ ಅಲ್ವಾ, ಇರೋದೇ 2 ಎಲಿಮೆಂಟ್. ಸೊ ಹಂಗಾಗಿ ಒಂದ್ ದೊಡ್ಡದಿರ್ಬೇಕು, ಒಂದ್ ಸಣ್ಣದಿರ್ಲೇಬೇಕು. ಸೊ ಇದೆ ಸುಪ್ರೀಮ್. ಇದು 3n - 5n ಬಿಲಾಂಗ್ಸ್ ಟು n ಅಂತಂದ್ರೆ ಸುಪ್ರೀಂ ಸೊ ಡಸ್ ನಾಟ್ ಅಂದ್ರೆ ಡೆಫಿನೆಟ್ಲಿ ನಿಮ್ಮ ಇನ್ಫಿನಿಮಮ್ ಎಕ್ಸಿಸ್ಟ್ ಆದೇ ಆಗುತ್ತೆ. ಯಾಕಂದ್ರೆ n ಗೆ ಲೋಯರ್ ವ್ಯಾಲ್ಯೂ ಅಂದ್ರೆ ಏನು? ವಾಟ್ ಇಸ್ ದ ಲೋಯೆಸ್ಟ್ ವ್ಯಾಲ್ಯೂ ಫಾರ್ n? 1. n ಗೆ 1 ಕೊಟ್ರೆ ನಿಮಗೆ -2 ಬರುತ್ತೆ. ದಟ್ ಈಸ್ ವಾಟ್ ದ ಇನ್ಫಿನಿಮಮ್. ಇಫ್ ಯು ಗಿವ್ ಲಾರ್ಜರ್ ವ್ಯಾಲ್ಯೂಸ್ ಆಫ್ n, ಯು ವಿಲ್ ಗೆಟ್ ವೆರಿ ಲಾರ್ಜರ್ ವ್ಯಾಲ್ಯೂಸ್ ಆಫ್ ಸೆಟ್ ಅಲ್ವಾ. ಸೊ ಹಂಗಾಗಿ ನಿಮ್ಗೆ ಸುಪ್ರೀಮ್ ಎಕ್ಸಿಸ್ಟ್ ಆಗಲ್ಲ. ಅರ್ಥ ಆಗ್ತಿಲ್ಲ? ಓಕೆ, ಇದಕ್ಕೆ ನೋಡಿ n ಡಿವೈಡ್ ಬೈ n ಪ್ಲಸ್ 1 n ಬಿಲಾಂಗ್ಸ್ ಟು n ಅಂತ ಇದೆ. ಸೊ ವಾಟ್ ಇಸ್ ಸುಪ್ರೀಮ್ ಅಂತಂದ್ರೆ ಕನ್ಸ್ಟ್ರಕ್ಟ್ ಮಾಡಿ ಎಲಿಮೆಂಟ್ಸ್ಗಳನ್ನ. n ಗೆ ಫಸ್ಟ್ ಏನು? ದ ಇನ್ಪುಟ್ಸ್ ಆರ್ ಫ್ರಮ್ ನ್ಯಾಚುರಲ್ ನಂಬರ್ಸ್. ಓಕೆ, ನಿಮ್ಗೆ ಇಲ್ಲಿ ಅರ್ಥ ಆಗಿರ್ಬೇಕು ಕರೆಕ್ಟಾಗಿ ಸುಪ್ರೀಮ್ ಇನ್ಫಿನಿಮಮ್. ಅಲ್ಲಿ ನಿಮ್ಗೆ ಲಿಮಿಟ್ ಟು ಲಿಮಿಟ್ ಪಾಯಿಂಟ್ ಅಂತ ಬರುತ್ತೆ, ಅಲ್ಲಿ ಸ್ವಲ್ಪ ಮೀನಿಂಗ್ ಅಲ್ಲಿ ಸ್ವಲ್ಪ ಚೇಂಜ್ ಇರುತ್ತೆ. ನೋಡ್ಕೊಂತ ಹೋಗ್ಬೇಕು. ಟೆಕ್ನಿಕಲ್ ಸಣ್ಣ ಸಣ್ಣ ಇದಿರುತ್ತೆ, ಆ ಎಳೆ ಇರುತ್ತೆ, ಅದನ್ನ ಅರ್ಥ ಮಾಡ್ಕೋಬೇಕು. ಈಗ ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗಿ ಎಲಿಮೆಂಟ್ಸ್ಗಳನ್ನ ನಿಮ್ಗೆ ಅರ್ಥ ಆಗ್ಲಿ ಅಂತ ನಾನು ಹೇಳ್ತಿದ್ದೀನಿ ಇದು. ಸೊ n ಗೆ 1 ಹಾಕಿದ್ರೆ 1/2 ಆಗುತ್ತೆ, 2/3 ಆಗುತ್ತೆ, 3/4 ಆಗುತ್ತೆ, ಅಂಡ್ ಸೋ ಆನ್ ಇಟ್ ಇಸ್ ಗೋಯಿಂಗ್ ಅಲ್ವಾ. ಸೊ ಆಬ್ವಿಯಸ್ಲಿ ಇದು ನೋಡ್ತಾ ಇದ್ರೆ ಇಟ್ ಈಸ್ ಅನ್ ಇನ್ಕ್ರೀಸಿಂಗ್ ಸೀಕ್ವೆನ್ಸ್. ಇದು ಇನ್ಕ್ರೀಸ್ ಆಗ್ತಾ ಇದೆ ವ್ಯಾಲ್ಯೂಸ್, ಹೌದಾ ಇಲ್ವಾ? ಹೆಂಗ್ ಗೊತ್ತಾಗುತ್ತೆ ಸರ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ? ಈಗ 1/2 ಮತ್ತೆ 2/3 ಯಾವ್ದು ದೊಡ್ಡದು? ಹೌ ಟು ಕಂಪೇರ್ 1/2 and 2/3? 2/3. ಹೆಂಗ್ 1/2 ಹೇಳ್ತೀರಾ? ದೊಡ್ಡದು. 1/2 ಚಿಕ್ಕ. 2/3. ಅಂದ್ರೆ ನೀವು ಏನ್ ಮಾಡಿ, ಈ ತರ ಟೈಮಲ್ಲಿ ಏನ್ ಮಾಡಿ ಅಂತಂದ್ರೆ ಡಿನಾಮಿನೇಟರ್ ನ ಸೇಮ್ ಮಾಡ್ಕೊಳ್ಳಿ. ಅಂದ್ರೆ ಇದನ್ನ ಕೆಳಗಡೆ 3 ಮಲ್ಟಿಪ್ಲೈ ಮಾಡಿ, ಅವಾಗ 3/6 ಆಗುತ್ತೆ. ಇಲ್ಲೂ 3 ಮಲ್ಟಿಪ್ಲೈ ಮಾಡಿ, ಏನಾಗುತ್ತೆ ಅವಾಗ? ಅಲ್ಲ, ಇಲ್ಲಿ 2 ಮಲ್ಟಿಪ್ಲೈ ಮಾಡಿ, 2 ಮಲ್ಟಿಪ್ಲೈ ಮಾಡಿ, ಏನಾಗುತ್ತೆ ಅವಾಗ? 4/6 ಆಗುತ್ತೆ. ಅಂದ್ರೆ ಈ ನಂಬರ್ಗೆ ಇಲ್ಲಿರೋ ಡಿನಾಮಿನೇಟರ್ ನ 2ಕ್ಕೂ ಮಲ್ಟಿಪ್ಲೈ ಮಾಡ್ಬೇಕು, ಇಲ್ಲಿರೋ ಡಿನಾಮಿನೇಟರ್ ನ ಇವೆರಡಕ್ಕೂ ಮಲ್ಟಿಪ್ಲೈ ಮಾಡ್ಬೇಕು. ಆವಾಗ ಡಿನಾಮಿನೇಟರ್ ನ ಈಕ್ವಲ್ ಆಯ್ತು. ಈಗ ಡಿನಾಮಿನೇಟರ್ ಈಕ್ವಲ್ ಆದಾಗ ನಾವು ನ್ಯೂಮರೇಟರ್ ನ ಕಂಪೇರ್ ಮಾಡ್ಕೊಂಡ್ಬಿಡ್ಬೋದು. ಆವಾಗ ಸೊ 3/6 ಆಯ್ತು. ಏನು ತಪ್ಪು ಮಾಡೋದ್ನ? ಕರೆಕ್ಟ್ ಕರೆಕ್ಟ್ ಇದೆ ಸರ್. 4/6 ಕರೆಕ್ಟ್. ಸರ್ 2/3 ದೊಡ್ಡದು ಸರ್, ಅದು 0.66 ಬರುತ್ತೆ, ಇದು 0.5 ಬರುತ್ತೆ. ಹಾ ಹೌದು. ಸೊ ಅವಾಗ ಏನಾಗುತ್ತೆ? ಸೊ ದಿಸ್ ಇಸ್ ಲೆಸ್ಸರ್ ಅಂತ ಹೇಳ್ಬೋದು. ಯಾಕಂದ್ರೆ ಡಿನಾಮಿನೇಟರ್ ಸೇಮ್ ಇದೆ, ನ್ಯೂಮರೇಟರ್ಸ್ ನ ಕಂಪೇರ್ ಬಿಕಾಸ್ 3 is lesser than 4. 3 lesser than 4 ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಗೆ ಒಂದೊಂದ್ಸರಿ ಏನಾಗ್ಬಿಡುತ್ತೆ, ಲಾರ್ಜರ್ ನಂಬರ್ಗಳನ್ನ ಕೊಟ್ಟಾಗ ಕಂಪೇರ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಡಿವಿಷನ್ ಎಲ್ಲ ಕಷ್ಟ ಆಗುತ್ತೆ. ಅಂತ ಟೈಮಲ್ಲಿ ಏನ್ ಮಾಡ್ಬೇಕು ನಾವು? ಯು ಮೇಕ್ ದ ಡಿನಾಮಿನೇಟರ್ ಸೇಮ್. ಅವಾಗ ನಿಮ್ಗೆ ಈಗ ನೋಡಿ ಈ ತರ ಇರುತ್ತೆ ಅಂತ ಅನ್ಕೊಳ್ಳಿ. 7/3 6/4 ಅಂತ ಇರುತ್ತೆ ಅಂತ ಅನ್ಕೊಳ್ಳಿ. ಅಲ್ಲ, 6/5 ಅಂತ ಇರುತ್ತೆ. ಅಲ್ಲ, 7/6 6/4 ಅಂತ ಇರುತ್ತೆ. ಯಾವ್ದು ದೊಡ್ಡದು? 7/6 6/5. ಅವಾಗ ಏನ್ ಮಾಡಿ? ಸೇಮ್ ಮಾಡಿ, ಇಲ್ಲಿಗೆ 5 ಮಲ್ಟಿಪ್ಲೈ ಬೈ 5 ಮಲ್ಟಿಪ್ಲೈ ಬೈ 6 ಅಷ್ಟೇ. 7 35 ಡಿವೈಡ್ ಬೈ 30. ಇಲ್ಲಿ 6 36 ಬೈ 30. ಅವಾಗ ಕಂಪೇರ್ ಮಾಡಿ 35 is lesser than 36. ಓಕೆ, ಅಂದ್ರೆ ದಿಸ್ ಇಸ್ ಆಲ್ಸೋ ಲೆಸ್ಸರ್. 7/6 is lesser than 6/7 ಅಂತ ಅನ್ಕೋಬೇಕು. ಸೊ ಆತರ ಮಾಡ್ತಾ ಹೋದಾಗ ನಮಗೆ ಗೊತ್ತಾಯ್ತು ವ್ಯಾಲ್ಯೂಸ್ ಇನ್ಕ್ರೀಸ್ ಆಗ್ತಾ ಇರ್ತದೆ. ಇಟ್ ಇಸ್ ಇನ್ಕ್ರೀಸಿಂಗ್ ಸೀಕ್ವೆನ್ಸ್. ಇನ್ಕ್ರೀಸಿಂಗ್ ಅಂತ ಅಂದ್ರೆ ಡೆಫಿನೆಟ್ಲಿ ನಮಗೆ ಇನ್ಫಿನಿಮಮ್ ಎಕ್ಸಿಸ್ಟ್ ಆದೇ ಆಗುತ್ತೆ, ದಟ್ ಟು ದ ಫಸ್ಟ್ ಎಲಿಮೆಂಟ್. ಸೊ ಸುಪ್ರೀಂ ಬೇಕು ಅಂತ ಅಂದ್ರೆ ಏನ್ ಮಾಡ್ತೀವಿ? as n tends to infinity, ಸೊ n ಗೆ ಇನ್ಫಿನಿಟಿ ಹೋಗ್ತಾ ಹೋದ್ರೆ ಸೊ ಲಿಮಿಟ್ ಕಂಡಿದ್ರಲ್ಲಿ ಗೊತ್ತಾಗುತ್ತೆ ನಿಮಗೆ. ಸೊ ಇಫ್ ಐ ಟೇಕ್ n ಕಾಮನ್, n ಡಿವೈಡೆಡ್ ಬೈ n ಪ್ಲಸ್ 1, ಲಿಮಿಟ್ ಕಂಡಿಡಿಯೋದು ಗೊತ್ತಿರಬೇಕು. ಲಿಮಿಟ್ as n tends to infinity, so which is equal to, if I take n common, ಇಲ್ಲಿ n ಕಾಮನ್ ತೆಗೆದ್ರೆ 1 ಪ್ಲಸ್ 1/n ಬರುತ್ತೆ. ಇದು ಸೀಕ್ವೆನ್ಸ್ ಚಾಪ್ಟರ್ ಬರುತ್ತೆ. n ಕ್ಯಾನ್ಸಲ್ ಆಗುತ್ತೆ. as n tends to infinity, so this term becomes 0. ಸೊ ಟೋಟಲ್ ಆನ್ಸರ್ ನಿಮ್ಗೆ 1 ಬರುತ್ತೆ. ಸೊ ಸುಪ್ರೀಮಮ್ ಇಸ್ 1 ಅಂತ ಹೇಳ್ಬಿಟ್ಟು. ಕ್ಲಿಯರಾ? ಅಂದ್ರೆ n tends to infinity ಏನ್ ವ್ಯಾಲ್ಯೂ ಬರುತ್ತೆ ಅಂತ ನೋಡ್ಕೊಂತ ಹೋಗಿ ಅಷ್ಟೇ. if it is an increasing function, that is reverse that. So Sir, ಇದು ಕೇಳಿದ್ದು n ಡಿವೈಡ್
ಇನ್ಫಿಮಮ್ ಅಂಡ್ ಸುಪ್ರೀಮಮ್ ಕಲಿತಾ ಇದ್ದೀವಲ್ಲ ಸರ್, ಡೈರೆಕ್ಟ್ ಹೆಂಗ್ ಲಿಮಿಟ್ ಅಪ್ಲೈ ಮಾಡಿದ್ರ ಇಲ್ಲಿ? ಏನ್ ಮೇಡಮ್? ಅಂದ್ರೆ ಇಲ್ಲಿ ನಾವು ಇನ್ನ ಲಿಮಿಟ್ ಸ್ಟಡಿ ಮಾಡ್ತಿಲ್ಲ ಸರ್, ಜಸ್ಟ್ ಹಾ ಇನ್ಫಿಮಮ್ ಅಂಡ್ ಸುಪ್ರೀಮಮ್ ಕಂಡು ಹಿಡಿತಿದೀವಲ್ಲ. ಸೊ ಹಾ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಸೆಟ್. ಹಾ So we can say supremum is 1 by 2 no here, and infimum is infinity. We don't say like that. ಅಂದ್ರೆ ಈಗ ಏನ್ ಗೊತ್ತಾ ಮೇಡಮ್, ಈಗ ಲಿಮಿಟ್ ಚಾಪ್ಟರ್ ಬಂದಿದೆ ಅನ್ನೋದಲ್ಲ, ಇದ್ರ ಲಿಮಿಟ್ ಮೀನಿಂಗ್ ಏನ್ ಗೊತ್ತಾ? ಎನ್ಗೆ ಇಫ್ ಯು ಪುಟ್ ವೆರಿ ಲಾರ್ಜ್ ವ್ಯಾಲ್ಯೂ ಅಂತ ಅಂದ್ರೆ, ಎಲ್ಲಿ ವೆರಿ ಲಾರ್ಜ್ ವ್ಯಾಲ್ಯೂ ಅಂತ ಅಂದ್ರೆ ಟೆನ್ಸ್ ಟು ಇನ್ಫಿನಿಟಿ, ಎನ್ಗೆ ಟೆನ್ಸ್ ಆದ್ರೆ ಇನ್ಫಿನಿಟಿ, ಈ ವ್ಯಾಲ್ಯೂ ಯಾವ ವ್ಯಾಲ್ಯೂ ಕಡೆ ಅಪ್ರೋಚ್ ಆಗ್ತಿದೆ ಅನ್ನೋದು ಬೇಕಾಗುತ್ತೆ. ಇನ್ಫಿಮ್ ಸುಪ್ರೀಮಮ್ ಅಲ್ವಾ? ಈಗ ಇನ್ಫಿಮ್ ನಮಗೆ ಗೊತ್ತಾಯ್ತು ಈಸಿಲಿ 1/2 ಇಸ್ ದ ಇನ್ಫಿಮಮ್. ಟು ಫೈಂಡ್ ದ ಸುಪ್ರೀಮಮ್ ಬೇಕಂದ್ರೆ ನಮ್ಗೆ ಇನ್ನೊಂದು ಗೊತ್ತಾಯ್ತು, ಇಟ್ ಇಸ್ ಅನ್ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಅಂತ. ಇಟ್ ಇಸ್ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಅಂತ ಅಂದ್ರೆ ಎಲ್ಲೋ ಇದು ಇಲ್ಲ ಡೈವರ್ಜ್ ಆಗ್ಬೇಕು, ಯಾವ್ದು ಫುಲ್ ಇನ್ಫಿನಿಟಿ ಕಡೆನೆ ಹೋಗ್ಬೇಕು, ಇಲ್ಲ ಅಂತಂದ್ರೆ ಇದು ಯಾವ್ದೋ ಒಂದು ವ್ಯಾಲ್ಯೂ ಕಡೆ ಹೋಗ್ಬೇಕು. ಅದು ಯಾವ ವ್ಯಾಲ್ಯೂ ಕಡೆ ಯಾವ ಕಡೆ ಹೋಗ್ತಾ ಇದೆ ಅಂತ ಕಂಡಿಡಿಯಕ್ಕೆ ನಾವು ಲಿಮಿಟ್ ಅಂತ ಯೂಸ್ ಮಾಡ್ತೀವಿ. ಆತರ. ಈಗ ನಿಮ್ಗೆ ಏನ್ ಕನ್ಫ್ಯೂಷನ್ ಹೇಳಿ? ಓಕೆ ಸರ್, ಓಕೆ. ಓಕೆ, ಅಂದ್ರೆ ಲಿಮಿಟ್ ಇಲ್ಲಿ ಬರಲ್ಲ ಅಂತ ಲಿಮಿಟ್ ಯಾಕೆ ಯೂಸ್ ಮಾಡಿದ್ರಿ ಅಂತಲ್ವಾ? ಅಂದ್ರೆ ಅದ್ರ ಅರ್ಥ ಮೀನಿಂಗ್ ಅಷ್ಟೇ ಅದು. ಸುಮ್ಮನೆ ತಿಳ್ಕೊಂಡಿರಿ ಅಷ್ಟೇ. ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ n ಡಿವೈಡೆಡ್ ಬೈ n+1 ಅಂತಂದ್ರೆ ಈ ತರ n ಕಾಮನ್ ತೆಗೆದು ಡಿಗ್ರಿನಲ್ಲೆಲ್ಲ ಮಾಡಿರ್ತೀರಾ. ನೋಡೋಣ, ಇನ್ನೊಂದೆರಡು ಮಾಡೋಣ, ಅವಾಗ ಸರಿ ಆಗುತ್ತೆ, ಗೊತ್ತಾಗುತ್ತೆ. ಅದು ಉಲ್ಟಾ ತಗೊಂಡ್ರೆ n+1/n ತಗೊಂಡ್ರೆ ಏನಾಗುತ್ತೆ? ಯು ಕನ್ಸ್ಟ್ರಕ್ಟ್ ದ ಎಲಿಮೆಂಟ್ಸ್. ಸೊ n+1/n ಅಂದ್ರೆ 2/1, 3/2, 4/3 ಹಿಂಗೆ ಹೋಗ್ತಾ ಇರುತ್ತೆ. ಆಬ್ವಿಯಸ್ಲಿ ದಿಸ್ ಇಸ್ ದ ಡಿಕ್ರೀಸಿಂಗ್ ಸೀಕ್ವೆನ್ಸ್, ಡಿಕ್ರೀಸಿಂಗ್ ಆಗುತ್ತೆ. ಓಕೆನಾ? ಸುಪ್ರೀಮ್ ಏನಾಗುತ್ತೆ? ಆಬ್ವಿಯಸ್ಲಿ 2 ಆಗುತ್ತೆ. 2 ಆಗುತ್ತೆ. ಮತ್ತೆ ಟು ಫೈಂಡ್ ಇನ್ಫಿಮಮ್ ಏನ್ ಮಾಡ್ಬೇಕು? ಡಿಕ್ರೀಸಿಂಗ್ ಅಂತಂದ್ರೆ ಯಾವುದೋ ಒಂದು ವ್ಯಾಲ್ಯೂ ಟೆಂಡ್ ಆಗಿರ್ಬೋದು, ಅದನ್ನ ಟೆಂಡ್ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡಕ್ಕೆ ನಾವು ಲಿಮಿಟ್ ಅಪ್ಲೈ ಮಾಡ್ತೀವಿ. ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ n+1/n ಮಾಡಿದ್ರಾಗ ಏನಾಗುತ್ತೆ? ಅವಾಗ ಸೇಮ್ ಅಲ್ಲಿಂದ ಸೇಮ್ n ಕಾಮನ್ ತೆಗಿರಿ, 1+1/n ಓಲ್ ಡಿವೈಡ್ ಬೈ n ಆಗುತ್ತೆ, n ಕ್ಯಾನ್ಸಲ್ ಆಗುತ್ತೆ. ಈಗ ಲಿಮಿಟ್ ಅಪ್ಲೈ ಮಾಡಿದ್ರೆ n ಜಾಗದಲ್ಲಿ ಇನ್ಫಿನಿಟಿ ಹಾಕಿದ್ರೆ, ಅಂದ್ರೆ n ಜಾಗದಲ್ಲಿ ಇನ್ಫಿನಿಟಿ ಅಂತ ಇನ್ಫಿನಿಟಿ ಹಾಕಲ್ಲ, ಅದ್ರ ಮೀನಿಂಗ್ ಆಕ್ಚುಲಿ ಅಂದ್ರೆ as n ಟೆನ್ಸ್ ಟು ಇನ್ಫಿನಿಟಿ ಅಂತ. ಅದಕ್ಕೆ ಇಲ್ಲಿ ಅವ್ರು ಆತರ ಈಸ್ ಈಕ್ವಲ್ ಟು ಹಾಕಂಗಿದ್ರೆ ಅವ್ನು ಏನಂತ ಬರೆಯೋಣ? ಈ ತರ ಬರೆಯೋಣ, ಅವನು n ಇಸ್ ಈಕ್ವಲ್ ಟು ಇನ್ಫಿನಿಟಿ ಅಂತ ಬರೆಯೋಣ. ಇಸ್ ಈಕ್ವಲ್ ಟು ಅಲ್ಲ, ಇದು ಸಿಂಬಲ್ ಟೆನ್ಸ್ ಟು ಇನ್ಫಿನಿಟಿ. ಅಂದ್ರೆ ಇಫ್ ಯು ಅಪ್ರೋಚ್ ವೆರಿ ಲಾರ್ಜ್ n, ಅವಾಗ ಏನಾಗುತ್ತೆ? ಇದು 0 ಅಪ್ರೋಚ್ ಆಗುತ್ತೆ ಅಂತ, 1/n. ಸೊ ದಿಸ್ ವಿಲ್ ಬಿಕಮ್ 0. 0 + 1 ಇಸ್ ವಾಟ್? ಇಟ್ ಈಸ್ 1. ಹಾ, 1/-1 ಹೋಲ್ ಪವರ್ n ಡಿವೈಡೆಡ್ ಬೈ n, n ಬಿಲಾಂಗ್ಸ್ ಟು n. ಕನ್ಸ್ಟ್ರಕ್ಟ್ ಮಾಡಿ, ಎಲಿಮೆಂಟ್ಸ್ ನ ಕನ್ಸ್ಟ್ರಕ್ಟ್ ಮಾಡಿ. ನಿಮ್ಗೆ ಆಬ್ವಿಯಸ್ಲಿ ಫಸ್ಟ್ ಎಲಿಮೆಂಟ್ -1 ಬರುತ್ತೆ, ಸೆಕೆಂಡ್ ಎಲಿಮೆಂಟ್ ಪ್ಲಸ್ ಬರುತ್ತೆ 2 ಹಾಕಿದಾಗ. n = 1/2 ಬರುತ್ತೆ, -1/3, 1/4 ಹಿಂಗೆ ಹೋಗ್ತಾ ಇರುತ್ತೆ. ಸೊ ನಿಮ್ಗೆ ಫಸ್ಟ್ ಎಲಿಮೆಂಟ್ಸ್ ಗಳೇ ನೋಡಿ. ಈಗ ನಾನು ಇಲ್ಲಿ ಡಯಾಗ್ರಾಮೆಟಿಕಲಿ ತೋರಿಸಿದೀನಿ ಎಲಿಮೆಂಟ್ಸ್ ಗಳನ್ನ. ಇಲ್ಲಿ ಡಯಾಗ್ರಾಮೆಟಿಕಲ್ ನೀವು ಅಬ್ಸರ್ವ್ ಮಾಡಿದ್ರೆ ಫಸ್ಟ್ ಎಲಿಮೆಂಟ್ ಏನ್ ಬಂತು? -1 ಬಂತು, ಇಲ್ಲಿದೆ. ಸೆಕೆಂಡ್ ಎಲಿಮೆಂಟ್ ಏನ್ ಬಂತು? 1/2 ಬಂತು, ಇಲ್ಲಿದೆ. ಓಕೆ, ಥರ್ಡ್ ಎಲಿಮೆಂಟ್ ಏನ್ ಬಂತು? -1/3 ಬಂತು, ಇಲ್ಲೆಲ್ಲೋ ಇದೆ ಥರ್ಡ್ ಎಲಿಮೆಂಟ್. ಇದು ಫೋರ್ತ್ ಎಲಿಮೆಂಟ್ 1/4 ಇಲ್ಲೆಲ್ಲೋ ಇದೆ. ಅಂದ್ರೆ ಎರಡೂ ಕಡೆಯಿಂದ ಅಪ್ರೋಚ್ ಮಾಡ್ಕೊಂಡು ಬರ್ತಿದಾವೆ 0 ಕಡೆ ಅಲ್ವಾ? ಅಂದ್ರೆ ಇದೇ ನಮ್ಮ ಸುಪ್ರೀಮಮ್ 1/2 ಇನ್ಫಿಮಮ್ ಚಿಕ್ಕದು, ಇದು ಬಂದು ನಮ್ಮ ಸುಪ್ರೀಮಮ್ ಆಗುತ್ತೆ. ಓಕೆನಾ? ಅಂಡ್ ಬೋತ್ ಆರ್ ಅಪ್ರೋಚಿಂಗ್ 0. ಆಮೇಲೆ ಇಲ್ಲಿ ಲಿಮಿಟ್ ಕಂಡಿಡಕ್ಕೆ ಹೋದ್ರೆ ಯು ವಿಲ್ ಗೆಟ್ 0. ಇಲ್ಲಿ ಲಿಮಿಟ್ ಕಂಡಿಡಕ್ಕೆ ಹೋದ್ರೆ ಯು ವಿಲ್ ಗೆಟ್ 0. ಬಟ್ ಲಿಮಿಟ್ ಕಂಡಿಡಿಯೋ ಉದ್ದೇಶ ನಮ್ದಲ್ಲ. ನಮ್ಮ ಉದ್ದೇಶ ಬಂದ್ಬಿಟ್ಟು ಸುಪ್ರೀಮ್ ಇನ್ಫಿಮಮ್ ಕಂಡಿಡಿಯೋ ಉದ್ದೇಶ. ಇದಕ್ಕೆ ಲಿಮಿಟ್ ಯಾವಾಗ ಕಂಡಿಡಿಬೇಕು ಅಂತ ಒಂದು ಅರ್ಥ ಮಾಡ್ಕೊಳ್ಳಿ. ಲಿಮಿಟ್ ಯಾವಾಗ ಕಂಡಿಡಿಬೇಕು ಅಂತ ಅಂದ್ರೆ ಅದು ಇನ್ಕ್ರೀಸಿಂಗ್ ಇರಬೇಕು ಇಲ್ಲ ಡಿಕ್ರೀಸಿಂಗ್ ಇರಬೇಕು. ಅವಾಗ ಟು ಫೈಂಡ್ ಇನ್ಫಿಮಮ್ ಆರ್ ಸುಪ್ರೀಮಮ್ ನಮಗೆ ಸೀಕ್ವೆನ್ಸ್ ಏನಾದ್ರು ಇನ್ಕ್ರೀಸಿಂಗ್ ಇದ್ರೆ ನಮಗೆ ಇನ್ಫಿಮಮ್ ಟಕ್ಕಂತ ಸಿಕ್ಬಿಡುತ್ತೆ. n ಗೆ 1 ಹಾಕಿದ್ರೆ ಸಿಕ್ಬಿಡುತ್ತೆ. ಟು ಫೈಂಡ್ ದ ಸುಪ್ರೀಮಮ್ ವಿ ಆರ್ ಅಪ್ಲೈಯಿಂಗ್ ಲಿಮಿಟ್. ಓಕೆ, ಡಿಕ್ರೀಸಿಂಗ್ ಇದ್ರೆ ದೊಡ್ಡ ವ್ಯಾಲ್ಯೂ ಸಿಕ್ಬಿಡುತ್ತೆ ಫಸ್ಟೇನೆ ಸುಪ್ರೀಮಮ್. ಇನ್ಫಿಮಮ್ ಕಡೆಗೆ ಲಿಮಿಟ್ ಅಪ್ಲೈ ಮಾಡ್ತೀವಿ. ನೋಡಿ, ಅಬ್ಸರ್ವ್ ದಿಸ್ ಸೀಕ್ವೆನ್ಸ್, ಇಟ್ ಈಸ್ ನೀದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್. ಸೊ ಅಂತ ಟೈಮಲ್ಲಿ ವಿ ಹ್ಯಾವ್ ಟು ಅಪ್ರೋಚ್ ಇನ್ ದಿಸ್ ವೇ. ಓಕೆನಾ? ಸರ್, ಸೀಕ್ವೆನ್ಸ್ ಬೌಂಡೆಡ್ ಆಗಿದ್ರೆ ಲಿಮಿಟ್ ಅಪ್ಲೈ ಮಾಡಿ ನೋಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದಲ್ವಾ ಸರ್? ಸೀಕ್ವೆನ್ಸ್ ಬೌಂಡೆಡ್ ಆಗಿದೆ, ಹೌದು. ಅದೇ ಎಲಿಮೆಂಟ್ಸ್ ನಿಮಗೆ ಗೊತ್ತಾಗ್ಬೇಕಲ್ಲ, ಸೊ ಅದಕ್ಕೆ.
ನೋಡಿ ಇದು sin x 1 < x < 10 ಅಂತ ಇದೆ. ಸೊ ಇದಕ್ಕೆ ಸುಪ್ರೀಂ ಇನ್ಫರ್ಮ್ ಏನಾಗುತ್ತೆ ಅಂತ ನೋಡಿ. sin x ಗ್ರಾಫ್ ಗೊತ್ತಿರ್ಬೇಕು ಇಲ್ಲಿ. ಇದಕ್ಕೆ sin x ಗ್ರಾಫ್ ಏನ್ ಹೇಳ್ತಿದೆ, ಈ ತರ ಇದೆಯಲ್ವಾ. 1 ಎಲ್ಲಿ ಬರುತ್ತೆ ನೋಡಿ, ಇದನ್ನ ಅರ್ಥ ಮಾಡ್ಕೊಳ್ಳಿ. ನಮ್ಗೆ ಇಲ್ಲಿ ನಿಮ್ಗೆ ರಿಯಲ್ ವ್ಯಾಲ್ಯೂಸ್ ತರ ಕೊಡ್ತಾರೆ, ಓಕೆನಾ. y ಈಸ್ ಆಲ್ಸೋ ರಿಯಲ್ ವ್ಯಾಲ್ಯೂನೇ, ಬಟ್ ಅಲ್ಲಿ ನಿಮ್ಗೆ ರೇಡಿಯನ್ ಮೆಜರ್ ಇರುತ್ತೆ. ಪೈಗಳೆಲ್ಲ ಬಂದ್ರೆ ರೇಡಿಯನ್ ಮೆಜರ್ ಅಂತ ಕರಿತೀವಿ ಅದನ್ನ. ಸೊ ಪೈ ಅಂದ್ರೆ ಏನು, ಪೈ ವ್ಯಾಲ್ಯೂ ಬಂದ್ಬಿಟ್ಟು 3.142 ಅಲ್ವಾ. ಅಪ್ರಾಕ್ಸಿಮೇಟ್ ಮಾಡ್ತಾ ಹೋಗೋಣ ಸಾಕು. π/2 ಅಂದ್ರೆ ಎಷ್ಟಿರುತ್ತೆ ಹೇಳಿ? 1.57 ಏನೋ ಬರುತ್ತಲ್ವಾ π/2 ಅಂದ್ರೆ. ಸೊ ಇಷ್ಟು ಅಸಂಪ್ಷನ್ ನಿಮ್ಗೆ ಗೊತ್ತಿರ್ಲಿ. π/4 ಅಂತ ಅಂದ್ರೆ ಇದ್ರಲ್ಲಿ ಅರ್ಧ. ಮತ್ತೆ π/4 ಅಂತಂದ್ರೆ ಸುಮ್ನೆ ರಫ್ ಆಗಿ ನೆನ್ಪಿಟ್ಕೊಳ್ಳಿ, ನಾಟ್ ಎಕ್ಸಾಕ್ಟ್ ವ್ಯಾಲ್ಯೂಸ್. ಇದ್ರಲ್ಲಿ ಅರ್ಧ ಅಂದ್ರೆ 1.5 ನಲ್ಲಿ ಅರ್ಧ ಎಷ್ಟಾಗುತ್ತೆ? 7 0.7 0.78 0.7 ಇಷ್ಟು ಗೊತ್ತಿರ್ಲಿ. ಅಂದ್ರೆ ರೇಡಿಯನ್ ಮೆಜರ್ಗೂ ಮತ್ತೆ ರಿಯಲ್ ವ್ಯಾಲ್ಯೂಸ್ಗಳಿಗೂ ಏನ್ ರಿಲೇಶನ್ಶಿಪ್ ಅಂತ ನಿಮ್ಗೆ ಒಂದ್ ಸ್ವಲ್ಪ ಗೊತ್ತಿದ್ರೆ ನಾವು ಇದು ಮಾಡ್ಬೋದು ಇಲ್ಲಿ. ಯಾಕಂದ್ರೆ ಇವನು sin x ಕೊಟ್ಟಿದ್ದಾನೆ ಇಲ್ಲಿ. ನಮ್ಗೆ ಗ್ರಾಫ್ ಕನ್ಸ್ಟ್ರಕ್ಟ್ ಮಾಡಿರ್ತೀವಿ ನಾವು, ಅದನ್ನ ರೇಡಿಯನ್ ಮೆಜರ್ ಅಲ್ಲಿ ತಗೊಂಡು ಕನ್ಸ್ಟ್ರಕ್ಟ್ ಮಾಡಿರ್ತೀವಿ ನಾವು, ರಿಯಲ್ ವ್ಯಾಲ್ಯೂಸ್ ಎಲ್ಲಿ ತಗೊಂಡಿರಲ್ಲ. ಸೊ ಅಂತ ಟೈಮಲ್ಲಿ ಏನ್ ಮಾಡಿ ನೀವು, ಸೊ ಇಲ್ಲಿ ನೋಡಿ 1 < x < 10 ಅಂತ ಇದೆ ಅಲ್ವಾ. ಅಂದ್ರೆ 1 ಇಂದ 10 ವರೆಗೂ ಇರೋ ಸುಪ್ರೀಂ ಹೇಳ್ತಾನೆ. 1 ವ್ಯಾಲ್ಯೂ ಎಲ್ಲಿ ಬರುತ್ತೆ ಅಂತ ಗೊತ್ತಿರ್ಬೇಕು ನಿಮ್ಗೆ. 1 ವ್ಯಾಲ್ಯೂ ಎಲ್ಲಿ ಬರುತ್ತೆ? π/2 ಅಂದ್ರೆ ಇಲ್ಲಿ ಮಿಡಲ್ ವ್ಯಾಲ್ಯೂ ಏನಿರುತ್ತೆ, ಇಲ್ಲಿ ಮಿಡಲ್ ವ್ಯಾಲ್ಯೂ ಇರುತ್ತೆ. ದಿಸ್ ಇಸ್ ವಾಟ್ ದ π/2 ಇಸ್ ಅಲ್ವಾ. ಇದು π/2 ಆಕ್ಚುಲಿ. ಇದು ನೋಡಿ π/2 ನಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ ಸೈನ್ ವ್ಯಾಲ್ಯೂ ಅಲ್ವಾ. ದಿಸ್ ಇಸ್ 1. ಈಗ π/2 1 ಅನ್ನೋದು π/2 ಗಿನ್ನ ಹಿಂದೆ ಬರುತ್ತಾ ಮುಂದೆ ಬರುತ್ತಾ? ಹಿಂದೆ ಬರುತ್ತೆ. ಯಾಕಂದ್ರೆ π/2 ಅಂದ್ರೆ 1.57. 1 ಅನ್ನೋದು ಅದರಿಂದ ಹಿಂದೆಗಡೆ ಬರುತ್ತೆ, ಅಂದ್ರೆ ಇಲ್ಲೆಲ್ಲ ಬರುತ್ತೆ 1 ಅನ್ನೋದು, ಓಕೆನಾ. ಸೊ ಹಂಗಾಗಿ π/2 ಇದು 1 ಅನ್ನೋದ್ರೆ ಇದು ಈ ಕಡೆ ಬರುತ್ತೆ. ಸೊ ಹಂಗಾಗಿ ಎಲ್ಲಿಗನ 10 ವರ್ಗು. 10 ಎಲ್ಲಿ ಬರುತ್ತೆ ಹೇಳಿ? ಅಂದ್ರೆ 10 ಅಂತಂದ್ರೆ 3 3s 9 ಅಲ್ವಾ. ಅಂದ್ರೆ ಅಪ್ರಾಕ್ಸಿಮೇಟ್ಲಿ 3π ವರ್ಗೂ ಹೋಗುತ್ತಲ್ವಾ ಅದು. 2π 3π ವರ್ಗೂ ಹೋಗುತ್ತದು. ಸೊ 3π ವರ್ಗೂ ಹೋಗುತ್ತಾ? 3π ಎಲ್ಲಿದೆ? 2π/2 3π/2 ಇಲ್ಲಿದೆಯಾ? 2π 3π ಇದೆ. 3π ಇಲ್ಲಿವರೆಗೂ ಹೋಗುತ್ತದೆ, ಓಕೆನಾ. ಸೊ ಇದರಲ್ಲಿ ಮ್ಯಾಕ್ಸಿಮಮ್ ಸುಪ್ರೀಂ ಹೇಳ್ಬೇಕು, ಇನ್ಫರ್ಮ್ ಹೇಳ್ಬೇಕು. ಇಲ್ಲಿಂದ ಇಲ್ಲಿವರೆಗೂ ಹೈಯೆಸ್ಟ್ ವ್ಯಾಲ್ಯೂ ಏನಿದೆ, ಲೋಯೆಸ್ಟ್ ವ್ಯಾಲ್ಯೂ ಏನಿದೆ? ಹೈಯೆಸ್ಟ್ ವ್ಯಾಲ್ಯೂ ಏನಿದೆ ಇಲ್ಲಿ? ಇದೆ ಹೈಯೆಸ್ಟ್ ವ್ಯಾಲ್ಯೂ ಇಲ್ಲಿದೆ ನೋಡಿ. ಸೊ ಲೋಯೆಸ್ಟ್ ವ್ಯಾಲ್ಯೂ ಏನಿದೆ? -1 ಇದೆ. ಓಕೆ. ಅದೇ ಅವನು ಏನಾದ್ರು ಈ ತರ ಕೊಟ್ಟಿದ್ದಿದ್ರೆ, ಈಗ ಇದನ್ನೇನೆ ಇಂಟರ್ವಲ್ ಚೇಂಜ್ ಮಾಡಿದ್ರೆ 1 < x < 3 ಅಂತ ಕೊಟ್ಟಿದ್ದಿದ್ರೆ, < 3 ಅಂತ ಕೊಟ್ಟಿದ್ದಿದ್ರೆ ಏನಾಗಿರೋದು? < 3 ಅಂತ ಕೊಟ್ರೆ ಏನಾಗೋದು? ಸುಪ್ರೀಂ ಹೇಳಿ. ವಾಟ್ ಇಸ್ ದ ಸುಪ್ರೀಂ ಆಫ್ ದಿಸ್? 1 Supremum 1 does not exist. sin x infimum is -1. 0 ಇನ್ಫಿಮಮ್ಮು ಹೇಳಕ್ಕಾಗಲ್ಲ. ಇನ್ಫಿಮಮ್ ಇಸ್ sin 3 ಅಂತ ಹೇಳ್ಬೋದು ಅಷ್ಟೇ. ಐ ಕ್ಯಾನ್ ಸೇ. ಓಕೆ. ಯಾಕಂದ್ರೆ ನಮ್ಗೆ ಎಕ್ಸಾಕ್ಟ್ ವ್ಯಾಲ್ಯೂ 3.14 ಅಂತಾನೆ ಕೊಟ್ಟಿದ್ರೆ ಎಕ್ಸಾಕ್ಟ್ 0 ಅಂತ ಹೇಳ್ತಿದ್ದೆ. sin 3 ಅಂತಂದ್ರೆ ವ್ಯಾಲ್ಯೂ ಗೊತ್ತಿಲ್ಲ ನಮ್ಗೆ. ಎಕ್ಸಾಕ್ಟ್ sin 3 ವ್ಯಾಲ್ಯೂ ಯಾರಾದ್ರೂ ಗೊತ್ತಾ? ಗೊತ್ತಿಲ್ಲ. ಸೊ ಹಂಗಾಗಿ sin 3 ಅಂತಾನೆ ಹೇಳ್ಬೇಕು. ಇನ್ಫಿಮಮ್ sin 3 ಅಂತ ಅಂದ್ರೆ ಇಲ್ಲೆಲ್ಲ ಬರುತ್ತಲ್ವಾ, ಇಲ್ಲೆಲ್ಲೋ ಒಂದು ವ್ಯಾಲ್ಯೂ ಇರುತ್ತೆ, ಎಲ್ಲೋ ಒಂದು ವ್ಯಾಲ್ಯೂ ಎಕ್ಸಾಕ್ಟ್. ಸೊ ಅದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಗ್ರಾಫ್ ನ ಕನ್ಸ್ಟ್ರಕ್ಟ್ ಮಾಡಿ. sin nπ/6 ಅಂತ ಇದೆ. ಸುಪ್ರೀಂ n ಬಿಲಾಂಗ್ಸ್ ಟು n. ಇಟ್ ಇಸ್ ಅಗೇನ್ ಅ ಸೀಕ್ವೆನ್ಸ್. sin nπ/6 ಗೆ ಕೊಟ್ಟಿದ್ದಾನೆ. ಇದಕ್ಕೆ ಇನ್ಫರ್ಮ್ ಏನು, ಸುಪ್ರೀಂ ಏನು ಅಂತ ಹೇಳ್ಬೇಕು. ಈಗ ಒಂದು ನೋಡಿ, ಇನ್ನೊಂದು ವೆರಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಸೈನ್ ಅಂತ ಏನಿದೆ ಇಲ್ಲಿ, ಸೈನ್ ಅಂತ ಕೊಟ್ಟಿದ್ದಾನಲ್ವಾ. ಓಕೆ. ಇದು ಇನ್ಫೈನೈಟ್ ಟರ್ಮ್ಸ್ ಇರೋದ್ರಿಂದ ನಿಮ್ಗೆ ಸೈನ್ ಮ್ಯಾಕ್ಸಿಮಮ್ ಏನು? ಸರ್ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಇನ್ಫಿಮಮ್ -1 ಗೊತ್ತಾಗ್ಲಿಲ್ಲ ಸರ್. ಇದಾ ನೋಡಿ, ಸೈನ್ ದೊಡ್ಡದಾಗ ಬರುತ್ತೆ ತೋರಿಸ್ತೀನಿ ನೋಡಿ. ಸೊ ಇದು ಹಿಂಗಿದೆಯಲ್ವಾ, ಸೈನ್ ಫಂಕ್ಷನ್ ಹಿಂಗಿರುತ್ತಲ್ಲ. ಓಕೆ. ಸೊ ಈ ತರ ಇರುತ್ತೆ. ಸೊ
ಒನ್ ಎಲ್ಲಿರುತ್ತೆ ಗೊತ್ತಾ ವ್ಯಾಲ್ಯೂ? ಈಗ ಹೇಳ್ತೀನಿ ನೋಡಿ. ಇಲ್ಲಿರುತ್ತೆ ಒನ್ ವ್ಯಾಲ್ಯೂ, 5/2 ಗಿಂತ ಹಿಂದೆಗಡೆ ಇರುತ್ತೆ. ಅಂದ್ರೆ 5/2 ಅಂದ್ರೆ ದಿಸ್ ಇಸ್ ಸಮ್ವೇರ್ ಇಯರ್ 5/2 ಇರುತ್ತೆ. ಇದು ಪೈ ಆ ತರ ಇರುತ್ತೆ. ಎಲ್ಲಿ ನೆಕ್ಸ್ಟ್ 10 ಅಲ್ವಾ? 10 ಎಲ್ಲಿರುತ್ತೆ? ಇಲ್ಲಿರುತ್ತೆ. ಪೈ ಓಕೆ, 3π ಗಿಂತ ಚೂರ್ ಮುಂದೆ. ಈಗ ನೋಡಿ, ನಾನು ಹೇಳ್ತಾ ಇರೋದು ದಿಸ್ ಇಸ್ ದ 10 ವ್ಯಾಲ್ಯೂ. ಇಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೂ ಸೈನ್ ಫಂಕ್ಷನ್ ಹೈಯೆಸ್ಟ್ ಅಂದ್ರೆ ಎಷ್ಟು ಮೇಲ್ಗಡೆ ಹೋಗಿದೆ? 1 1 ಹೋಗಿದೆ. ಲೋಯೆಸ್ಟ್ ಅಂದ್ರೆ ಎಷ್ಟು ಕೆಳಗಡೆ ಬಂದಿದೆ? -1. ಇಷ್ಟು ಗ್ರಾಫ್ನ ಇಷ್ಟೇ ಮಾತ್ರ ತಗೋಬೇಕು, ಇಲ್ಲಿಂದಾನೆ ತಗೋಬೇಕು ನೀವು ಗ್ರಾಫ್ನ. ಇದೇ ಗ್ರಾಫ್ ತಗೋಬೇಕು. ನಾನು ಏನ್ ಡಾರ್ಕ್ ಶೇಡ್ ಮಾಡ್ತಾ ಇದ್ದೀನಿ ಅಷ್ಟರಲ್ಲೇ ನೋಡ್ಬೇಕು ನೀವು. ಅಷ್ಟರಲ್ಲಿ ಡೆಫಿನೆಟ್ಲಿ ಒಂದ್ಸರಿ ಪೀಕ್ಗೂ ಹೋಗಿದೆ, ಒಂದ್ಸರಿ ಲೋಯೆಸ್ಟ್ಗೂ ಬಂದಿದೆ. ದಿಸ್ ಇಸ್ ದ ಗ್ರಾಫ್ ಆಫ್ ದಟ್ ಫಂಕ್ಷನ್. ಓಕೆ, ಅದಕ್ಕೆ ನಾನು ಡಿಫ್ರೆಂಟ್ ಇನ್ನೊಂದು ಎಕ್ಸಾಂಪಲ್ ತಗೊಂಡು ತೋರಿಸಿದ್ದೆ. ಏನಪ್ಪ ಅಂತಂದ್ರೆ, ಈಗ ಅದೇ ಏನಾದ್ರು ಹಿಂಗ್ ಕೊಟ್ರೆ, ಸೊ 0 to 7 ಅಂತ ಕೊಟ್ರೆ ಏನಾಗುತ್ತೆ? 0 < x < 7 ಅಂತ ಕೊಟ್ರೆ ಏನು? ಅವಾಗೇನು? 7 ಅಂದ್ರೆ ನೋಡ್ಬೇಕು ಅವಾಗ ಪೈ ನಲ್ಲಿ ಎಲ್ಲಿ ಬರುತ್ತೆ. ಡೆಫಿನೆಟ್ಲಿ 2π ಅಂತ ತಗೊಂಡ್ಕೊಳ್ಳಿ. 2π ವ್ಯಾಲ್ಯೂ ಏನಾಗುತ್ತೆ ಹೇಳಿ? ದಿಸ್ ಇಸ್ 2π ಅಲ್ವಾ? 6 ಪಾಯಿಂಟ್ ಸಮಥಿಂಗ್ ಬರುತ್ತೆ. 7 ಅಂತ ಅಂದ್ರೆ ನಮ್ ವ್ಯಾಲ್ಯೂ ಎಲ್ಲಿದೆ? 2π ಗಿಂತ ರೈಟ್ ಸೈಡ್ ಅಲ್ಲೇ ಇದೆ. 2π ಗಿಂತ ರೈಟ್ ಸೈಡ್ ಅಲ್ಲಿ ಇದೆ ನಮ್ ವ್ಯಾಲ್ಯೂ. ಅಂದ್ರೆ 0 to 2π ನಲ್ಲಿ ಒಂದ್ಸರಿ ಮ್ಯಾಕ್ಸಿಮಮ್ ಹೋಗಿರುತ್ತೆ ನಮ್ ಸೈನು, ಒಂದ್ಸರಿ ಮಿನಿಮಮ್ ಅಟ್ಟೈನ್ ಆಗಿರುತ್ತೆ. ಹಂಗಾಗಿ ಇದಕ್ಕೂ ಕೂಡ ಆನ್ಸರ್ ಏನಾಗುತ್ತೆ? ಸುಪ್ರೀಂ ಏನು? 1 ಇನ್ಫಿಮಮ್ ಇಸ್ Infimum -1. ಅರ್ಥ ಆಯ್ತಲ್ವಾ? ಸೊ ಅಷ್ಟೇ. ಅಂದ್ರೆ ಗ್ರಾಫ್ ನೋಡ್ಬೇಕು ಇಲ್ಲಿ. ಅಂದ್ರೆ ಹೈಯೆಸ್ಟ್ ಎಷ್ಟು ವ್ಯಾಲ್ಯೂ ಇದೆ. ಯಾಕಂದ್ರೆ ಇದೊಂದು ಇದನ್ನಲ್ವಾ, ಗ್ರಾಫ್ ನೋಡ್ಕೊಂಡು ನಾವು ಸುಪ್ರೀಂ ಯಾವುದು ಇನ್ಫಿಮಮ್ ಯಾವುದು ಅಂತ ಹೇಳ್ತೀವಿ. ಅಂದ್ರೆ ಎಕ್ಸ್ ಗೆ ಯಾವ ವ್ಯಾಲ್ಯೂ ಕೊಟ್ರೆ, ಅಂದ್ರೆ ಈ ಇಂಟರ್ವಲ್ ನಲ್ಲಿ ಇರುವ ಎಕ್ಸ್ ಗೆ ಕೊಟ್ಟಾಗ ದೊಡ್ಡ ವ್ಯಾಲ್ಯೂ ಯಾವ್ದು ಬರುತ್ತೆ? ದೊಡ್ಡ ವ್ಯಾಲ್ಯೂ ಸೈನ್ದು ದೊಡ್ಡ ವ್ಯಾಲ್ಯೂ ಬಂದ್ಬಿಟ್ಟು ದ ಹೈಯೆಸ್ಟ್ ವ್ಯಾಲ್ಯೂ ಆಫ್ ಸೈನ್, ದ ರೇಂಜ್ ಆಫ್ ಸೈನ್ ನಮ್ಗೆ ಗೊತ್ತಿದೆ. ಸೊ -1 to 1 ಅಲ್ಲೇ ಬರುತ್ತೆ. ಸೊ ಹಂಗಾಗಿ ಸುಪ್ರೀಂ ಆಫ್ ಸೈನ್ ಇಸ್ -1. ಅಥವಾ x ಬಿಲಾಂಗ್ಸ್ ಟು r ಅಂತ ಕೊಟ್ರೆ ಏನ್ ಕತೆ? ಯಾವಾಗ್ಲೂ ಅಷ್ಟೇ ಸುಪ್ರೀಮಮ್ ಆವಾಗ್ಲೂ ಕೂಡ ಅಷ್ಟೇನೆ ಆಗುತ್ತೆ. ಸೊ -1 ಇನ್ಫಿಮಮ್ ಆಗುತ್ತೆ, ಸುಪ್ರೀಂ 1 ಆಗುತ್ತೆ ಅಷ್ಟೇ. ಸೊ n/6 ಇದಕ್ಕೆ ನೋಡಿ, ಇದಕ್ಕೆ ಏನಾಗುತ್ತೆ ನೋಡಿ. ಈಗ ನಮಗೆ ಸೈನ್ ವ್ಯಾಲ್ಯೂದು ರೇಂಜ್ ಗೊತ್ತಿದೆ ನಮ್ಗೆ. ಸೊ -1 to 1 ಅಂತ. ಸೊ ಹಂಗಾಗಿ ನಮ್ಗೀಗ ಏನಾದ್ರೂ ವ್ಯಾಲ್ಯೂ ಕೊಟ್ರೆ ಈಗ 1 ಬರ್ಸಕ್ಕಾಗುತ್ತೆ. 1 ಯಾವಾಗ ಬರುತ್ತೆ ಹೇಳಿ? 5/2 ನಲ್ಲಲ್ವಾ? 5/2 ಬರ್ಸಕ್ಕಾಗುತ್ತಾ ಇದನ್ನ? n = 3 ಕೊಟ್ಬಿಡಿ. n = 3 ಕೊಟ್ಬಿಟ್ರೆ ಅಟ್ಟೇನ್ ಆಯ್ತು. ಅಂದ್ರೆ 5/2 ಬಂತು. ಅಂದ್ರೆ n ಗೆ ಯಾವ್ದಾದ್ರು ವ್ಯಾಲ್ಯೂ ಕೊಟ್ರೆ ನಿಮ್ಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ತರ ಬರುತ್ತಾ ಪಾಯಿಂಟ್ ಅಂತ? ಬರುತ್ತೆ. ಡೆಫಿನೆಟ್ಲಿ 1 ಅಟ್ಟೈನ್ ಆಯ್ತು. ಸೊ n = 3 ಗೆ ಅಟ್ಟೈನ್ ಆಯ್ತು. ನೆಕ್ಸ್ಟ್ ಇನ್ನೊಂದು -1 ಬರ್ಬೇಕಂದ್ರೆ n = -3 ಕೊಡಿ, ಅಷ್ಟೇ ಮುಗಿದೋಯ್ತಲ್ಲ. n = -3 ಕೊಡಕ ಸಾರಿ Sir, n belongs to n natural. n ಬಿಲಾಂಗ್ಸ್ ಟು n ಅಲ್ವಾ? 5/4 ಬರ್ಬೇಕು ನಿಮಗೆ. ಅಲ್ಲಲ್ಲ, ತೊಂದ್ರೆ ಇಲ್ಲ. ನೆಗೆಟಿವ್ ಕಡೆನೂ ಹೋಗುತ್ತಲ್ಲ, ಪಾಸಿಟಿವ್ ಇದ್ರಲ್ಲೂ ಕೂಡ. 3π/2 ಬಂದ್ರೆ ಇದನ್ನ 3 ಎಲ್ಲಿಗೆ ಸೈನ್ ಕರ್ವ್ ನೋಡ್ಕೊಳ್ಳಿ. ನೆಗೆಟಿವ್ ಎಲ್ಲಿ ಬರುತ್ತೆ? 18π/6 ತಗೊಂಡ್ರೆ 3π/2 ಬರುತ್ತೆ. ಅಂದ್ರೆ 3π/2 9 ತಗೊಳ್ಳಿ. 9 ಅಲ್ಲ, 9π ಆಗುತ್ತೆ ಸರ್. 9π/6 9 ತಗೊಂಡ್ರೆ ಸರ್ 12 ತಗೊಬೋದು. sin 2π 9π/6 ತಗೊಂಡ್ರೆ ಏನಾಗುತ್ತೆ? n 3π/2 = 9 ತಗೊಂಡಿದ್ದೀನಿ. ಅವಾಗ ಏನಾಗುತ್ತೆ? 3s 2s ಆಗುತ್ತೆ. ಸೊ ಇಟ್ ಇಸ್ ಈಕ್ವಲ್ ಟು 3π/2. 3π/2 ಅಂತಂದ್ರೆ ಕರ್ವ್ ಹೆಂಗಿರುತ್ತೆ? ಸೈನ್ ಕರ್ವ್ ಎಲ್ಲಿದೆ? 3π/2 ಇದೆ. 3π/2 ವ್ಯಾಲ್ಯೂ. This is π/2, this is pi, and this is 3π/2, and this is 2π. ಈಗ 3π/2 ನಲ್ಲಿ ಮಿನಿಮಮ್ ಅಟ್ಟೈನ್ ಆಗುತ್ತೆ. ಓಕೆನಾ? ಸೊ ಹಂಗಾಗಿ ದಿಸ್ ಇಸ್ ನೆಗೆಟಿವ್. ಇದು -1 ಇದೆ. ಹಂಗಾಗಿ ಮ್ಯಾಕ್ಸಿಮಮ್ ಬರುತ್ತೆ, ಸುಪ್ರೀಮಮ್ ಬರುತ್ತೆ, ಇನ್ಫಿಮಮ್ ಬರುತ್ತೆ. ಸೇಮ್ ವ್ಯಾಲ್ಯೂ. ಓಕೆನಾ? 5/4 ಅಲ್ಲೂ ಕೂಡ ಬರುತ್ತೆ. ಸೇಮ್ ಅದೇ ತರ, ಇದೇ ತರ ಲಾಜಿಕ್ ಅಪ್ಲೈ ಮಾಡಿ ಬರುತ್ತೆ. ಸೊ ಇಲ್ಲಿ ನೋಡಿ, 1 - 1/n sin n/2 n ಬಿಲಾಂಗ್ಸ್ ಟು n. ಇದಂಗ್ ಮಾಡ್ತೀವಿ. ಸೊ ನೋಡಿ, ಈ ತರ ಪ್ರಾಡಕ್ಟ್ ಇದ್ದಾಗ ಏನ್ ಮಾಡಿ ಅಂತಂದ್ರೆ ಈ ಲಾಜಿಕ್ ಯೂಸ್ ಮಾಡಿ. ಏನಂತಂದ್ರೆ 1 - 1/n ನ ಫಸ್ಟ್ ಇದಕ್ಕೆ ಸುಪ್ರೀಂ ಇನ್ಫಿಮಮ್ ಕಂಡು ಹಿಡ್ಕೊಂಡ್ಬಿಡಿ. ಇದಕ್ಕೆ ಸುಪ್ರೀಂ ಇನ್ಫಿಮಮ್ ಗೊತ್ತು. 1 - 1/n. ಸುಪ್ರೀಂ ಏನು?
1. One. ಇನ್ಫಿಮಮ್ ಏನು 0. Zero. n ಟೆನ್ಸ್ ಟು ಇನ್ಫಿನಿಟಿ ಏನಾಗುತ್ತೆ 0 ಆಗುತ್ತೆ. ಹಂಗಾಗಿ 1 - 0 1 ಆಗುತ್ತೆ ಸುಪ್ರೀಮಮ್ ಇನ್ಫಿಮಮ್. ಒಟ್ಟಿಗೆ ಗೊತ್ತಾಗ್ತಲ್ವ ಇದು ಹೆಂಗೆ 1 - 1 ಮಾಡಿದೀವಿ sir. ಆಲ್ರೆಡಿ ನಾವು. sin nπ/2ದು ಸುಪ್ರೀಮ್ ಇನ್ಫಿಮಮ್ ಕಂಡುಹಿಡ್ಕೊಳ್ಳಿ. ಈ sin nπ/2ದು ಅದು ಮಾಮೂಲಿ ಗೊತ್ತಿದೆ, ಅದು ಪ್ರೀವಿಯಸ್ ಮಾಡ್ದಂಗೆ ಲೆಕ್ಕ. ಅದು 1 - 1 ಬರ್ತಿದ್ದು ಆಬ್ವಿಯಸ್ಲಿ. ಸೊ ಈಗ ಈ 4 ವ್ಯಾಲ್ಯೂಸ್ಗಳನ್ನ ಅಬ್ಸರ್ವ್ ಮಾಡ್ತಾ ಹೋಗಿ, 4 ವ್ಯಾಲ್ಯೂಸ್ಗಳನ್ನ ಅಬ್ಸರ್ವ್ ಮಾಡ್ತಾ ಹೋಗಿ ಇವನ್ನ ಪೇರ್ಸ್ಗಳನ್ನ ಮಾಡ್ಕೊಂತ ಹೋಗಿ. 1ಗೆ ಪಾಸಿಬಿಲಿಟೀಸ್ ಏನು One. ಅಂದ್ರೆ ಇದರ ಅರ್ಥ Supremum ಹೆಂಗ್ of ಗೊತ್ತಾ? ಈಗ ಎ ಬಿ ನ ಸೆಟ್ ನ ಹೆಂಗ್ ಡಿಫೈನ್ ಮಾಡ್ತೀವಿ ಹೇಳಿ? ಎ ಬಿ ಸೆಟ್ ಕ್ಯಾನ್ ಬಿ ಡಿಫೈನ್ಡ್ ದಿಸ್ x into y such that x belongs to a and y belongs to b. ಈ ತರ ಡಿಫೈನ್ ಮಾಡ್ತೀವಿ. ಅಂದ್ರೆ ಯು ಕ್ಯಾನ್ ಮಲ್ಟಿಪ್ಲೈ ಎನಿ 2 ನಂಬರ್ಸ್. ಓಕೆನಾ? ಸೊ ಅಂದ್ರೆ ಈಗ ಈ 1 ನ ಮತ್ತೆ 1 ನ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ? ಈ 4 ವ್ಯಾಲ್ಯೂಸ್ ಅಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನ್ ಬರುತ್ತೆ ಅರ್ಥ ಮಾಡ್ಕೊಳ್ಳಿ. ಯಾವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ದೊಡ್ಡ ವ್ಯಾಲ್ಯೂ ಬರುತ್ತೆ? ಡೆಫಿನೆಟ್ಲಿ ಇದ್ರಲ್ಲಿರೋ ಸುಪ್ರೀಮ್ ನ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ? ದೊಡ್ಡ ವ್ಯಾಲ್ಯೂ ಬರುತ್ತೆ. ದಟ್ ಈಸ್ ವಾಟ್. ಅದಕ್ಕಿಂತ ದೊಡ್ಡ ವ್ಯಾಲ್ಯೂ ಬರ್ಸಕ್ಕಾಗುತ್ತಾ ಈ 4 ನಂಬರ್ ಇಟ್ಕೊಂಡು? No, sir. ನೋ, ಆಗಲ್ಲ. ಸೊ ಹಂಗಾಗಿ ಸುಪ್ರೀಮ್ ಇಸ್ 1. ಚಿಕ್ಕ ವ್ಯಾಲ್ಯೂ ಅಂದ್ರೆ ಏನ್ ಬರುತ್ತೆ? ವೆರಿ ಲೆಸ್ ನಂಬರ್ ಅಂದ್ರೆ ಏನ್ ಬರುತ್ತೆ? 1 into ಜೀರೋ. minus 1 ಜೀರೋ ಅಂದ್ರೆ minus 0ಗಿಂತ -1 ಬರುತ್ತೆ. ಈ ಅದೇ ಇದ್ರಲ್ಲಿರೋ ಸುಪ್ರೀಮಮ್ ಇದ್ರಲ್ಲಿರೋ ಇನ್ಫಿಮಮ್ ಮಲ್ಟಿಪ್ಲೈ ಮಾಡಿ ನಿಮ್ಗೆ -1 ಬರುತ್ತೆ. ನೋಡಿ, ಯಾವತ್ತಾಗ್ಲಿ ನೋಡಿ ಈ ತರ ಪ್ರಾಡಕ್ಟ್ ಇದ್ದಾಗ ಏನ್ ಮಾಡಿ ಸಪ್ರೇಟ್ ಆಗಿ ಕಂಡಿಡ್ಕೊಳ್ಳಿ. ಇದಕ್ಕೂ ಸಪ್ರೇಟ್ ಆಗಿ ಕಂಡಿಡ್ಕೊಂಡು ನಿಮ್ಗೆ 4 ನಂಬರ್ ಬರ್ತವೆ. ಈ 4 ನಂಬರ್ಗಳನ್ನ ಏನ್ ಮಾಡಿ ಸೊ ಮ್ಯಾಚ್ ಮಾಡ್ತಾ ಹೋಗಿ. ಯಾವ್ದಕ್ಕೆ ಯಾವ 2 ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ಚಿಕ್ಕ ನಂಬರ್ ಬರುತ್ತೆ, ಆ ಚಿಕ್ಕ ನಂಬರ್ ದೊಡ್ಡ ನಂಬರ್ನ ಹುಡ್ಕೊಂತ ಹೋಗಿ ಅಷ್ಟೇ. ಇಷ್ಟೇ ಲಾಜಿಕ್. ಅರ್ಥ ಆಯ್ತಾ ಇದೀಗ? ಈ ತರ ಪ್ರಾಬ್ಲಮ್ಸ್ ಬಂದಾಗ ನೆಕ್ಸ್ಟ್ ಈ ಲಾಜಿಕ್ ನ ಅಪ್ಲೈ ಮಾಡಿ ನಿಮ್ಗೆ ಕಂಡು ಸಿಗ್ಬೋದು. ಇದು ಅಷ್ಟೇ. ಇದಕ್ಕೆ n = 1 ಕೊಟ್ರೆ ನಿಮ್ಗೆ 15/4 ಬರುತ್ತೆ. n = 2 ಕೊಟ್ರೆ -7/4 ಬರುತ್ತೆ. ಇದು ಸೀಕ್ವೆನ್ಸ್. ಸೊ ಇದನ್ನ n = 1 2 3 ಕೊಡ್ಕೊಂಡು ಹೋಗಿ ಬರ್ತಾ ಹೋಗ್ತೀವಿ. ಓಕೆನಾ? ಇದು ಅಷ್ಟೇ. ನಿಮ್ಗೆ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಬರಲ್ಲ, ಡಿಕ್ರೀಸಿಂಗ್ ಸೀಕ್ ಬರಲ್ಲ. ಸ್ವಲ್ಪ ಲೆಂತಿ ಕ್ಯಾಲ್ಕುಲೇಷನ್ LCM ಎಲ್ಲ ತಗೋಬೇಕಾಗುತ್ತೆ. ಅದನ್ನೆಲ್ಲ ತಗೊಂಡು ನೋಡಿ ನಿಮ್ಗೆ ಇಷ್ಟು ಬರುತ್ತೆ. ನಿಮ್ಗೆ ಈ ತರ ಕ್ವಶನ್ಗಳನ್ನ ಕೇಳೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ m + 1/n mn belongs to n ಅಂತ ಅಂದ್ರೆ ಎರಡೆರಡು ಟರ್ಮ್ಸ್ಗಳು ಕೊಟ್ಟಾಗ ಹೆಂಗ್ ಮಾಡೋದು ಅಂತ ನೋಡಿ. ಇದೊಂದು ಇದು m + 1/n mn belongs to n ಅಂತ. ನಿಮ್ಗೆ ಇದನ್ನ ಹೆಂಗ್ ಮಾಡ್ಬೇಕು ನಾವು ಅಂತ ಅಂದ್ರೆ ನೋಡಿ, ನಮ್ಗೊಂದು ಪ್ರಾಪರ್ಟಿ ಗೊತ್ತಿತ್ತು, ಸುಪ್ರೀಮ್ ಆಫ್ a + b ಅಂತ ಹೇಳಿದ್ದೆ ನಾನು ಪ್ಲಸ್ ಅಲ್ಲಿ ಇದ್ದಾಗ. Supremum A plus supremum of B. ಸುಪ್ರೀಮ್ a ಸುಪ್ರೀಮ್ b ಅಂತ ಹೇಳಿದ್ದೆ. ಸೊ ಈಗ ಇದೊಂದು ಸೆಟ್ ತರ ಅಂತ ಅನ್ಕೊಳ್ಳಿ, ಇದು ಎ ಸೆಟ್ ಅಂತ ಅನ್ಕೊಳ್ಳಿ, ಇದನ್ನ ಬಿ ಸೆಟ್ ಅಂತ ಅನ್ಕೊಳ್ಳಿ. ಈ ಸೆಟ್ ಹಿಂಗ್ ಬರಿಬೋದಾ? ನೋಡು, ಬೋತ್ ಆರ್ ಬಿಲಾಂಗ್ಸ್ ಟು n ಆಗಿರೋದ್ರಿಂದ ಐ ಕ್ಯಾನ್ ರೈಟ್ ಲೈಕ್ ದಿಸ್. m belongs to n ಅಂತ ಬರಿಬೋದು. ಇನ್ನೊಂದೇನು ಪ್ಲಸ್ 1/n such that n belongs to n ಅಂತ ಬರಿಬೋದಲ್ಲ. ಅಂದ್ರೆ ದೀಸ್ ಟು ಡಿಫರೆಂಟ್ ಸೆಟ್ಸ್ ತರ ಟ್ರೀಟ್ ಮಾಡ್ಬೋದು. ಅಂದ್ರೆ ಅದನ್ನ ಟರ್ಮ್ಸ್ ಅಂದ್ರೆ ಸೆಟ್ಸ್ ಅಂದ್ರೆ ಟರ್ಮ್ಸ್ ಇದ್ರೆ ಆತರ ಇದೇ ತರನೇ ಲಾಜಿಕಲಿ ಯೂಸ್ ಮಾಡಿ. ಈಗ ಗೆ ತಗೊಳ್ತಾ ಹೋಗಿ, ಗೆ ಸುಪ್ರೀಂ ಏನಾಗುತ್ತೆ ನೋಡ್ತೀವಿ. ನನಗೆ ಸುಪ್ರೀಂ ಇದರಲ್ಲಿ ಸುಪ್ರೀಂ ಕಂಡಿಡ್ತಾ ಇದೀನಿ. ಗೆ ಸುಪ್ರೀಂ ಬಂದ್ಬಿಟ್ಟು ಇನ್ಫಿನಿಟಿ. 1/n ಗೆ ಸುಪ್ರೀಂ ಬಂದ್ಬಿಟ್ಟು ಏನು? 1. ಸೊ ಇವೆರಡು ಸುಪ್ರೀಂ ಏನಾಗುತ್ತೆ? ಅಡಿಷನ್ ಇದ್ರೆ ಸುಪ್ರೀಂ ಇವೆರಡನ್ನ ಆಡ್ ಮಾಡ್ಬೇಕಲ್ವಾ? ಇನ್ಫಿನಿಟಿ + 1 ಏನಾಗುತ್ತೆ? ಇನ್ಫಿನಿಟಿ. ಇನ್ಫಿನಿಟಿ ಅಂದ್ರೆ ಏನು? ಡಸ್ ನಾಟ್ ಎಕ್ಸಿಸ್ಟ್. ಸುಪ್ರೀಮಮ್ ಡಸ್ ನಾಟ್ ಎಕ್ಸಿಸ್ಟ್ ಫಾರ್ ದಿಸ್. ನಾವು ಟು ಫೈಂಡ್ ದ ಇನ್ಫಿಮಮ್ ಏನ್ ಮಾಡ್ತೀರಾ? ಇನ್ಫಿಮಮ್ಗೂ ಫಾರ್ಮುಲಾ ಗೊತ್ತು. ಏನು? ಇನ್ಫಿಮಮ್ ಆಫ್ a + b = ಇನ್ಫಿಮಮ್ a + ಇನ್ಫಿಮಮ್ b ಅಂತ ಗೊತ್ತು. ಸೊ ಇದಕ್ಕೆ ಇನ್ಫಿಮಮ್ ಗೆ ಇನ್ಫಿಮಮ್ ಏನು? ವಾಟ್ ಇಸ್ ದ ಇನ್ಫಿಮಮ್ ವ್ಯಾಲ್ಯೂ ಆಫ್ m? ಇಟ್ ಇಸ್ 1 ಮಿನಿಮಮ್ ವ್ಯಾಲ್ಯೂ. ಅಂಡ್ ಇನ್ಫಿಮಮ್ ಆಫ್ 1/n ಇಸ್ ವಾಟ್? 0. ಯಾಕಂದ್ರೆ n → ∞ ಅದು 0 ಹತ್ರ ಹೋಗುತ್ತೆ. ಇವೆರಡದು ಇನ್ಫಿಮಮ್ ಏನು? ಅವೆರಡನ್ನು ಆಡ್ ಮಾಡಿ. ಯಾಕಂದ್ರೆ ಇನ್ಫಿಮಮ್ a + ಇನ್ಫಿಮಮ್ b ಎರಡು ಆಡ್ ಮಾಡ್ಬೇಕಲ್ಲ, 1 ಬರುತ್ತೆ. ದ ಇನ್ಫಿಮಮ್ ಇಸ್ 1. ಸೊ ಸುಪ್ರೀಮಮ್ ಡಸ್ ನಾಟ್ ಎಕ್ಸಿಸ್ಟ್. ಇನ್ಫಿಮಮ್ ಇಸ್ 1. ಇನ್ಫಿಮಮ್ ಯಾವಾಗ 1 ಬರುತ್ತೆ ಅಂತ ಅಂದ್ರೆ m-ಗೂ n-ಗೂ ಅನ್ಕೊಟ್ಟಾಗಲ್ಲ, ಆತರ ಬರಲ್ಲ. ಸುಪ್ರೀಮಮ್ ಡಸ್ ನಾಟ್ ಎಕ್ಸಿಸ್ಟ್. ಇನ್ಫಿಮಮ್ ಇಸ್ 1. ಈ ಪ್ರಾಬ್ಲಮ್ ಕ್ಲಿಯರ್ ಆಯ್ತಾ? Yes, sir. ನಿಮ್ಗೆ ಈ ತರ ಕ್ವಶನ್ ಕೊಡ್ತದೆ ಸಮಟೈಮ್ಸ್. ಸೊ m/n + 4n/m ಅಂತ ಕೊಟ್ಟಿದ್ದಾನೆ. mn belongs to n ಅಂತ ಕೊಟ್ಟಿದ್ದಾನೆ. ಸೊ ವಾಟ್ ಇಸ್ ದ ಇನ್ಫಿಮಮ್ ಅಂಡ್ ಸುಪ್ರೀಮ್ ಅಂತ ಕೇಳ್ತಿದ್ದಾನೆ. ಸೊ ಹೆಂಗ್ ಮಾಡೋದು ಇದನ್ನ ಅಂತ ಅಂದ್ರೆ ವೆರಿ ಸಿಂಪಲ್. ಈ ತರ ಲಾಜಿಕ್ಸ್ ಏನಾದ್ರು ಈ ತರ ಬಂದಾಗ ನಾವು ಟ್ರಯಲ್ ಅಂಡ್ ಎರರ್ ಮಾಡಕ್ ಹೋಗೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಯಾಕಂದ್ರೆ ವೇರಿಯೇಷನ್ ಬರ್ತಾ ಇರುತ್ತೆ. ಟ್ರಯಲ್ ಅಂಡ್ ಎರರ್ ಮಾಡಕ್ ಹೋದಾಗ ಇದಕ್ಕೆ ಸ್ವಲ್ಪ ಒಂದೆರಡು ನೋಡಿ
ಈ ಟೆಕ್ನಿಕ್ ಯೂಸ್ ಮಾಡಿ. ಎ ಎಂ ಇಸ್ ಗ್ರೇಟರ್ ದನ್ ಜಿ ಎಂ ಕಾನ್ಸೆಪ್ಟ್ ನ ಯೂಸ್ ಮಾಡಿ. ಎ ಎಂ ಅಂತ ಅಂದ್ರೆ ನೋಡಿ, ಎ ಎಂ ಅಂದ್ರೆ ಏನ್ ಹೇಳಿ. ಸೊ ನೋಡಿ, ಎ ಎಂ ಅಂತ ಅಂದ್ರೆ ಎ ಬಿ ಅಂತ 2 ನಂಬರ್ ಇದ್ದಾಗ ಅದ್ರದ್ದು ಎ ಎಂ ಏನಾಗುತ್ತಪ್ಪ ಅಂತ ಅಂದ್ರೆ a+b/2 ನಾವು ಏನಂತ ಕರಿತೀವಿ, ಎ ಎಂ ಅಂತ ಕರಿತೀವಿ. ಸೊ ಜಿ ಎಂ ಅಂತ ಅಂದ್ರೆ ಜೆಮೆಟ್ರಿಕ್ ಮೀನ್ ಅಂತ, ಅರ್ಥಮೆಟಿಕ್ ಮೀನ್ ಜೆಮೆಟ್ರಿಕ್ ಮೀನ್ ಅಂತ, ರೂಟ್ ಎ ಬಿ ಅಂತ ಕರಿತೀವಿ. ಆಲ್ವೇಸ್ ನಮಗೆ ಗೊತ್ತಿರ್ಬೇಕು ಎ ಎಂ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಜಿ ಎಂ ಅಂತ. ಇದು ರೂಲ್ ಇದು. ಓಕೆ, ಸೊ ಎ ಎಂ ಈಸ್ ಆಲ್ವೇಸ್ ಗ್ರೇಟರ್. ಯು ಚೆಕ್ ಫಾರ್ ಎನಿ 2 ನಂಬರ್ಸ್. ನೀವು ಯಾವುದೋ 2 ನಂಬರ್ ತಗೊಂಡು ಚೆಕ್ ಮಾಡಿ, ದಿಸ್ ಕಂಡೀಷನ್ ಹೋಲ್ಡ್ಸ್. ಸೊ ಹಂಗಾಗಿ ಈ ಕಾನ್ಸೆಪ್ಟ್ ನ ಯೂಸ್ ಮಾಡ್ತೀವಿ. ಸೊ ಈಗ ಈ ಕಾನ್ಸೆಪ್ಟ್ ನ ಇದರಲ್ಲಿ ನಾನು ಏನ್ ತಗೊಂತೀನಿ, ಇದನ್ನ ಎ ಅಂತ ತಗೋತೀನಿ, ಇದನ್ನ ಬಿ ಅಂತ ತಗೋತೀನಿ. ಸುಮ್ನೆ ಇಲ್ಲಿರೋ ತರ ಈ ಸಮ್ ಇದ್ದಾಗ ಯಾವಾಗ ಏನ್ ಕೊಡ್ತೀನಿ, a+b/2 ಡಿವೈಡೆಡ್ ಬೈ 2 ಈಸ್ ಗ್ರೇಟರ್ ಆರ್ ಈಕ್ವಲ್ ಟು ರೂಟ್ ಆಫ್ ದಿಸ್ ಇಂಟು ದಿಸ್ ಅಲ್ವಾ. ನಾನು ಸುಮ್ಮನೆ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ, ದಿಸ್ ಇಸ್ ಎ ಅಂಡ್ ದಿಸ್ ಇಸ್ ಬಿ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಕನ್ಸಿಡರ್ ಮಾಡ್ಕೊಂಡು ಎ ಎಂ ಜಿ ಎಂ ಅಪ್ಲೈ ಮಾಡಿದ್ರೆ ಇದು ಬರುತ್ತೆ. ಯಾಕೆ ಹಿಂಗ್ ಮಾಡಿದ್ರೆ ಏನಾದ್ರು ಪ್ರಶ್ನೆ ಯಾಕೆ ಹಿಂಗ್ ಮಾಡಿದೆ ಅಂತ ಅಂದ್ರೆ, ಇಲ್ಲಿ ಡಿನಾಮಿನೇಟ್ರು ಮತ್ತೆ ನ್ಯೂಮರೇಟರ್ ಅಲ್ಲಿ ನಂಬರ್ಗಳು ಏನಿದಾವೆ, ವೇರಿಯೇಬಲ್ಸ್ ಎಮ್ ಮತ್ತೆ ಎನ್ ಕ್ಯಾನ್ಸಲ್ ಆಗ್ಬಿಡ್ತವೆ. ಏನ್ ಮಾಡಿದಾಗ, ಪ್ರಾಡಕ್ಟ್ ಮಾಡಿದಾಗ ಅವಾಗ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಎಲ್ಲ ಕ್ಯಾನ್ಸಲ್ ಆಗಿರುತ್ತೆ. ಈ 2 ನ ಕ್ರಾಸ್ ಮಲ್ಟಿಪ್ಲೈ ಇದು 1 ಆಗುತ್ತೆ. ರೂಟ್ ಆಫ್ 1 ಏನದು, ಸಾರಿ ಇಲ್ಲಿ 4 ಉಳಿಯುತ್ತೆ. ಇಲ್ಲಿ 4 ಉಳಿಯುತ್ತಲ್ಲ, ರೂಟ್ ಆಫ್ 4 ಇಸ್ 2. ಈ 2 2 ಏನಾಗುತ್ತೆ, 4 ಆಗುತ್ತೆ. ಅವಾಗ m+n ಡಿವೈಡ್ ಬೈ 4n ಬೈ m ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 4 ಬಂತು. ಅಂದ್ರೆ ನನಗೆ ಬೇಕಿದ್ದು ಇದೆ ಅಲ್ವಾ, ಯಾಕಂದ್ರೆ ನಮ್ಮಲ್ಲಿ ಕೊಟ್ಟಿರೋದು ಅದೇ m/n+4n/m ಏನಾಗಿದೆ ಅಂತಂದ್ರೆ ದಟ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 4 ಅಂತ ಬರ್ತಿದೆ. ಅಂದ್ರೆ ನೀವ್ ಎಮ್ಗೆ ಎನ್ಗೆ ಏನೇ ಯು ಚೂಸ್ ರ್ಯಾಂಡಮ್ ವ್ಯಾಲ್ಯೂಸ್, ಅದ ಆನ್ಸರ್ 4 ಗಿಂತ ಜಾಸ್ತಿ ಬಂದೇ ಬರುತ್ತಂತೆ. 4 ಗಿಂತ ಜಾಸ್ತಿ ಬಂದೇ ಬರುತ್ತೆ ಅಂತಂದ್ರೆ ಇಟ್ ಈಸ್ ಅನ್ ಇನ್ಕ್ರೀಸಿಂಗ್ ಸೀಕ್ವೆನ್ಸ್. ಇದು ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಅಂತ ಗೊತ್ತಾಯ್ತು, ಹೌದಲ್ವಾ? ಸೊ ಹಂಗಾಗಿ ಇನ್ಫ್ಯೂಮ್ ಏನಾಗುತ್ತೆ, 4 ಆಗುತ್ತೆ. ಸುಪ್ರೀಮಮ್ ಏನಾಗುತ್ತೆ, ಡಸ್ ನಾಟ್ ಎಕ್ಸಿಸ್ಟ್ ಅಂತ ಆಬ್ವಿಯಸ್ ಅಬ್ಸರ್ವೇಷನ್ ಹೇಳ್ಬೋದು. ಹೆಂಗ್ ಹೇಳ್ತೀರಾ ಸರ್ ಆಬ್ವಿಯಸ್ ಅಬ್ಸರ್ವೇಷನ್ ಅಲ್ಲಿ ಸುಪ್ರೀಮ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ? ಈಗ ನೋಡಿ, ಇನ್ ದಿಸ್ ಕೇಸ್ ಯು ಪುಟ್ ಸಮ್ ಏನದು ಲಾರ್ಜ್ ವ್ಯಾಲ್ಯೂ ಫಾರ್ ಎಮ್ಗೆ ಒಂದು ಲಾರ್ಜ್ ವ್ಯಾಲ್ಯೂ ಕೊಡಿ, ಎಮ್ಗೆ ತುಂಬಾ ಮಿನಿಮಮ್ ಕೊಡಿ, ಏನಾಗ್ಬಿಡುತ್ತೆ, ಎನ್ಗೆ ಕಡಿಮೆ ಮಾಡ್ತದೆ. ದಿಸ್ ಇಸ್ ಆಲ್. ಈ ಒಂದು ಟರ್ಮ್ ನೆಗ್ಲೆಕ್ಟ್ ಮಾಡಿ, ಈ ಟರ್ಮ್ ನೆಗ್ಲೆಕ್ಟ್ ಅದೇ ಆಗುತ್ತೆ. ಯಾಕಂತಂದ್ರೆ ನೆಗ್ಲೆಕ್ಟ್ ಅಂತ ಅಂದ್ರೆ ನೋಡಿ, ಎಮ್ಗೆ ನಾವು ಒಂದು 1000 ಕೊಟ್ಟೆ, ಎಮ್ಗೆ 1000 ಕೊಟ್ಟೆ, ಎನ್ಗೆ ಬರೀ 1 ಕೊಟ್ಟಿದ್ದೀನಿ. ಅವಾಗ ಏನಾಗುತ್ತೆ, 1000/1 is equal to ಸಾರಿ ಪ್ಲಸ್ 4 into 1 ಕೊಟ್ಟೆ ಅಲ್ವಾ, 4/1000. ಯು ವಿಲ್ ಗೆಟ್ ದಿಸ್ ಇಸ್ ವೆರಿ ಸ್ಮಾಲ್ ಕ್ವಾಂಟಿಟಿ ಆಗುತ್ತಲ್ವಾ. ಇಲ್ಲಿ ಜಾಸ್ತಿ ವ್ಯಾಲ್ಯೂ ಕೊಟ್ಟಾಗ ಇದು ಸ್ಮಾಲ್ ಕ್ವಾಂಟಿಟಿ ಆಗ್ತಾ ಹೋಗುತ್ತೆ. ಅವಾಗ ನಿಮ್ಗೆ ಏನೋ ಒಂದು ದೊಡ್ಡ ವ್ಯಾಲ್ಯೂನೇ ಬರುತ್ತೆ. 1000 ಪ್ಲಸ್ ಸಮಥಿಂಗ್ ಯು ವಿಲ್ ಗೆಟ್ 1000 ಪ್ಲಸ್ ಸಮಥಿಂಗ್ ಬರುತ್ತೆ. ನೀವ್ ಹಿಂಗೆ ಅದೇ ತರ ನೀವು ಎಮ್ಗೆ ದೊಡ್ಡ ವ್ಯಾಲ್ಯೂ ಕೊಟ್ಕೊಂತ ಹೋದಂಗೆ ಯು ವಿಲ್ ಗೆಟ್ ಬಿಗರ್ ವ್ಯಾಲ್ಯೂಸ್. ಸೊ ಹಂಗೆ ಕೊಡ್ಕೊಂತ ಹೋದಂಗೆ ಸುಪ್ರೀಂ ಎಕ್ಸಿಸ್ಟ್ ಆಗಲ್ಲ. ಓಕೆನಾ ಸರ್? ಇಲ್ಲಾಂದ್ರೆ ಇದು ಡಿನಾಮಿನೇಟರ್ ನ ಸೇಮ್ ಮಾಡ್ಕೊಂಡು ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಎಮ್ ಎನ್ ಅಂತ LCM ತಗೊಂಡ್ ಮಾಡ್ಬಿಟ್ರೆ ಹಂಗೂ ಮಾಡ್ಬೋದಲ್ಲ ಸರ್? ಡಿನಾಮಿನೇಟರ್ ನ ಸೇಮ್ ಮಾಡ್ಕೊಳತ್ತ ಇವೆರಡಕ್ಕೂ ಇವೆರಡದು LCM ತಗೊಂಡ್ರೆ MN, ಸೊ ಅವಾಗ ಏನಾಗುತ್ತೆ, NM+4MN ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 4NM ಅಂತ ಬರುತ್ತೆ. ಇನ್ನೊಂದ್ಸರಿ ಹೇಳಿ ನನಗೆ. ಈಗ MN ಡಿನಾಮಿನೇಟರ್ ಬರುತ್ತಲ್ವಾ, ಅದು LCM ತಗೊಂಡ್ರೆ MN ಬರುತ್ತೆ ನಮ್ಗೆ. ಅವಾಗ ಏನಾಗುತ್ತೆ, m² + 4n² ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 4MN. ಗ್ರೇಟರ್ ದನ್ ಆರ್ ಈಕ್ವಲ್ ಟು 4MN. ಇಲ್ಲಿ ಹೇಳ್ತಿದ್ದೀರಾ? ಇಲ್ಲಿ ಹೇಳ್ತಾ ಇದ್ದೀರಾ? ಓಕೆ 4MN ಹಂಗೆ ಹೇಳಿದ್ರೆ ಇವಾಗ ಎರಡಕ್ಕೂ ಎಮ್ಗೂ ಎನ್ಗೂ ವ್ಯಾಲ್ಯೂಸ್ ಕೊಡ್ತಾ ಹೋದ್ರೆ ಅದು ಇನ್ಫಿನಿಟಿಗೆ ಹೋಗುತ್ತೆ ಅಂತ ಹೇಳಿ. ಹೌದು ಹಂಗೂ ಮಾಡ್ಬೋದು. ಇದು ಅಷ್ಟೇ, x+1/x x>0 ಅಂತ ಇದೆ. ಇದು ಹೆಂಗ್ ಮಾಡ್ತೀರಾ? ಸೊ a>0 b>0 ಅದೇ ಇದು ಮಾಮೂಲಿ AMGM ನೋಟ್ ಬರ್ತೀನಿ ಸುಮ್ನೆ. ಇದು ಅಷ್ಟೇ ಸೇಮ್. ಯಾವಾಗ AMGM ಕನ್ಸೆಪ್ಟ್ ಯೂಸ್ ಮಾಡ್ಬೇಕಂತ ಹೇಳಿದೀನಿ ಅಂತ ಅಂದ್ರೆ, ಇಲ್ಲಿ ಕ್ಯಾನ್ಸಲ್ ರೆಸಿಪ್ರೋಕಲ್ ತರ ಇದ್ದಾಗ, ಎರಡು ರೆಸಿಪ್ರೋಕಲ್ ವೇರಿಯೇಬಲ್ಸ್ ಇದ್ದಾಗ ಈ ಕನ್ಸೆಪ್ಟ್ ನ ಯೂಸ್ ಮಾಡಿ. ಯಾಕಂದ್ರೆ ಕ್ಯಾನ್ಸಲ್ ಆಗುತ್ತೆ. ಸೇಮ್ ಇದನ್ನ A ಅಂತ ತಗೊಳ್ಳಿ, ಇದನ್ನ B ಅಂತ ತಗೊಳ್ಳಿ,
ಅದು ಅವೆರಡನ್ನ ಆಡ್ ಮಾಡಿ ಬೈ 2 ಮಾಡಿದ್ರೆ ಗ್ರೇಟರ್ ಎಕ್ಸ್ ಇಂಟು 1/x, ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, 1 ಆಗುತ್ತೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 2 ಆಗುತ್ತೆ. ಸೊ ಅಂದ್ರೆ ನಮ್ಗೆ ಗೊತ್ತಾಯ್ತು. ಸೊ ಎಕ್ಸ್ ಪ್ಲಸ್ 1/x ಇಸ್ ಗ್ರೇಟರ್ 2 ಅಂತ. ಸೊ ಈಸಿಲಿ ಸೇ infimum is 2 and supreme is infinity ಅಂತ. ಇನ್ಫಿನಿಟಿ. Okay. 2 power x plus 2 power 1/x, x greater than 0. ಇದಕ್ಕೂ ಅಷ್ಟೇ ನೋಡಿ ಏನ್ ತಗೊಂಡಿದ್ದಾನೆ. ಸೊ ದಿಸ್ ಟೆನ್ಸ್ ಟು ಇನ್ಫಿನಿಟಿ. ಸರ್ ಮೇಡಮ್ ಬ್ಯಾಕ್ ಪ್ರಾಬ್ಲಮ್ ಒಂಚೂರು ನೋಡ್ಬೇಕು ಡೀಟೇಲ್. ಹಾ ಸೇಮ್ ಪ್ರೀವಿಯಸ್ ಪ್ರಾಬ್ಲಮ್ ಏನ್ ಮಾಡಿದ್ರು ಅದೇ ತರನೇ ಮಾಡಿರೋದು, ಸೇಮ್ ಲಾಜಿಕ್. ಹಾ ಓಕೆ ಸರ್. ಹಾ 2 power x plus 2 power 1/x tends to infinity as x tends to 0 ಗೊತ್ತಿದೆ. as x tends to 0 ಆದಾಗ ಏನಾಗುತ್ತೆ, 2 power 0 ಏನಾಗುತ್ತೆ 1 ಆಗುತ್ತೆ, ಪ್ಲಸ್ 2 power infinity ಬಂದ್ಬಿಡುತ್ತೆ. as x tends to 0 the power becomes infinity, tends to infinity. 2 power infinity is again infinity, infinity plus 1 is infinity. ಸೊ ಎರಡು ಕೂಡ ಇನ್ಫಿನಿಟಿ. as x tends to 0 ಆದ್ರೂ ಇನ್ಫಿನಿಟಿ ಆಗುತ್ತೆ, as x tends to infinity ಆದ್ರೂ ಇನ್ಫಿನಿಟಿ ಆಗುತ್ತೆ. ಓಕೆ, ಸುಪ್ರೀಮ್ ಅಂತೂ ಎಕ್ಸಿಸ್ಟ್ ಆಗಲ್ಲ. ಇನ್ಫಿಮಮ್ ಸಿಗುತ್ತೆ ನಮ್ಗೆ x = 1 ಹಾಕಿದ್ರೆ, x = 1 ಹಾಕಿದ್ರೆ put x = 1 ನಿಮ್ಗೆ 2 + 2 4 ಸಿಗುತ್ತೆ. So a is equal to x belongs to R, x into x minus 1 less than 0. Can you find the supreme? Supreme ಅಂದ್ರೆ it is nothing but to find the domain of the ಅಂದ್ರೆ ಯಾವ್ಯಾವ x values ಈ ಕಂಡೀಷನ್ ಸ್ಯಾಟಿಸ್ಫೈ ಹೋಲ್ಡ್ಸ್ ಮಾಡ್ತವೆ ಅಂತ ಕಂಡಿಡ್ಕೊಂಡು, ಮಾಮೂಲಿ ವೇವಿ ಕರ್ವ್ ಮೆಥಡ್ ಹೇಳ್ಕೊಟ್ನಲ್ಲ ನಾನು, ಆ ತರ ಕಂಡಿಡಿಯೋದು. ಸೊ ಅಂದ್ರೆ x = 0 ರೂಟ್ ನ ಕಂಡಿಡ್ಕೊಳ್ಳಿ, ಇದಕ್ಕೆ ಫ್ಯಾಕ್ಟರ್ಗೆ ರೂಟ್ಸ್ನು, ಸೊ ಇದಕ್ಕೆ 1 ರೆಪ್ರೆಸೆಂಟ್ ಮಾಡೋದು ಗೊತ್ತಲ್ವಾ ಇದು? ಎಸ್ ಸರ್. ನೆನಪಿದೆಯಾ ಹೇಳ್ಕೊಟ್ಟದ್ದು? ವೇವಿ ಕರ್ವ್ ಮೆಥಡ್ ಅಂತ ಹೇಳ್ಕೊಟ್ಟೆ. ಸೊ ಇದನ್ನೇನ್ ಮಾಡಿ ಈ ತರ ಬರ್ಕೊಳ್ಳಿ ಹಿಂಗೆ. ಸೊ ಲೆಸ್ ದ್ಯಾನ್ 0 ಇದೆ ಅಂತಂದ್ರೆ ಯಾವ ರೀಜನ್ ತಗೋಬೇಕು? ಕರ್ವು ಎಲ್ಲಿ ಕೆಳಗಡೆ ಇದೆ, ಕೆಳಗಡೆ ಇರೋದೆಲ್ಲಿ ಈ ರೀಜನ್ ಅಲ್ಲಿ. ಓಕೆನಾ? ಸೊ 0 to 1 ಅಂದ್ರೆ ದ ಸೆಟ್ ಎ ಇಸ್ ನಥಿಂಗ್ ಬಟ್ ದಿಸ್ ಓನ್ಲಿ. ಅವನು a is equal to 0, 1 ಅಂತ ಕೊಡೋದ್ರ ಬದಲಾಗಿ ಅವನು ಹಿಂಗ್ ಕೊಟ್ಟಿದ್ದಾನೆ, ದಿಸ್ ಸೆಟ್ ಅಂಡ್ ದಿಸ್ ಸೆಟ್ ಬೋತ್ ಆರ್ ಸೇಮ್. ಈಗ ನಾವು ಕ್ಯಾನ್ ಯು ಫೈಂಡ್ ದ ಸುಪ್ರೀಮ್ ಅಂಡ್ ಇನ್ಫಿಮಮ್ ಆಫ್ ದಿಸ್? ಸುಪ್ರೀಮ್ ಇಸ್ 1 and infimum is 0. ಇನ್ಫಿಮಮ್ ಇಸ್ 0. ಇದಕ್ಕೂ ಅಷ್ಟೇ ಇದನ್ನ ಕೇಳಬಹುದು. ಸೊ x belongs to R, x minus 2, x minus 3, x minus 4 less than 0. ವಾಟ್ ಇಸ್ ದ ಸುಪ್ರೀಮ್ ಅಂಡ್ ವಾಟ್ ಇಸ್ ದ ಇನ್ಫಿಮಮ್ ಅಂತ ಕೇಳ್ಬೋದು ಅವನು. ಸೊ ಹೆಂಗ್ ಮಾಡ್ತೀರಾ? ಸೇಮ್ ವೇವಿ ಕರ್ವ್ ಹಾಕ್ತೀರಾ. ವೇವಿ ಕರ್ವ್ ಹಾಕಿದಾಗ ನಿಮ್ಗೆ ಏನ್ ಸಿಗುತ್ತೆ? ಎ ಸೆಟ್ ನ ಜನರೇಟ್ ಮಾಡ್ತೀರಾ. ಸೊ ಇಲ್ಲೇನಿದೆ ಲೆಸ್ ದನ್ 0 ಇದೆ. ಲೆಸರ್ ದನ್ 0 ಅಂದ್ರೆ ಯಾವ್ದು ತಗೋಬೇಕು? ವೇವಿ ಕರ್ವ್ ಅನ್ಸರ್. ವೇವಿ ಕರ್ವ್ ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾ? ನೋಡಿ, ಈಚ್ ಫ್ಯಾಕ್ಟರ್ಸ್ಗೂ ಒಂದು ರೂಟ್ ಕಂಡುಹಿಡಿಬೇಕು. ಒಂದ್ ಕೆಲಸ ಮಾಡಿ ಸರ್, ವೇವಿ ಇದನ್ನೆಲ್ಲ ಮತ್ತೆ ಹೇಳಕ್ ಹೋದ್ರೆ ತುಂಬಾ ಲೇಟ್ ಆಗುತ್ತೆ. ಯಾವ್ದೋ ಒಂದು ವಿಡಿಯೋದಲ್ಲಿ ಮಾಡಿದೀನಿ. ಯಾವ್ದು ವಿಡಿಯೋ? 2ನೇ ಕ್ಲಾಸ್ 3ನೇ ಕ್ಲಾಸ್ ಅನ್ಸುತ್ತೆ. ಯಾವ್ದೋ ಒಂದು ಬೇಸಿಕ್ ಕ್ಲಾಸ್ ಅಲ್ಲಿ 2nd ಕ್ಲಾಸ್ ಅಲ್ಲಿ ಏನೋ ಹೇಳ್ಕೊಟ್ಟಿದ್ದೀನಿ. ಇದು ಡೊಮೈನ್ ಕಂಡಿಬೇಕಾದ್ರೆ ಅದೊಂದ್ ಸ್ವಲ್ಪ ಹೇಳುತ್ತೆ. ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿ 4-5 ಪ್ರಾಬ್ಲಮ್, ಒಂದು 5-6 ಪ್ರಾಬ್ಲಮ್ ಮಾಡಿದೀವಿ ಅನ್ಸುತ್ತೆ. ಜಸ್ಟ್ ಅದು ಕೆಳಗಡೆ ಹೇಗ್ ಬರ್ತಂತ ಅಂತ ಹೇಳ್ಬಿಡಿ ಸರ್, ಸಾಕು ಗೊತ್ತಾಗುತ್ತೆ. ಕೆಳಗಡೆ ಅಂದ್ರೆ ನೋಡಿ, ಇಲ್ಲಿ ರೂಟ್ಸ್ ನ ತಗೋಬೇಕು ಈಚ್ ಫ್ಯಾಕ್ಟರ್ಗೂ ಕೂಡ. ಸೊ 2, 3, 4 ಅಂತ ಬರ್ಕೋಬೇಕಾ? ಅದನ್ನ ರಿಯಲ್ ಲೈನ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ಬೇಕು 2, 3, 4 ಅಂತ. ಅದಾದ್ಮೇಲೆ ಎಕ್ಸ್ಟ್ರೀಮ್ ರೈಟ್ ಸೈಡ್ ನಾವು ಪಾಸಿಟಿವ್ ತಗೋಬೇಕು, ಮೇಲ್ಗಡೆನೆ ಕರ್ವಿಂಗ್ ಮೇಲ್ಗಡೆನೆ ಇಡಬೇಕು. ಮತ್ತೆ ಪವರ್ಗಳೇನಾದ್ರು ಆಡ್ ಇದ್ರೆ ಚೇಂಜ್ ಮಾಡ್ಬೇಕು ರೀಜನ್ ನ. ಅಂದ್ರೆ ಇದು ಪ್ಲಸ್ ಇಂದ ಬಂದಿದ್ದಲ್ವಾ, 4 ಹತ್ರ ಪವರ್ ಏನಿದೆ ಇಲ್ಲಿ ಆಡ್ ಇದೆ ಅಲ್ವಾ. ಸೊ ನಾವು ಕೆಳಗಡೆ ಬರ್ಬೇಕು ಹಿಂಗೆ. ಎಲ್ಲಾನು ಆಡ್ ನಂಬರ್ ಇರೋದ್ರಿಂದ ನಾವು ವೇವ್ ಆಗಿ ಹೋಗ್ತಾ ಇರ್ತೀವಿ, ವೇವ್ ತರ. ಓಕೆ, ಸಪೋಸ್ ಏನಾದ್ರು ನೋಡಿ ಇಲ್ಲಿ ಸಪೋಸ್ x - 4 ಪವರ್ 2 ಇತ್ತು ಅಂದಿದ್ರೆ ಏನಾಗೋದು? ಹಿಂಗ್ ಬರ್ತಿದ್ರಿ ಇಲ್ಲಿ 4 ಹತ್ರ. ಅದಾದ್ಮೇಲೆ ನೆಕ್ಸ್ಟ್ ಹಿಂಗೆ ರಿಟರ್ನ್ ಆಗ್ಬೇಕಿತ್ತು. ಈವನ್ ಇದ್ರೆ ಹಿಂಗೆ ರಿಟರ್ನ್ ಆಗುತ್ತೆ ಕರ್ವ್. ಸಿನ್ಸ್ ಇಟ್ ಈಸ್ ಆಡ್ ಆಗಿರೋದ್ರಿಂದ ಅದು ಹೋಗುತ್ತೆ ಹಂಗೆ. ಅದಾದ್ಮೇಲೆ ನೀವೇನ್ ಮಾಡ್ಬೇಕು? ಪ್ಲಸ್ ಮೈನಸ್ ನೋಡಿ. ಇಲ್ಲಿ ಲೆಸ್ ದನ್ 0 ಇದ್ರೆ ಕರ್ವ್ ಯಾವ್ಯಾವ ರೀಜನ್ ಅಲ್ಲಿ ಕೆಳಗಡೆ ಇದೆ ಅಂತ ನೋಡ್ಕೋಬೇಕು. ಎಲ್ಲೆಲ್ಲಿ ಕೆಳಗಡೆ ಇದೆ ಕರ್ವ್? ಈ ರೀಜನ್ ಅಲ್ಲಿ ಕೆಳಗಡೆ ಇದೆ. ದಿಸ್ ಇಸ್ ದ ರೀಜನ್, ಇಟ್ ಈಸ್ ಬಿಲೋ, ಇಟ್ ಈಸ್ -∞. ಈ ರೀಜನ್ ಅಲ್ಲೂ ಕೆಳಗಡೆ ಇದೆ ಕರ್ವ್. ಓಕೆನಾ? ಲೆಸ್ ದನ್ 0 ಅಂತಂದ್ರೆ ಕರ್ವ್ ಎಲ್ಲಿ ಕೆಳಗಡೆ ಇದೆ ಅಂತ ನೋಡ್ಕೊಂಡು ಆ ರೀಜನ್ ಬರೀಬೇಕು. ಸೆಟ್ ಎ ಇಸ್ ಈಕ್ವಲ್ ಟು ಎಲ್ಲಿಂದ ಎಲ್ಲಿಗೆ? -∞ to 2. ಇಲ್ಲಿ ಸ್ಟ್ರಿಕ್ಟ್ ಇನ್ಇಕ್ವೇಶನ್ ಇದ್ರೆ ನೀವು ಓಪನ್ ಹಾಕ್ಬೇಕು. ಇಲ್ಲಿ ಯೂನಿಯನ್, ದಿಸ್ ಇಸ್ ಓಪನ್ ತಗೋಬೇಕು. ಸ್ಟ್ರಿಕ್ಟ್ ಇನ್ಇಕ್ವೇಶನ್ ಇದ್ರೆ ಓಪನ್. ಸೊ 3, 4. ಈಗ ಈ ಸೆಟ್ ಅಲ್ಲಿ ಸುಪ್ರೀಮ್ ಯಾರಾಗುತ್ತೆ?
ದೊಡ್ಡ ವ್ಯಾಲ್ಯೂ ಅದು. ಇಲ್ಲಿ ಇಷ್ಟು ಮತ್ತೆ ಇಷ್ಟು ವ್ಯಾಲ್ಯೂಸ್ ಅಲ್ಲಿ ದೊಡ್ಡ ವ್ಯಾಲ್ಯೂ ಅಂದ್ರೆ ಆಬ್ವಿಯಸ್ಲಿ 4 ಇಸ್ ದ ಮ್ಯಾಕ್ಸಿಮಮ್, ಐ ಮೀನ್ ಸುಪ್ರೀಮಮ್. ಇನ್ಫಿಮಮ್ ಇಸ್ ವಾಟ್ ಡಸ್ ನಾಟ್ ಎಕ್ಸಿಸ್ಟ್. ಕ್ವಶನ್ಸ್ ಇತ್ತು ಎಷ್ಟೊಂದು, ಟೈಮ್ ಆಗೋಯ್ತು ಬಿಡಿ. ಇವನ್ನೆಲ್ಲ ಮಾಡಿ ಆಕ್ಚುಲಿ ಇದು ಮಾಡ್ತಿರಲ್ವಾ, ಈ ಕ್ವಶನ್ ಮಾಡ್ತಿರಲ್ವಾ? ನಾನು ಜಸ್ಟ್ ಹೋಗ್ತೀನಿ, ಇದಕ್ಕೆ ಆನ್ಸರ್ 232 ಬರುತ್ತೆ. ಅಂದ್ರೆ ಇದು ಹೆಂಗ್ ಮಾಡಿದೆ ಹೇಳಿ? ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್ ಆರ್ ನಾಟ್ 1 1 ಅಂದ್ರೆ ಟೋಟಲ್ ಫಂಕ್ಷನ್ಸ್ ಅಂದ್ರೆ 4 power 4 minus 4 ಫ್ಯಾಕ್ಟೋರಿಯಲ್. 1 1 ಅಂದ್ರೆ 4 ಫ್ಯಾಕ್ಟೋರಿಯಲ್ ತಾನೆ? ಎಸ್ ಸರ್. ಓಕೆ. ಸೊ ಅಲ್ಲ ಅಂದ್ರೆ ಸರ್, ಬೈಜೆಕ್ಷನ್ ಸರ್ 4p4 ಸರ್. ಅಂದ್ರೆ 4p4 is 4 ಫ್ಯಾಕ್ಟೋರಿಯಲ್ only. ಫ್ಯಾಕ್ಟೋರಿಯಲ್ ಓನ್ಲಿ. ಅಂದ್ರೆ ನೋಡಿ, ಆನ್ ದ ಸೆಟ್ ಎ ಇಟ್ ಸೆಲ್ಫ್ ಓಕೆ. ಕೇಳಿದಾನೆ ಅಂತ ಅಂದ್ರೆ ಎ ಇಂದ ಎಗೆ ಫಂಕ್ಷನ್ ಡಿಫೈನ್ ಆಗಿದೆ ಅಂದ್ರೆ ಅಲ್ಲಿ ಬೈಜೆಕ್ಷನ್ ಪಾಸಿಬಲ್. ಬೈಜೆಕ್ಷನ್ ಏನ್ ಫಾರ್ಮುಲಾ? ಬೈಜೆಕ್ಷನ್ ಅಂದ್ರೆ 1 1 ಆಗಿರುತ್ತೆ, ಆನ್ 2 ಆಗಿರುತ್ತೆ, ಹಾಗಾಗಿ 4 ಫ್ಯಾಕ್ಟೋರಿಯಲ್. ಆರ್ ಎಲ್ಸ್ ಯು ರೈಟ್ 4p4 only. 4p4 is nothing but 4 factorial only. ದ ಡೊಮೈನ್ ಆಫ್ ದಿ ಫಂಕ್ಷನ್ ಏನ್ ಕೇಳಿದಾನೆ ನೋಡಿ. ಇವೆಲ್ಲ ಕ್ವಶನ್ಸ್ ನಾವು ಜನರೇಟ್ ಮಾಡಿರೋದಲ್ಲ, ಇದೆಲ್ಲ ನಾನು ಡಿಫ್ರೆಂಟ್ ಎಕ್ಸಾಮ್ಸ್ ಅಲ್ಲಿ ಕೇಳಿರೋ ಕ್ವಶನ್ಸ್ ಗಳನ್ನ ನಾವು ಈ ಟಾಪಿಕ್ ಅಲ್ಲಿ ಏನು ಆನ್ಸರ್ ಮಾಡ್ಬೋದು ಆ ಕ್ವಶನ್ಸ್ ಗಳನ್ನ ಮಾತ್ರ ಎತ್ಕೊಂಡು ಹಾಕೊಂಡು ಮಾಡ್ತಾ ಇದೀವಿ. ಇದೆಲ್ಲ ಕೇರಳ ಎಕ್ಸಾಮ್ ಅಲ್ಲಿ, ಕೇರಳ, ಗುಜರಾತ್, ಮಹಾರಾಷ್ಟ್ರ ಅದ್ರಲ್ಲಿ ಕೇಳಿರೋ ಕ್ವಶನ್ಸ್ ಗಳನ್ನ ನಾವು ಹಾಕೊಂತಾ ಇರೋದು. ಡೊಮೈನ್ ಆಫ್ ದಿ ಫಂಕ್ಷನ್ ಈ ತರ ಕ್ವಶನ್ಸ್ ನಮ್ ಕೇಸೆಟ್ ಅಲ್ಲಿ ಕೇಳಲ್ಲ. ಇದೆಲ್ಲ ಪ್ಯೂರ್ಲಿ PU ಟಾಪಿಕ್ಸ್ ತರ ಕಾಣ್ತಿದೆ, ಬಟ್ ಅಲ್ಲಿ ಸಿಲೆಬಸ್ ಆ ತರ ಫ್ರೇಮ್ ಮಾಡಿದ್ದಾರೆ, ಹಂಗಾಗಿ ಕೇಳಿದ್ದಾರೆ. ಸುಮ್ನೆ ಮಾಡಿದೀವಲ್ಲ ಅಂತ ಹೇಳ್ತಿದೀವಿ. ವಾಟ್ ಇಸ್ ದ ಡೊಮೈನ್ ಆಫ್ ದಿ ಫಂಕ್ಷನ್? ನೋಡಿ, ಡೊಮೈನ್ ಆಫ್ ದಿ ಫಂಕ್ಷನ್ ಹೆಂಗ್ ಕೇಳಿದಾನೆ ಅಂದ್ರೆ ನೀವು ಹಿಂಗ್ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಹೆಂಗೆ ಅಂತಂದ್ರೆ ಡೊಮೈನ್ ಅಂತಂದ್ರೆ ಸೆಟ್ ಆಫ್ ಆಲ್ ಎಕ್ಸ್ ವ್ಯಾಲ್ಯೂಸ್ ಅಲ್ವಾ, ಯಾವ ವ್ಯಾಲ್ಯೂಸ್ ನ ಇನ್ಪುಟ್ ಕೊಡ್ಬೋದು ಅವೆಲ್ಲ ವ್ಯಾಲ್ಯೂಸ್ ಆಗ್ತವೆ. ಈಗ ಈ ಫಂಕ್ಷನ್ ನೋಡಿದ ತಕ್ಷಣ ಆಪ್ಷನ್ ಇಂದ ಚೆಕ್ ಮಾಡ್ಕೊಂಡ್ರೆ ನೀವು, ಇಫ್ ಯು ಡೋಂಟ್ ನೋ ಹೌ ಟು ಅಪ್ರೋಚ್ ಇಟ್ ಬೈ ಫಾರ್ಮಲ್ ಇದ್ರ ಪ್ರಕಾರ ಮಾಡೋಕ್ಕಾಗಿಲ್ಲ ಅಂದ್ರೆ ಆಪ್ಷನ್ ಇಂದ ಎತ್ಕೊಂಡ್ ಬರ್ಬೇಕು. ಈಗ R-0 ಅಂತ ಇದೆ. ಸಪೋಸ್ ಎಕ್ಸ್ ಗೆ ನಾನು 1 ಹಾಕಿದ್ರೆ ಏನಾಗುತ್ತೆ ಕತೆ? 1 - 1 mod 1 ಅಂದ್ರೆ 1, 1 - 1 ಏನಾಗುತ್ತೆ? 0 ಆಗುತ್ತೆ. ಡಿನಾಮಿನೇಟರ್ 0 ಬರಬಾರ್ದು. ಓಕೆನಾ? ಅಂದ್ರೆ ಇದ್ರಲ್ಲಿ R-0 ಮಾತ್ರ ಹೇಳಿದ್ದಾನೆ. ಅಂದ್ರೆ 1 ಹಾಕಂಗಿಲ್ಲ, ಬಟ್ 1 ಹಾಕಿ ಅಂತ ಹೇಳ್ತಿದ್ದಾನೆ. ಎ ಆಪ್ಷನ್ ಅಂತೂ ಆಗಲ್ಲ, ಡಿಸ್ಕಾರ್ಡ್ ಆಯ್ತು. ಅಲ್ಲ, 1 ಹಾಕಂಗಿಲ್ಲ ಅಂತ ಅಂದ್ರೆ ಇದ್ರಲ್ಲೂ 1 ಇದೆ ತಾನೆ, ಸಿ ನಲ್ಲೂ 1 ಇದೆ, ಇದ್ರಲ್ಲಿ 0 ಇದೆ. ಈ ಡಿ ಆಪ್ಷನ್ ಅಲ್ಲಿ 0 ಕೂಡ ಹಾಕಂಗಿಲ್ಲ ನೀನು. 0 - 0 ಏನಾಗುತ್ತೆ? 0 ಬಂದ್ಬಿಡುತ್ತೆ. ಡಿನಾಮಿನೇಟರ್ ಫುಲ್ 0 ಆಗ್ಬಿಡುತ್ತೆ, ಅನ್ಡಿಫೈನ್ ಆಗುತ್ತೆ ಅದು. ಸೊ ಹಂಗೆ ಡಿನೂ ಆಗಲ್ಲ, 3 ಆಗಲ್ಲ, ಅಂದ್ರೆ ಬಿನೇ ಕರೆಕ್ಟ್. ಬಿ ಏನು ಪ್ರಾಬ್ಲಮ್ ಇಲ್ಲ. ಎಸ್ ಸರ್. ನಂಬರ್ ಆಫ್ ಮ್ಯಾಕ್ಸ್ ವಿಚ್ ಆರ್ ನಾಟ್ ಆನ್ ಟು ಅಂತ ನೀವೇ ಮಾಡಿ. ಎಷ್ಟು ಬಂದಿತ್ತು? 4 power 4 4 power 4 ಮೈನಸ್ ಆನ್ ಟು ಎಷ್ಟು ಬರುತ್ತೆ ನೋಡಿ. ಫಾರ್ಮುಲಾ ಗೊತ್ತಲ್ಲ, ಆನ್ ಟು ಫಾರ್ಮುಲಾ ಹೇಳಿ ನೋಡೋಣ. ಯಾರಾದ್ರೂ ನೆನಪಿದೆಯಾ? ನೆನ್ಪಿಟ್ಕೋಬೇಕು. ಸಮೇಶನ್ R is equal to 1 to n minus 1 whole power n minus r NCR r to the power m. So this is ಇದನ್ನ ಹಿಂಗೂ ಕರೀತಾರೆ, P of mn ಅಂತಾನು ಕರೀತಾರೆ. Set of all functions from m elements to the set which has n elements ಅಂತ. ಸೊ ಅಂದ್ರೆ ಈ ತರ. ಸೊ ಅಂದ್ರೆ ಅದನ್ನ P of 4, 4 ತಗೊಳ್ಳಿ. ಸೊ ಅದಾಗ ಏನ್ ಬರುತ್ತೆ ಸಿಂಪ್ಲಿಫೈ ಮಾಡಿ ನಿಮ್ಗೆ ಆನ್ಸರ್ ಸಿಗುತ್ತೆ. ದ ಡೊಮೈನ್ ಆಫ್ ದಿ ಫಂಕ್ಷನ್ ನೀವೇ ಮಾಡಿ. ಡೊಮೈನ್ ಹೆಂಗ್ ಕಂಡಿಡ್ತೀವಿ ಅಂತ ಅಂದ್ರೆ ಇದಕ್ಕೆ ಸಪ್ರೇಟ್ ಡೊಮೈನ್ ಕಂಡಿಡೀರಿ, ಇದಕ್ಕೆ ಸಪ್ರೇಟ್ ಡೊಮೈನ್ ಕಂಡಿಡೀರಿ. ಅವೆರಡು ಏನ್ ತಗೊಳ್ಳಿ ನೀವು? ಇಂಟರ್ಸೆಕ್ಷನ್ ತಗೊಳ್ಳಿ. ಸೊ ನಿಮ್ಗೆ ಆನ್ಸರ್ ಬರುತ್ತೆ. ಇದಕ್ಕೆ ಡೊಮೈನ್ ಹೆಂಗ್ ಕಂಡಿಡಪ್ಪ ಅಂತ ಅಂದ್ರೆ ನೋಡಿ. ಕ್ಲಿಯರ್ ಆಗಲಿಲ್ಲ ಸರ್. ಯಾವ್ದು ಮೇಡಮ್? ಲಾಸ್ಟ್ ಇದಕ್ಕಿಂತ ಜಸ್ಟ್ ಲಾಸ್ಟ್ ಡೊಮೈನ್ ಪ್ರಾಬ್ಲಮ್ ಇತ್ತಲ್ಲ ಸರ್. ಇದಾ ಮೇಡಮ್? ಇದು ಆಪ್ಷನ್ ಇಂದ ಹೋಗಿದೀವಿ ನಾವು. ಆಪ್ಷನ್ ಅಂತ ಅಂದ್ರೆ ಈಗ ಡೊಮೈನ್ ಅಂದ್ರೆ ಯಾವ ವ್ಯಾಲ್ಯೂಸ್ ನ ಎಕ್ಸ್ ಕೊಡ್ಬೋದು ಅಂತ ಅದಲ್ವಾ ಡೊಮೈನ್ ಮೀನಿಂಗು. ಡೊಮೈನ್ ಮೀನಿಂಗ್ ಬಂದ್ಬಿಟ್ಟು ಯಾವ ಎಕ್ಸ್ ವ್ಯಾಲ್ಯೂಸ್ ನ ನಾನು ಕೊಡ್ಬೋದು ಇಲ್ಲಿಗೆ ಏನದು. ಅಂದ್ರೆ ಈಗ ನಾನು ಮಾಡಿದ ಆಪ್ಷನ್ ಇಂದ ನಾನು ಡಿಸ್ಕಾರ್ಡ್ ಮಾಡ್ತಾ ಹೋಗ್ತೀನಿ, ಯಾವ್ದು ಆಗೋ ಚಾನ್ಸ್ ಇಲ್ಲ ಅಂತ. ಈಗ ನಾವು ಈ ಅಬ್ಸರ್ವ್ ಮಾಡ್ತಿದಂಗೆ ನಾನು ಎಕ್ಸ್ ಗೆ 0 ಕೊಡಂಗಿಲ್ಲ, ಎಕ್ಸ್ ಗೆ ನಾನು ಏನ್ ಕೊಡಂಗಿಲ್ಲ? 1 ಕೊಡಂಗಿಲ್ಲ. ಯಾಕಂದ್ರೆ ಅವೆರಡು ವ್ಯಾಲ್ಯೂಸ್ ಕೊಟ್ಟಾಗ ಏನಾಗ್ಬಿಡುತ್ತೆ ಅಲ್ಲಿ 0 ಆಗ್ಬಿಡುತ್ತೆ. ಈಗ ಎಕ್ಸ್ ಗೆ 0 ಕೊಟ್ಟರು 0 ಆಗ್ತಿದೆ ಡಿನಾಮಿನೇಟರ್, ಎಕ್ಸ್ ಗೆ 1 ಕೊಟ್ಟರು ನಮ್ಗೆ 0 ಆಯ್ತದೆ. ಸೊ ಎಕ್ಸ್ ಗೆ 0 ಮತ್ತೆ 1 ಕೊಡಂಗಿಲ್ಲ ಅನ್ನೋ ಕನ್ಸೆಪ್ಟ್ ನ ಇಟ್ಕೊಂಡು
ನಾನು ಆಪ್ಷನ್ಸ್ ನ ಡಿಸ್ಕಾರ್ಡ್ ಮಾಡ್ತಾ ಇದ್ದೀನಿ. ಅಂದ್ರೆ ಇವೆರಡು ವ್ಯಾಲ್ಯೂಸ್ ಡೊಮೈನ್ ಅಲ್ಲಿ ಇರಬಾರ್ದು. ಓಕೆನಾ? ಡೊಮೈನ್ ಏನಿದೆ, ನಮ್ಮ ಡೊಮೈನ್ ಆನ್ಸರ್ ಏನಿದೆ ಅವೆರಡರಲ್ಲೂ ಆ ಡೊಮೈನ್ ಅಲ್ಲಿ ಈ ಎರಡು ವ್ಯಾಲ್ಯೂಗಳು ಇರಬಾರ್ದು. ಯಾಕೆ ಇರಬಾರ್ದು ಅಂತಂದ್ರೆ ಆ ಎರಡು ವ್ಯಾಲ್ಯೂ ಕೊಟ್ರೆ ಫಂಕ್ಷನ್ ಅನ್ಡಿಫೈನ್ ಆಗುತ್ತೆ, ಹೌದಲ್ವಾ? ಸೊ ಆ ಎರಡು ವ್ಯಾಲ್ಯೂ ಎಲ್ಲಾದ್ರೂ ಇದ್ರೆ ಅದನ್ನ ತೆಗೆದಾಕ್ಬಿಡ್ಬೋದು, ಈಸಿಲಿ ತೆಗೆದಾಕ್ಬಿಡ್ಬೋದು, ಎರಡರಲ್ಲಿ ಒಂದಿದ್ರು ಕೂಡ. ಇದರಲ್ಲಿ 0 ಇಲ್ಲ, ಬಟ್ 1 ಇದೆಯಲ್ವಾ, ಇದಂತೂ ಚಾನ್ಸ್ ಇಲ್ಲ ಅಂತ ಆಯ್ತು. ಸಿ ಆಪ್ಷನ್ ತಗೊಂಡಾಗ ಇದ್ರಲ್ಲಿ ಯಾವ್ದಿಲ್ಲ, ಯಾವ್ದಿದೆ? ಇವೆರಡಲ್ಲಿ ಯಾವ್ದನ್ನ ಒಂದು ಇದೆಯಾ ಅದರಲ್ಲಿ? ಸರ್ ಎರಡೂ ಇಲ್ಲ. ಇದೆಯಲ್ಲ, 1 ಇದೆಯಲ್ಲ, ಈ ಆಪ್ಷನ್ 1 ಇದೆಯಲ್ಲ. ಸೊ 1 ಇದ್ರಲ್ಲಿ 1 ಇದೆ ಅಂದ್ರೆ ಇದನ್ನು ಕೂಡ ಡಿಸ್ಕಾರ್ಡ್ ಮಾಡ್ಬೋದು, ಇದು ಬರಲ್ಲ, ಚಾನ್ಸ್ ಇಲ್ಲ ಅಂತ. ಸೊ ಡಿ ಆಪ್ಷನ್ ಚೆಕ್ ಇದ್ ಮಾಡ್ಬೋದು. ಇದ್ರಲ್ಲಿ 0 ಇದೆಯಲ್ಲ, ಇದ್ರಲ್ಲಿ 0 ಇದೆ. ಸೊ ಇದು ಕೂಡ ಆಪ್ಷನ್ ಡಿಸ್ಕಾರ್ಡ್ ಆಯ್ತು. ಇನ್ನು ಉಳಿದಿದ್ದು ಒಂದೇ ಆಪ್ಷನ್, -∞, 0 -∞, 0ದಲ್ಲಿ ನಿಮ್ಗೆ 0ನೂ ಇಲ್ಲ 1ನೂ ಇಲ್ಲ. ಹಂಗಾಗಿ ಡಿ ಆಪ್ಷನ್ ಕರೆಕ್ಟ್. ನೀವು ಫಾರ್ಮುಲಾ ಮಾಡ್ತೀನಿ ಅಂತಂದ್ರೆ ಹಿಂಗ್ ತಗೋಬೇಕಾಗ್ತದೆ. mod x - x should be strictly greater than 0 ಅಂತ ತಗೋಬೇಕು. mod x is greater than x ಅಂತ ತಗೋಬೇಕು. ಆಮೇಲೆ ಬೈ ಅಬ್ಸರ್ವೇಷನ್ ನಾವು ಮಾಡ್ತಾ ಹೋಗ್ಬೇಕು ಯಾವ ವ್ಯಾಲ್ಯೂ ಸ್ಯಾಟಿಸ್ಫ್ಯಾಕ್ಟರಿ ಕಂಡೀಷನ್ ಅಂತ. ಇದಕ್ಕೆ ಹೆಂಗ್ ಮಾಡ್ತಾರೆ ಡೊಮೈನ್ ಆಫ್ ದಿ ಫಂಕ್ಷನ್? ಇದಕ್ಕೇನು ಸೈನ್ ಇನ್ವರ್ಸ್ ರೇಂಜ್ ಏನಾಗುತ್ತೆ ಹೇಳಿ? ದ ಡೊಮೈನ್ ಆಫ್ ಸೈನ್ ಇನ್ವರ್ಸ್ ಇಸ್ -1 to 1 ಅಲ್ವಾ? ಸೊ ಹಿಂಗ್ -1 <= x - 2/2 <= 1. ಅವಾಗ ಇದು 2 ಆ ಕಡೆ ಹೋದ್ರೆ ಏನಾಗುತ್ತಪ್ಪ? -2 <= x - 2 x - 2 2 ಆಗುತ್ತೆ. ಈ ಕಡೆ 2 ಬಂದ್ರೆ +2 0 ಆಗುತ್ತೆ. 0 <= x <= 4 ಆಯ್ತದೆ. ಅಂದ್ರೆ ಇದ್ರದ್ದು ಡೊಮೈನ್ ಆಪ್ಷನ್ ಗೊತ್ತಾಯ್ತು. ಸಿ. ಅಲ್ಲ ಇನ್ನ ಬಂದಿಲ್ಲ, ಲಾಗ್ ಇನ್ನ ಇದ್ರದ್ದು ಡೊಮೈನ್ ಕಡಿಬೇಕಲ್ಲ. ಲಾಗ್ ಅಂತ ಇದ್ರೆ ನಾವೇನ್ ತಗೊಂಡಿದೀವಿ? ಅಲ್ಲಿ ಇದ್ದಿದ್ನ >0 ತಗೋಬೇಕು. ಇಲ್ಲೇನಿರುತ್ತೆ ಅದನ್ನ, ಇಲ್ಲೇನಿರುತ್ತೆ ಅದು >0 ಆಗಿರ್ಬೇಕು. ಅವಾಗ ಏನಾಗುತ್ತೆ? 3 is greater than x or as x is lesser than 3. x is lesser than 3. So now you take the intersection of these two. ಅಂದ್ರೆ ಎರಡು ರಿಯಲ್ ಲೈನ್ ತಗೊಳ್ಳಿ. ಸೊ 0 to 4 ಇದೆ. ಸೊ ದಿಸ್ ಇಸ್ ದ ಡೊಮೈನ್ ಆಫ್ ದಿ ಫಸ್ಟ್ ಫಂಕ್ಷನ್. ನೆಕ್ಸ್ಟ್ ಇನ್ನೊಂದು x is lesser than 3. 3 ಎಲ್ಲಿ ಬರುತ್ತೆ? ಇಲ್ಲೆಲ್ಲ ಬರುತ್ತಲ್ವಾ, ಇಲ್ಲೆಲ್ಲ 3 ಬರುತ್ತೆ. ಲೆಸರ್ ಅಂತ ಅಂದ್ರೆ ಸೊ ದಿಸ್ ಇಸ್ -∞, +∞, ಸೊ ಈ ಕಡೆ ವ್ಯಾಲ್ಯೂಸ್ ಬರ್ತಾ ಹೋಗ್ತವೆ. ಇಲ್ಲಿ ಇವೆರಡು ಇಂಟರ್ಸೆಕ್ಷನ್ ಬೇಕು ಅಂತಂದ್ರೆ ದಿಸ್ ಇಸ್ ದ ಇಂಟರ್ಸೆಕ್ಷನ್ ರೀಜನ್. +∞, 3 ಅಲ್ಲ ಇಂಟರ್ಸೆಕ್ಷನ್ ಅಂದ್ರೆ 0, 3 ಇಂಟರ್ಸೆಕ್ಷನ್ ಅಂದ್ರೆ ಇವೆರಡರಲ್ಲೂ ಕಾಮನ್ ಶೇಡೆಡ್ ಎಲ್ಲಿದೆ ಅಂತ ಏನಾಗುತ್ತೆ? 0 is closed, 0, 3 ಓಪನ್ ಕ್ಲೋಸ್ ಅಂದ್ರೆ 3 ಓಪನ್. ಸೊ ಹಾಗಾಗಿ ಆಪ್ಷನ್ ಡಿ ಆಗುತ್ತೆ. ನೀವು ಮಾಡ್ಬೋದು. ಇದು ಬಂದ್ಬಿಟ್ಟು ಅದೇ ಮಾಮೂಲಿ. ಸಿನ್ಸ್ log x is an increasing function, log x ಗ್ರಾಫ್ ಗೊತ್ತಲ್ವಾ ನಿಮ್ಗೆ? log x ಗ್ರಾಫ್ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ, ಹಿಂಗಿದೆ ಅಲ್ವಾ? ಇಟ್ ಇಸ್ ಅನ್ ಇನ್ಕ್ರೀಸಿಂಗ್ ಫಂಕ್ಷನ್. ಸೊ ಹಂಗಾಗಿ ಏನ್ ಮಾಡ್ತೀವಿ ನಾವು ಅಂತಂದ್ರೆ ಜಸ್ಟ್ ನಾವು ಇನ್ಕ್ರೀಸಿಂಗ್ ಫಂಕ್ಷನ್ಗೆ ಇದನ್ನ ಕಂಡಿಬೇಕಂತ ಏನ್ ಮಾಡ್ತೀವಿ? ಜಸ್ಟ್ ಈ ವ್ಯಾಲ್ಯೂಸ್ ನ ಹಾಕ್ತಿವಿ ಅಷ್ಟೇ ಅಲ್ಲಿ. ಸೊ f(4) ಹಾಕ್ತಿವಿ. ಓಕೆನಾ? f(4) = ಏನಾಗುತ್ತೆ? ಸೊ log 4 to the base 2 ಆಗುತ್ತೆ, ಅಂದ್ರೆ 2² ಆಗುತ್ತೆ, ಅಂದ್ರೆ 2 log 2 ಆಗುತ್ತೆ, to the base 2 ಆಗುತ್ತೆ. ಸೊ which is equal to 2 into this value is 1, so which is 2. ಕ್ಲಿಯರ್ ಅಲ್ವಾ? ನಿಮಗೆ ಗೊತ್ತಿರಬೇಕು log a to the base a ಯಾವತ್ತೂ ಕೂಡ ಏನಾಗಿರುತ್ತೆ? 1 ಆಗಿರುತ್ತೆ. ಅದೇ ತರ ನಿಮ್ಗೆ f(16) ಮಾಡಿದ್ರು ಕೂಡ ನಿಮ್ಗೆ ಏನ್ ಬರುತ್ತೆ? log 16 to the base 2 4² ಅಂತ ಬರೀತೀವಿ ಅದನ್ನ. 2 log 4 ಅಲ್ಲ 4² ಅಲ್ಲ, 2^4 ಬರ್ತೀವಿ ಅದನ್ನ. 2^4 log 2^4 to the base 2, 4 ಈ ಕಡೆ ಬರುತ್ತೆ, 4 into 1 ಆಯ್ತದೆ, ಅವಾಗ 4 ಆಯ್ತದೆ. ಅವಾಗ ಏನಾಗುತ್ತೆ? 2, 4 ಆಯ್ತದೆ. ಓಕೆನಾ? ಓಪನ್ ಅಲ್ವಾ? ಓಪನ್ ಕೊಟ್ಟಿದ್ದಾನಲ್ವಾ ಅದೇ ಯಾಕೆ ಹೇಳಿ ಓಪನ್ ತಗೋಬೇಕು? ಇಲ್ಲಿ 4 ಹಾಕಂಗಿಲ್ಲ, ಇಲ್ಲಿ ಓಪನ್ ಇದೆಯಲ್ವಾ? ಇಲ್ಲಿ ಓಪನ್ ಇರುತ್ತೆ, ಇಲ್ಲಿ ಓಪನ್ ಅಂತ ಹೋಗ್ಬೇಕು. ಇದು ಮಾಡಿ ಇದೇನಂದ್ರೆ ನಂಬರ್ ಆಫ್ 1 ಫಂಕ್ಷನ್ಸ್ ಫ್ರಮ್ ಸೆಟ್ ಎ ಟು ಇಟ್ಸೆಲ್ಫ್ such that all the functions map to 1 to 4 ಅಂತ ಇದೆ. ಇದು ಹೆಂಗ್ ಮಾಡೋದಂತಂದ್ರೆ ಅಂದ್ರೆ ಅವ್ರು ಹೇಳ್ತಿದ್ದಾರೆ 1 ಫಂಕ್ಷನ್ಸ್ ಎಷ್ಟಿರ್ತವೆ ಅದ್ರಲ್ಲಿ ಅವ್ನು ಕಂಡೀಷನ್ ಹಾಕ್ತಿದ್ದಾನೆ. ಅಂದ್ರೆ ಎಲ್ಲಿಂದ ಎಲ್ಲಿಗಪ್ಪ? 1 2 3 4 ಇದೆಯಲ್ವಾ? ನೆಕ್ಸ್ಟ್ 1 2 3 4 ಇದೆಯಲ್ವಾ?
ಇದರಲ್ಲಿ ಅವನು ಹೇಳ್ತಿದ್ದಾನೆ number of one-to-one functions on the set A to itself such that the functions map from 1 to 4 and 2 to 3. 1 ಇಂದ 4 ಗೆ ಹೋಗಿರೋಂಥದ್ದು ಅವೇ ಆಗಿರ್ಬೇಕಂತ, 1 ಇಂದ 4 ಗೆ ಹೋಗಿರ್ಬೇಕಂತೆ, ಇನ್ನೊಂದು 2 ಇಂದ 3 ಗೆ ಹೋಗಿರ್ಬೇಕಂತೆ. ಅಂತ ಒನ್ ಫಂಕ್ಷನ್ಸ್ ಎಷ್ಟು ಅಂತ ಕೇಳ್ತಿದ್ದಾನೆ. ಅಂತ ಒನ್ ಫಂಕ್ಷನ್ಸ್ ನೀವು ಕಂಡುಹಿಡಿಬೇಕಂತ ಅಂದ್ರೆ ಇವೆರಡನ್ನು ಫಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಫಿಕ್ಸ್ ದೀಸ್ ಟು ಎಲಿಮೆಂಟ್ಸ್ ಅಂದ್ರೆ ಯು ಜಸ್ಟ್ ಡಿಲೀಟ್ ದಮ್. ಆ ಸೆಟ್ ಇಂದಾನೆ ಡಿಲೀಟ್ ಮಾಡ್ಬಿಡಿ, ಯಾಕಂದ್ರೆ ಅದು ಫಿಕ್ಸ್ ಅಲ್ವಾ. ಅವ್ನು ಏನ್ ಹೇಳ್ತಿದ್ದಾನೆ, ಅದನ್ನ ಫಿಕ್ಸ್ ಮಾಡ್ಬಿಡಿ ಅಂತ ಹೇಳ್ತಿದ್ದಾನೆ. ಅದನ್ನ ಫಿಕ್ಸ್ ಮಾಡಿದ್ರೆ ನನಗೆ ಫಸ್ಟ್ ಸೆಟ್ ಅಲ್ಲಿ ಯಾವ್ಯಾವ ಎಲಿಮೆಂಟ್ ಉಳಿತೇವೆ? 3 ಮತ್ತೆ 4 ಉಳಿತೇವೆ. ಸೆಕೆಂಡ್ ಸೆಟ್ ಅಲ್ಲಿ ಏನು ಉಳಿತೇವೆ? 1 ಮತ್ತೆ 2 ಉಳಿತೇವೆ. ಈಗ ಇದ್ರಲ್ಲಿ ಎಷ್ಟೆಷ್ಟು ಒನ್ ಫಂಕ್ಷನ್ಸ್ ಕನ್ಸ್ಟ್ರಕ್ಟ್ ಮಾಡ್ಬೋದು, ಅದೇ ಆನ್ಸರ್. ಅಂದ್ರೆ 2 ಎಲಿಮೆಂಟ್ಸ್ ಇದಾವೆ ಅಲ್ವಾ? ಇದರಲ್ಲೂ 2 ಎಲಿಮೆಂಟ್, ಇದರಲ್ಲೂ 2 ಎಲಿಮೆಂಟ್ ಅಂದ್ರೆ 2p2 ಆಗುತ್ತೆ. 2p2 ಅಂದ್ರೆ 2 ಫ್ಯಾಕ್ಟೋರಿಯಲ್. 2 ಫ್ಯಾಕ್ಟೋರಿಯಲ್ ಅಂತ ಅಂದ್ರೆ which of the following is a one-to-one function from z to z? z to z ಅಲ್ಲಿ one function ಯಾವ್ದಾಗುತ್ತೆ? z to z ಅಲ್ಲಿ one function ಅಂತಂದ್ರೆ ಇದು ಅಷ್ಟೇ, ಆಪ್ಷನ್ ಡಿಸ್ಕಾರ್ಡ್ ಇಂದ ಹೋಗಿ ಡಿಸ್ಕಾರ್ಡ್ ಮಾಡ್ಕೊಂತ ಹೋಗ್ಬೇಕು ಅಷ್ಟೇ, ಇನ್ನೇನಿಲ್ಲ. 1-to-1 ಆಗ್ಬೇಕಂದ್ರೆ ಏನಾಗಿರ್ಬೇಕು? ಯಾವ್ದನ್ನ ಎಲಿಮೆಂಟ್ ತಗೊಂಡು ಸೇಮ್ ವ್ಯಾಲ್ಯೂ ಬರುತ್ತಾ ಅಂತ ಚೆಕ್ ಮಾಡಿ. ಈ ಎಲ್ಲಾ ಫಂಕ್ಷನ್ಸ್ ಅಬ್ಸರ್ವ್ ಮಾಡಿ, ಇಮೇಜಸ್ ಗಳನ್ನ ಹುಡುಕ್ತಾ ಹೋಗಿ. 0 ಇಮೇಜ್ ಏನಪ್ಪಾ? ಫಸ್ಟ್ ಫಂಕ್ಷನ್ ಆಪ್ಷನ್ ಎ ಚೆಕ್ ಮಾಡ್ತಾ ಇದೀನಿ. ಆಪ್ಷನ್ ಎಗೆ 0 ಇಮೇಜ್ 0. ಈಗ ಇನ್ನೊಂದು ಯಾವ್ದನ್ನ ವ್ಯಾಲ್ಯೂ ಕೊಟ್ರೆ 0 ಬರುತ್ತಾ? 1 ಕೊಟ್ರೆ ಬರುತ್ತೆ. 1 ಕೊಟ್ರೆ ಬರುತ್ತೆ. 1ಗೂ ಕೊಟ್ಟರು ಇಮೇಜ್ 0 ಬರ್ತಾ ಇದೆ, ಹಂಗಾಗಿ ಇದು 1 ಅಲ್ಲ. ಹೌದಾ ಇಲ್ಲ? ಯಾಕಂದ್ರೆ 2 ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಗೆ ಸೊ ನನಗೆ ಸೇಮ್ ಇಮೇಜ್ ಬರ್ತಾ ಇದೆ, 1 ಅಲ್ಲ. ಇದು ಕೂಡ ಬರುತ್ತೆ 100% ಬರುತ್ತೆ. 0 ಕೊಟ್ರೆ 0 ಬರುತ್ತೆ, 1 ಕೊಟ್ರೆ ಸಾರಿ -1 ಬರುತ್ತೆ. ಇಲ್ಲ 1 ಕೊಟ್ರು 2 ಬರುತ್ತೆ, -1 ಕೊಟ್ರು 2 ಬರುತ್ತೆ ಸರ್. -1 ಕೊಟ್ರೆ 0 ಬರುತ್ತೆ, -1 ಕೊಟ್ರೆ -1 ಕೊಟ್ರೆ 0 ಬರುತ್ತೆ. ಸೊ ಹಂಗಾಗಿ ಇದು ಅಲ್ಲ. ಸೊ ಇಲ್ಲೂ ಕೂಡ ಅದೇ ಲಾಜಿಕ್. 0 ಕೊಟ್ರೆ 0 ಬರ್ತಿದೆ, 1 ಕೊಟ್ರೆ ಬರಲ್ಲ, -1 ಕೊಟ್ರೆ ಮತ್ತೆ 0 ಬರುತ್ತೆ. ಹಂಗಾಗಿ ಡಿ ಸರ್ -1 ಕೊಟ್ರೆ ಬರಲ್ಲ ಸರ್. -1 ಕೊಟ್ರೆ ಬರಲ್ವಾ? ಹಾಗಾಗಿ -1 2 ಆಗುತ್ತೆ, -2 ಆಗುತ್ತೆ. ಅಲ್ಲ ಅಂದ್ರೆ ಇದು ಆಕ್ಚುಲಿ ಕರೆಕ್ಟ್ ಆನ್ಸರ್. ಇದಕ್ಕೆ 0 ನೋಡಿ, 0 ಕೊಟ್ರೆ 0 ಬರುತ್ತೆ, -1 ಕೊಟ್ರೆ ಇದು 0 ಬರುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್. ಎ ಬೈ ನಾನ್ ಸೆಟ್ ಎಕ್ಸ್ ಇಸ್ ಈಕ್ವಲ್ ಟು ಕೊಟ್ಟಿದ್ದಾನೆ. ನೀವು ಇದನ್ನ ಯು ಕ್ಯಾನ್ ವೆರಿಫೈ ದಿಸ್ ಬೈ ಟೇಕಿಂಗ್ ಸಮ್ ಆರ್ಬಿಟ್ರರಿ ಸೆಟ್ಸ್. 3 ಆರ್ಬಿಟ್ರರಿ ಸೆಟ್ಸ್ ನ ತಗೊಂಡು ವೆರಿಫೈ ಮಾಡ್ಬೋದು. ಇಲ್ಲ ಅಂತ ಅಂದ್ರೆ ನೀವು ಯೂಸಿಂಗ್ ವೆನ್ ಡಯಾಗ್ರಾಮ್ಸ್ ಆಲ್ಸೋ ಯು ಕ್ಯಾನ್ ವೆರಿಫೈ ದಿಸ್. ವೆನ್ ಡಯಾಗ್ರಾಮ್ಸ್ ಅಲ್ಲಿ ನೀವು ವೆನ್ ಡಯಾಗ್ರಾಮ್ಸ್ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ, ಅದು ಅರ್ಥ ಆಗುತ್ತೆ, ಈಸಿ ಆಗಿರುತ್ತೆ, ಮತ್ತೆ ಅದು ಟೈಮ್ ಆಗುತ್ತೆ ಹೇಳಕ್ಕೆ. ಇನ್ನೇನೇನಿದೆ ಅಂತ ಮುಂದೆ ಪ್ರಾಬ್ಲಮ್ ಹೋಗೋಣ. ಇದು ಈಸಿ ಇದೆ. ಇದು ನಿಮ್ಗೆ ಆಕ್ಚುಲಿ ಏನ್ ಬರುತ್ತೆ ಆನ್ಸರ್ ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ವೈ ಬರುತ್ತೆ. ಇದನ್ನು ಸಾಲ್ವ್ ಮಾಡಿ ಕಂಪೋಸಿಷನ್ ಬಗ್ಗೆ ಗೊತ್ತಿರ್ಬೇಕು ನಿಮ್ಗೆ. ಸೊ ಇದು -1/x ಬರುತ್ತೆ, 1/f(x) ಬರುತ್ತೆ. ಇದು ನಿಮ್ಗೆ ಏನ್ ಬರುತ್ತೆ? ಇದು ಯಾರೋ ಗ್ರೂಪ್ ಅಲ್ಲಿ ಮಾಡಾಕಿದ್ರಿ, ವೆರಿ ಗುಡ್ ಆಕ್ಚುಲಿ. ಎಕ್ಸ್ ಇಸ್ ಈಕ್ವಲ್ ಟು ವೈ ಬಂತಲ್ವಾ? ಎಕ್ಸ್ ಇಸ್ ಈಕ್ವಲ್ ಟು ವೈ ಬಂದಿದೆ. ಸೊ ಕರೆಕ್ಟ್ ಆಕ್ಚುಲಿ ಅದು ಎಕ್ಸ್ ಇಸ್ ಈಕ್ವಲ್ ಟು ವೈ ಇಸ್ ಕರೆಕ್ಟ್. ಇದು ಬಂದ್ಬಿಟ್ಟು ಇದಕ್ಕೆ ಸಿ ಕರೆಕ್ಟ್ ಆಗುತ್ತೆ. 1 + x ಹೋಲ್ ಪವರ್ ಅಂದ್ರೆ ಬೈ ಆರ್ಬಿಟ್ರರಿ ಚೂಸಿಂಗ್ ವ್ಯಾಲ್ಯೂಸ್ ಅಂದ್ರೆ ನೀವೇನ್ ಮಾಡಿ ಗೊತ್ತಾ? ಒಂದನ್ನೇ ನೀವು ಮಾಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ ಆಪ್ಷನ್ ನ ಡಿಸ್ಕಾರ್ಡ್ ಮಾಡ್ಕೊಂತ ಹೋಗ್ಬೇಕಷ್ಟೇ. ಇದಕ್ಕೆ ಫಾರ್ಮಲ್ ಮೆಥಡ್, ಇದನ್ನ ಆಕ್ಚುಯಲ್ ಆಗಿ ಮೆಥಡ್ ಹೆಂಗ್ ಮಾಡೋದಪ್ಪ ಅಂತಂದ್ರೆ ದಿಸ್ ಇಸ್ ಎ ಪ್ರಾಬ್ಲಮ್ ಆಫ್ ಯಾವ್ದೋ ಒಂದು NCERT ನಲ್ಲಿ ಇದನ್ನ ಮಾಡಿದ್ದಾರೆ. ಅದನ್ನ ಪ್ರಾಬ್ಲಮ್ ಇದನ್ನ ಕೇಳಿರೋದು ಬಂದ್ಬಿಟ್ಟು ಮಹಾರಾಷ್ಟ್ರದಲ್ಲಿ MH ಸೆಟ್ ಅಂತ ಇದೆಯಲ್ಲ, ಸೊ ಅದರಲ್ಲಿ ಕೇಳಿರೋ ಕ್ವಶನ್ ಇದು. ಸೊ ಇಂಥವನ್ನೆಲ್ಲ ಏನ್ ಮಾಡ್ಬೇಕಂದ್ರೆ ನೀವು ಇಂಡಕ್ಷನ್ ಅಲ್ಲಿ ಪ್ರೂವ್ ಮಾಡ್ತೀವಿ. ಇದನ್ನ ಮ್ಯಾಥಮೆಟಿಕಲ್ ಇಂಡಕ್ಷನ್ ಅಂತ ಕೇಳಿದೀರಾ. ಯೂಸಿಂಗ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ನಾವು ಇದನ್ನ ಪ್ರೂವ್ ಮಾಡ್ತೀವಿ. ಬಟ್ ಅಷ್ಟೆಲ್ಲ ಮಾಡಕ್ ಆಗಲ್ಲ. ನೀವೇನ್ ಮಾಡಿ ಅಂತಂದ್ರೆ ಆಪ್ಷನ್ಗಳನ್ನ ಡಿಸ್ಕಾರ್ಡ್ ಮಾಡ್ತಾ ಹೋಗಿ, ಒಂದೊಂದೇ ಆಪ್ಷನ್. ಅಂದ್ರೆ ಈಗ ಮನೆ ಗ್ರೂಪ್ ಅಲ್ಲಿ ಯಾರೋ ಕಳ್ಸಿದ್ರೆ ಯಾವ್ಯಾವ ವ್ಯಾಲ್ಯೂಗೆ ನೀವು n 3 ತಗೊಳ್ಳಿ, ಸಿಂಪಲ್ ವ್ಯಾಲ್ಯೂಗಳನ್ನ ತಗೊಳ್ಳಿ, ನ ಫಿಕ್ಸ್ ಮಾಡ್ಕೊಂಡ್ಬಿಡಿ ಫಸ್ಟ್. ಅದಾದ್ಮೇಲೆ ಎಕ್ಸ್ ಗೆ ನೀವು ವ್ಯಾಲ್ಯೂಸ್ ಹಾಕಂತ ಓಡಾಡಿ, ಓಕೆನಾ? ಯಾವ್ದೋ ಒಂದು ವ್ಯಾಲ್ಯೂಗೆ ಡಿಸ್ಕಾರ್ಡ್ ಆಯ್ತು ಅಂತಂದ್ರೆ ಫಾರ್ ಆಲ್ ಬರಲ್ಲ ಅಂತ. n 3 ಹಾಕಿದ್ರೆ ಏನಾಗುತ್ತೆ ಹೇಳಿ? 1 + x ಹೋಲ್ ಕ್ಯೂಬ್
ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಪ್ಲಸ್ 3x. 3x. ಈಗ ಎಕ್ಸ್ ಗೆ ವ್ಯಾಲ್ಯೂ ಕೊಡ್ತಾ ಹೋಗಿ, ಎಲ್ಲಾ ವ್ಯಾಲ್ಯೂಸ್ಗೂ ಸ್ಯಾಟಿಸ್ಫೈ ಆಗುತ್ತಾ ಅಂತ ಚೆಕ್ ಮಾಡಿ. ಒಂದು ವ್ಯಾಲ್ಯೂ ಸಿಕ್ಕಿದ್ರೆ ಸಾಕು, ಆತರ ಒಂದು ಕೀ ವ್ಯಾಲ್ಯೂ ಅಷ್ಟು ಸಾಕು. ಈಗ ನಿಮ್ಗೆ ಒಂದ್ ಸ್ವಲ್ಪ ಲಾರ್ಜ್ 4 ಕೊಡಿ, ಏನಾಗುತ್ತೆ, ಎಕ್ಸ್ ಈಕ್ವಲ್ ಟು -4 ಕೊಡಿ, ನೆಗೆಟಿವ್ ಕೊಡ್ತಾ ಹೋಗಿ. ಪಾಸಿಟಿವ್ ಕೊಟ್ಟರೆ ಎಲ್ಲ ಸ್ಯಾಟಿಸ್ಫೈ ಆಗ್ಬಿಡುತ್ತೆ, ಯಾಕಂದ್ರೆ ಕ್ಯೂಬ್ ಇರೋದ್ರಿಂದ ಪಾಸಿಟಿವ್ ಕೊಟ್ಟರೆ ಎಲ್ಲ ಸ್ಯಾಟಿಸ್ಫೈ ಆಗುತ್ತೆ. ನೆಗೆಟಿವ್ ಕೊಡುವಂತ ಹೋಗಿ. ಸೊ -4 ಕೊಡಿ, -4 ಕೊಟ್ರೆ -3 ಹೋಲ್ ಕ್ಯೂಬ್ ಎಷ್ಟಾಗುತ್ತೆ, -27 is greater than is or greater than equal to -9 ಏನಲ್ಲ, -12 plus 1 ಅಂತ -11 ಆಗುತ್ತೆ. -11 ಕಾಂಟ್ರಡಿಕ್ಷನ್ ಹೌದಾನೆ. Yes, sir. -27 ಲೆಸರ್ ತಾನೆ ಆಕ್ಚುಲಿ ಅದು. Yes, sir. Yes. ಸೊ -27 is lesser than this ಅಂದ್ರೆ -4 ಅಂದ್ರೆ ನೋಡಿ, ಯಾಕೆ ನಾನು -4 ತಗೊಂಡೆ ಅಂತ ಅಂದ್ರೆ ಅವ್ನು ನಿಮ್ಗೆ ಈಸಿ ಆಗೋ ತರಾನೇ ಕೊಟ್ಟಿರ್ತಾನೆ. ಯಾಕಂದ್ರೆ ಪ್ರತಿ ಆಪ್ಷನ್ ಕೂಡ -4 ಇದೆ. ಈಗ ಅರ್ಥ ಮಾಡ್ಕೊಳ್ಳಿ, ಆ ಕೀ ವರ್ಡ್ ನ ಹುಡುಕ್ಬೇಕು. ನಾನು ಯಾಕೆ -4 ತಗೊಂಡೆ ಅಂತಂದ್ರೆ ಇದರಲ್ಲೂ ಕೂಡ -4 ಇದೆ, ಇಲ್ಲೂ ಕೂಡ -4 ಇದೆ, ಇಲ್ಲೂ ಕೂಡ ನಮ್ಗೆ -4 ಕಾಣ್ತಾ ಇದೆ. ಸೊ ಹಂಗಾಗಿ -4 ಬಂದ್ರೆ ಚಾನ್ಸ್ ಇಲ್ಲ, ಅಂದ್ರೆ ಈ 3 ಆಗೋದಿಕ್ಕೆ ಚಾನ್ಸ್ ಇಲ್ಲ. ಸೊ ಉಳಿದಿರೋದು ಒಂದೇ ಆಪ್ಷನ್. ಇದು how many solutions are there for the equation cos x minus e power minus x equal to 0. how many values ಅಂತ ಅಂದ್ರೆ ಹೆಂಗ್ ಮಾಡ್ತೀರಾ, ಇದು ಯಾರಾದ್ರೂ ಮಾಡಿದ್ರ? ಇದು ನಾನು ಮೊನ್ನೆ ಹೇಳ್ಕೊಟ್ಟಿದ್ದೆ ನಿಮ್ಗೆ. ಹಿಂಗೆ cos x is equal to e power minus x ಅಂತ ಬರ್ಕೋಬೇಕು. 2 ಕರ್ವ್ ಹಾಕೋಬೇಕು, cos x ಕರ್ವ್ ಮತ್ತೆ ಅದನ್ನು. cos x ಕರ್ವ್ ಹೆಂಗಿರುತ್ತೆ, ಸೊ ಹಿಂಗಿರುತ್ತೆ ನೋಡಿ. ಸೊ ಈ ತರ ಬರ್ತಾ ಹೋಗುತ್ತೆ. ಸುಮ್ಮನೆ ಅಪ್ರಾಕ್ಸಿಮೇಟ್ ಹಾಕ್ತೀನಿ, ಹಿಂಗಿರುತ್ತೆ. e ಪವರ್ -x ಹೆಂಗ್ ಬರುತ್ತೆ ಅಂತ ಅಂದ್ರೆ ರಿಪ್ರೆಷನ್ ಅಂತ ಹೋಗ್ಬೇಕು, ಟ್ರಾನ್ಸ್ಫಾರ್ಮೇಶನ್ ಹೇಳ್ಕೊಟ್ಟಿದ್ದೀನಿ. ಅಬೌಟ್ x axis ತಗೋಬೇಕು. ಅಂದ್ರೆ e ಪವರ್ x ಆಕ್ಚುಲಿ ನೋಡಿ, e ಪವರ್ x ಹೆಂಗಿರುತ್ತೆ ಅಂತಂದ್ರೆ ಹಿಂಗಿರುತ್ತೆ. e ಪವರ್ x e ಪವರ್ -x ಬೇಕಂತಂದ್ರೆ ಹೆಂಗಾಗುತ್ತೆ, ಹಿಂಗಾಗುತ್ತೆ. ಸಾರಿ, ಹಿಂಗಾಗುತ್ತೆ, ಹೌದಲ್ಲ? ಈಗ ಹಿಂಗ್ ತಗೊಂಡ್ರೆ ಏನಾಗುತ್ತೆ, ಸೊ ದಿಸ್ ವ್ಯಾಲ್ಯೂ ಇಸ್ ವಾಟ್, ದಿಸ್ ಇಸ್ 1, ಕಾಸ್ಟ್ ಮ್ಯಾಕ್ಸಿಮಮ್ is 1 ಅಲ್ವಾ? ಅಂದ್ರೆ ಈಗ ಇದು ಕೂಡ ಅಷ್ಟೇ, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ 1 ಮುಖಾಂತರನೇ ಪಾಸ್ ಆಗುತ್ತೆ. ಹಿಂಗೆ ಇಲ್ಲೇ ಟಚ್ ಆಗುತ್ತೆ ಅದು. ಇಲ್ಲಿ ಟಚ್ ಆಗಿ ಏನ್ ಮಾಡುತ್ತೆ, ಹಿಂಗೆ ಕೆಳಗಡೆ ಹೋಗ್ತಾ ಇರುತ್ತೆ. ಹಿಂಗೆ ಕೆಳಗಡೆ ಹೋಗ್ತಾ 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 ಹಿಂಗೆ ಹೋಗ್ತಾನೆ ಇರುತ್ತಲ್ವಾ? ಎಷ್ಟೊಂದು ವ್ಯಾಲ್ಯೂಸ್ಗೆ ಟಚ್ ಆಗ್ತಾ ಹೋಗುತ್ತಲ್ವಾ? ಎಷ್ಟೊಂದು ವ್ಯಾಲ್ಯೂಸ್ ಅಂತ ಅಂದ್ರೆ ಕೌಂಟಬಲ್, ಇನ್ಫೈನೈಟ್ ಸೊಲ್ಯೂಷನ್ಸ್. ಅನ್ಕೌಂಟಬಲ್ ಅಲ್ಲ, ಕೌಂಟಬಲ್. ಓಕೆನಾ? ಸೊ ಈ ಕೌಂಟಬಿಲಿಟಿ ಮಾತಾಡಿದ್ಮೇಲೆ ಇದು ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ ಯಾಕೆ ಕೌಂಟಬಲ್ ಅಂತ. ಇಟ್ ಈಸ್ ಕೌಂಟಬಲ್. ಕೌಂಟ್ ಮಾಡೋ ಅಷ್ಟು ಜಾಗದಲ್ಲಿ, ಅಂದ್ರೆ ನಾವ್ ಹೇಳ್ಬೋದು, ನೋಡಪ್ಪ ಇಲ್ಲಿ ಟಚ್ ಆಗ್ತಿದೆ, ಇಲ್ಲಿ ಟಚ್ ಆಗ್ತಿದೆ, ಇಲ್ಲಿ ಟಚ್ ಆಗ್ತಿದೆ, ಎಲ್ಲೆಲ್ಲಿ ಟಚ್ ಆಗ್ತಿದೆ ಗೊತ್ತೇ ಆಗ್ತಿಲ್ಲ ಅಂತ ಹೇಳಕ್ಕಾಗುತ್ತಾ? ಆತರ ಹೇಳಕ್ ಏನಾಗಲ್ಲ ತಾನೆ, ಹೇಳ್ಬೋದು ತಾನೆ. ಇಲ್ಲೇ ಟಚ್ ಆಗ್ತಿದೆ ಅಂತ ಯು ಕ್ಯಾನ್ ಐಡೆಂಟಿಫೈ, ಇಂತಿಂತ ವ್ಯಾಲ್ಯೂಸ್ ಎಲ್ಲ ಟಚ್ ಆಗ್ತಿದೆ ಅಂತ ಹೇಳ್ಬೋದು ನಾವು. ಒಂದು ಗ್ರಾಫ್ ಬರ್ದು ಹೇಳ್ಬೋದು ನಾವು. ಸೊ ಹಂಗಾಗಿ ಇಟ್ ಇಸ್ ಕೌಂಟಬಲ್. ಅನ್ಕೌಂಟಬಲ್ ಅಂದ್ರೆ ಏನ್ ಗೊತ್ತಾ, ವಿತೌಟ್ ಎನಿ ಪ್ಯಾಟರ್ನ್, ವಿತೌಟ್ ಎನಿ ಒಂದು ಸಿಸ್ಟಮ್ಯಾಟಿಕ್ ಇಲ್ದಂಗೆ ಎಲ್ಲೆಲ್ಲೋ ಹೆಂಗೆಂಗೋ ಹೋದ್ರೆ ಅದು ಅನ್ಕೌಂಟಬಲ್. ಇಟ್ ಇಸ್ ಕೌಂಟಬಲ್. ಅಲ್ಲಿ ಕೌಂಟಬಿಲಿಟಿ ಬಂದಾಗ ನೆಕ್ಸ್ಟ್ ಟಾಪಿಕ್ ಇರೋದೇ ಅದು, ಅದ್ರೊಳಗೆ ನೋಡೋಣ. ಇದು ಏನಾಗುತ್ತೆ ಅಂದ್ರೆ ರಿಫೈನ್ ಎಕ್ರಾಮ್ ಇದು ಎಫ್ ಇಸ್ ಇನ್ಕ್ರೀಸಿಂಗ್ ಅಂತ ಇದು. ಓಕೆನಾ? ಎಫ್ ಇಸ್ ಎನ್ ಇನ್ಕ್ರೀಸಿಂಗ್ ಫಂಕ್ಷನ್. ಯಾಕೆಂತಂದ್ರೆ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ. ಇನ್ಕ್ರೀಸಿಂಗ್ ಡೆಫಿನೇಷನ್ ಏನ್ ಗೊತ್ತಾ, ಎಫ್ ಡ್ಯಾಶ್ ಎಫ್ ಎಕ್ಸ್ ಏನಾಗಿರ್ಬೇಕು, ಗ್ರೇಟರ್ ದನ್ 0 ಇರಬೇಕು. ಇದು ಕ್ಯಾಲ್ಕುಲಸ್ ಅಲ್ಲಿ ಬರುತ್ತೆ. ಸೊ ಎಫ್ ಡ್ಯಾಶ್ ಎಫ್ ಎಕ್ಸ್ ಏನಾಗುತ್ತೆ, 2x plus e power x difference e power x which is greater than 0. So this is greater than 0 obviously ಅಲ್ವಾ? Yes, sir. ಯಾಕೆ ಅಂತಂದ್ರೆ if you put the domain is restricted to 0,1 ಅಲ್ವಾ, ಅಂದ್ರೆ you will get negative values also, but ನಮ್ಗೆ ಡೊಮೈನ್ ಇರೋದೇನಿಲ್ಲಿ 0,1. 0,1 ಅಲ್ಲಿ ನೆಗೆಟಿವ್ ವ್ಯಾಲ್ಯೂನೇ ಇಲ್ಲ ಅಂತಂದ್ರೆ ಇದು ನೆಗೆಟಿವ್ ಬರೋದಿಲ್ಲ ಆಬ್ವಿಯಸ್ಲಿ ಅಲ್ವಾ? ಯು ವಿಲ್ ನಾಟ್ ಗೆಟ್ ನೆಗೆಟಿವ್ ಫಾರ್ ದಿಸ್, ಯಾಕಂದ್ರೆ ನಿಮ್ಗೆ ನೆಗೆಟಿವ್ ಹಾಕಂಗಿಲ್ಲ. 0,1 ಯಾವುದೇ ವ್ಯಾಲ್ಯೂ ಹಾಕಿದ್ರು ಯು ವಿಲ್ ಗೆಟ್ ಅ ಪಾಸಿಟಿವ್ ಕ್ವಾಂಟಿಟಿ. ಸೊ ಯು ವಿಲ್ ಗೆಟ್ ಅ ಪಾಸಿಟಿವ್ ಕ್ವಾಂಟಿಟಿ ಅಂದ್ರೆ ಗ್ರೇಟರ್ ದನ್ 0. ಗ್ರೇಟರ್ ದನ್ 0 ಅಂತಂದ್ರೆ ಆಬ್ವಿಯಸ್ಲಿ ಇಟ್ ಈಸ್ ಇನ್ಕ್ರೀಸಿಂಗ್. ಓಕೆ, ಆಪ್ಷನ್ಸ್ ಗಳನ್ನ ನೋಡ್ತಾ ಹೋಗಿ. ಯಾವ್ದನ್ನ ಆಪ್ಷನ್ಸ್ ನ ನೀವು ಡಿಸ್ಕಾರ್ಡ್ ಮಾಡಕ್ ಟ್ರೈ ಮಾಡಿ, ಇಲ್ಲಾಂದ್ರೆ ಯಾವ್ದನ್ನ ಪ್ರೂವ್ ಮಾಡಕ್ ಟ್ರೈ ಮಾಡಿ ಆಪ್ಷನ್ ಆಗುತ್ತಾ ಅಂತ. ಸೊ ಆಗುತ್ತೆ. ಮತ್ತೆ ಸ್ವಲ್ಪ ಡೊಮೈನ್ ಅಬ್ಸರ್ವ್ ಮಾಡ್ತಾ ಇರಿ ಯಾವ ತರ ಇದಾಗುತ್ತೆ ಅಂತ. ಇದು ಬಂತು ನೋಡಿ. ಯಾವಾಗಲೇ ಹೇಳಿದ್ನಲ್ಲ ನಾನು, ಆರ್ಕಿಮಿಡಿಯನ್ ಪ್ರಾಪರ್ಟಿನಲ್ಲಿ ಹೇಳ್ಕೊಟ್ಟಿದ್ದೆ ಯಾವ ತರ ಅಂತ. ಇದೇ ಕ್ವಶನ್. ಸೊ ಲೆಟ್ ಫಾರ್ n ಬಿಲಾಂಗ್ಸ್ ಟು n, in is equal to 0, ಇದು ಓಪನ್ ಕೊಟ್ಟಿದ್ದಾನೆ. ಎಲ್ಲಾದ್ರದ್ದು ನೋಡಿ, ಅವ್ರು 4 ಆಪ್ಷನ್ ಕೂಡ ಇಂಟರ್ಸೆಕ್ಷನ್ ಕೊಟ್ಟಿರೋದ್ರಿಂದ ಏನಾಗುತ್ತೆ, ಇಫ್ ಟು ಟೇಕ್ ದ ಇಂಟರ್ಸೆಕ್ಷನ್ ಫಾರ್ i ಅಂದ್ರೆ ಏನಾಗುತ್ತೆ ಇಂಟರ್ಸೆಕ್ಷನ್
ನೋಡಿ ಇಲ್ಲಿ 0 ಇಲ್ಲ. as n tends to infinity ಏನಾಗುತ್ತೆ 0 ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಇದು ನಲ್ ಸೆಟ್. ನಲ್ ಸೆಟ್ ಬರುತ್ತೆ. ಅವ್ನು ಕೇಳಿರೋದು ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ನಾನ್ ಎಂಟಿ ಅಂತ ಕೇಳಿದಾನೆ. ಸೊ ದಿಸ್ ಇಸ್ ಆಕ್ಚುಲಿ ನಲ್. ಸೊ ಅದಂತೂ ಆಪ್ಷನ್ ಅಲ್ಲ. ಓಕೆ, ದಿಸ್ ಇಸ್ ನಾಟ್ ಯುವರ್ ಆನ್ಸರ್. ಜೆ ಎನ್ ಬರೋಣ. ಜೆ ಎನ್ ಗೆ ಇದೇನಾಗುತ್ತೆ ನೋಡಿ, 0 ಬರುತ್ತೆ. 0 ಬರುತ್ತೆ. ಸಿಂಗಲ್ಟನ್ 0 ಬರುತ್ತೆ ಇದು. ಓಕೆನಾ? ಸೊ ಸಿಂಗಲ್ಟನ್ 0 ಬರುತ್ತೆ. ಇದೇ ನಾನ್ ಎಂಟಿ. ಓಕೆನಾ? ಇನ್ನ ಕೆ ಎನ್ ತಗೊಳ್ಳಿ. ಕೆ ಎನ್ ಅಂದ್ರೆ ಏನಂತ ಇದೆ ಇಲ್ಲಿ, ನಲ್ ಸೆಟ್ ಬರುತ್ತೆ. ಎನ್ ಕಾಮ ಇನ್ಫಿನಿಟಿ. ಎನ್ ಕಾಮ ಇನ್ಫಿನಿಟಿ ಎನ್ ಗೆ ವ್ಯಾಲ್ಯೂ ಕೊಡ್ಕೊಂತ ಹೋಗಿ. ಈಗ 1 ಕಾಮ 0 ಇನ್ಫಿನಿಟಿ ಇಂಟರ್ಸೆಕ್ಷನ್ 2 ಕಾಮ ಇನ್ಫಿನಿಟಿ. ನೋಡಿ 1 ಕಾಮ ಇನ್ಫಿನಿಟಿ 2 ಕಾಮ ಇನ್ಫಿನಿಟಿ ನಲ್ಲಿ ಏನಿದೆ ಅಲ್ಲಿ, ಹಂಗೆ ಇಂಟರ್ಸೆಕ್ಷನ್ ಮಾಡ್ತಾ ಹೋದ್ರೆ ಏನಾಗುತ್ತೆ, ಅದು ಡೈವರ್ಜ್ ಆಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ ಹಿಂಗೆ ಉಲ್ಟಾ. ಓಕೆನಾ? ಸೊ ಕಾಮನ್ ರೀಸನ್ಗಳು ಸಿಗ್ತಾ ಹೋಗಲ್ಲ ನಿಮ್ಗೆ. ಅಂದ್ರೆ ಯಾವುದೋ ಒಂದು ಎಲಿಮೆಂಟ್ ಇದೆ ಅಂತ ಅಂದ್ರೆ, ಈಗ ನಾನು ಹೇಳ್ತೀನಿ 1 ಕಾಮ ಇನ್ಫಿನಿಟಿ 2 ಕಾಮ ಇನ್ಫಿನಿಟಿ ಅಂದ್ರೆ ಏನಾಗುತ್ತೆ ನೋಡಿ, ಇದು 1. ಸೊ ಇದು ಹೋಗ್ತಾ ಇರುತ್ತೆ. 1 ಕಾಮ ಇನ್ಫಿನಿಟಿ ಅಂದ್ರೆ ಇಷ್ಟು ಬರುತ್ತಲ್ವಾ, ಇದು 2 ಕಾಮ ಇನ್ಫಿನಿಟಿ ಅಂದ್ರೆ ಇಷ್ಟು ಬರುತ್ತೆ. ಇದ್ರಲ್ಲಿ ಕಾಮನ್ ಎಲಿಮೆಂಟ್ ಇದೆಯಲ್ಲ, ನಾನು ಹೇಳ್ಬೋದು. ಈಗ ಸಪೋಸ್ ನೋಡಪ್ಪ, ನಾನು 100 ಅನ್ನ ಎಲಿಮೆಂಟ್ ಇದ್ರಲ್ಲಿ ಇದೆ ಅಂತ ಹೇಳ್ಬೋದು. ಸೊ 100 ಬಿಲಾಂಗ್ಸ್ ಟು ದ ಇಂಟರ್ಸೆಕ್ಷನ್ ಆಫ್ ದೀಸ್ ಅಂತ ಹೇಳ್ಬೋದಲ್ವಾ. ಬಟ್ ನಾನು ಹೇಳ್ತೀನಿ, ಇಫ್ ಐ ಟೇಕ್ ಹಿಂಗೆ ಹೋಗ್ತಾ 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 200 ಕಾಮ ಇನ್ಫಿನಿಟಿ ಅಂತ ತಗೊಂಡಿರ್ತೀನಿ. ಅವಾಗ ಎಲ್ಲಿಗೆ ಬಂದಿರುತ್ತದು, 200 ಇಲ್ಲೆಲ್ಲ 100 ಇದೆ ಅಂತ ಅಂದ್ರೆ 200 ಇಲ್ಲಿಗೆ ಬಂದಿರುತ್ತೆ ಅಲ್ಲಿ ಅಲ್ವಾ. ಇಂಟರ್ಸೆಕ್ಷನ್ ಅದು ಒಂದು ಎಲಿಮೆಂಟ್ ಇದೆ ಅಂತ ಹೇಳ್ಬೇಕಂದ್ರೆ ಎಲ್ಲಾ ಇಂಟರ್ವಲ್ಸ್ ಅಲ್ಲೂ ಇರಬೇಕು. ಈ ಇಂಟರ್ವಲ್ 100 ಇದೆಯಾ? ನೋ ಸರ್. ಇರಲ್ಲ. ಸೊ ಹಂಗಾಗಿ ನಾವ್ ಯಾವ್ದೇ ಎಲಿಮೆಂಟ್ ಇದೆ ಅಂತ ಹೇಳಕ್ಕಾಗಲ್ಲ. ದಿಸ್ ಈಸ್ ಆಲ್ಸೋ ಎನ್ ಎಂಟಿ ನಲ್ ಸೆಟ್. ಸೆಟ್. ದಿಸ್ ಈಸ್ ಆಲ್ಸೋ ನಲ್. ಇವನ್ ಎಲ್ಲೆನ್ನು ಕೂಡ ಸೇಮ್ ಲಾಜಿಕ್. ಇದು ಕೂಡ ನಿಮಗೆ ನಲ್ ನಲ್ ಬರುತ್ತೆ. ಸೆಟ್. ಸೊ ಹಂಗಾಗಿ ಆಪ್ಷನ್ ಬಿ ಇಸ್ ಕರೆಕ್ಟ್. ಎಕ್ಸ್ ಅಂಡ್ ವೈ ಬೌಂಡೆಡ್ ಸಬ್ಸೆಟ್ಸ್ ಅಂತ ಹೇಳಿದ್ರೆ, ಎಕ್ಸ್ ಅಂಡ್ ವೈ ಆರ್ ಬೌಂಡೆಡ್. ಝೆಡ್ ಅನ್ನೋದು ಏನಂತಂದ್ರೆ ಇಟ್ ಇಸ್ ದ ಯೂನಿಯನ್ ಅಂತ ಕೇಳಿದರೆ, ನಾವು ಡೈರೆಕ್ಟ್ ಫಾರ್ಮುಲಾನ ಹೇಳ್ಕೊಟ್ಟಿದ್ದೆ. ದಿಸ್ ಇಸ್ ದ ಡೈರೆಕ್ಟ್ ಫಾರ್ಮುಲಾ ತಾನೆ. ಎಸ್ ಸರ್. ಮ್ಯಾಕ್ಸಿಮಮ್ ಆಫ್ ಎ ಇಂಟು ಎ ಯೂನಿಯನ್ ಬಿ ಅಂತ ಫಾರ್ಮುಲಾ ಕೊಟ್ಟನಲ್ಲ ಈಗಿನ. ಮ್ಯಾಕ್ಸಿಮಮ್ ಆಫ್ ಎ ಯೂನಿಯನ್ ಅಲ್ಲ ಸಾರಿ ಏನದು ಸುಪ್ರೀಮಮ್ ಆಫ್ ಸುಪ್ರೀಮಮ್ ಆಫ್ ಎ ಎಕ್ಸ್ ಪ್ಲಸ್ ಯೂನಿಯನ್ ಬಿ ಗೆ ಡೈರೆಕ್ಟ್ ಆಗಿ ಫಾರ್ಮುಲಾ ಕೊಟ್ಟೆ. ಏನಂತ? ಮ್ಯಾಕ್ಸಿಮಮ್ ಸುಪ್ರೀಮ್ ಆಫ್ ಎಕ್ಸ್. ಮ್ಯಾಕ್ಸಿಮಮ್ ಆಫ್ ಸುಪ್ರೀಮಮ್ ಎ ಸುಪ್ರೀಮಮ್ ಬಿ ಅಂತ ಕೊಟ್ಟಿದ್ದೆ ಅಲ್ವಾ. ಸೊ ಹಂಗಾಗಿ ಆಪ್ಷನ್ ಬಿ ಇಸ್ ಕರೆಕ್ಟ್. ಇದು ದಿಸ್ ಇಸ್ ದ ಕೇಸೆಟ್ ಕ್ವಶನ್. ಇದು ಏನ್ ಕೇಳಿದಾನೆ, ಇಫ್ ಫಾರ್ ಆಲ್ ಎಕ್ಸ್ ಗ್ರೇಟರ್ ದನ್ 0 ಇ ಪವರ್ ಎಕ್ಸ್ ಗ್ರೇಟರ್ ದನ್ ಎಕ್ಸ್ ಪವರ್ ಟಿ ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಹೋಲ್ಡ್ಸ್ ಅಂತ ಕೇಳಿದ್ದಾರೆ. ಸೊ ನೋಡಿ, ಈ ತರ ಕ್ವಶನ್ ಕೊಡ್ತಿರ್ತಾನೆ ಅವಾಗ ನಿಮ್ಗೆ. ಸೊ ಇ ಪವರ್ ಎಕ್ಸ್ ಗ್ರೇಟರ್ ದ್ಯಾನ್ ಇ ಎಕ್ಸ್ ಪವರ್ ಟಿ ಅಂತ ಇದೆ ಅಲ್ವಾ. ದಿಸ್ ಇಸ್ ಗಿವನ್ ಆಕ್ಚುಲಿ ಫಾರ್ ಎಕ್ಸ್ ಗ್ರೇಟರ್ ದನ್ 0. ಈ ತರ ಟೈಮಲ್ಲಿ ಲಾಗ್ ತಗೊಂಬಿಡಿ ಆ ಕಡೆ ಈ ಕಡೆ. ಏನಾಗುತ್ತೆ, ಲಾಗ್ ಇ ಪವರ್ ಎಕ್ಸ್ ಗ್ರೇಟರ್ ದನ್ ಏನಾಗುತ್ತೆ, ಲಾಗ್ ಎಕ್ಸ್ ಪವರ್ ಟಿ ಆಗುತ್ತೆ. ಅವಾಗ ಏನಾಗುತ್ತೆ, ಎಕ್ಸ್ ಇಂಟು ಲಾಗ್ ಇ ಇಸ್ ಗ್ರೇಟರ್ ದ್ಯಾನ್ ಟಿ ಇಂಟು ಲಾಗ್ ಎಕ್ಸ್ ಆಗುತ್ತೆ. ಲಾಗ್ ಇ ವ್ಯಾಲ್ಯೂ ಏನಾಗುತ್ತೆ, 1 ಆಗುತ್ತೆ. ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಟಿ ಇಂಟು ಲಾಗ್ ಎಕ್ಸ್ ಆಗುತ್ತೆ. ಇ ಪವರ್ ಎಕ್ಸ್ ಗ್ರೇಟರ್ ದ್ಯಾನ್ ಎಕ್ಸ್ ಪವರ್ ಟಿ ಅಲ್ವಾ. ಈಗ ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ, ಎಕ್ಸ್ ಪವರ್ ಟಿ x is equals to e to ಎಕ್ಸ್ ಇಸ್ ಈಕ್ವಲ್ ಟು ಇ ತಗೊಂಡ್ಬಿಡೋಣ. ಬರುತ್ತಾವಾಗ ಇ ಪವರ್ ಟಿ ಬರುತ್ತೆ. ಓಕೆನಾ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಐ ಕ್ಯಾನ್ ಟೇಕ್ ಇ. ಓಕೆನಾ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಇ ತಗೋಬಹುದು. ಯಾಕಂದ್ರೆ ಮತ್ತೆ ನೀವು ಎಂತ ವ್ಯಾಲ್ಯೂ ತಗೋಬೇಕಂತ ಅಂದ್ರೆ ದಟ್ ಶುಡ್ ಬಿ ಗ್ರೇಟರ್ ದನ್ 0. ಸೊ ಇ ಇಸ್ ಎ ಕ್ವಾಂಟಿಟಿ ವಿಚ್ ಇಸ್ ಗ್ರೇಟರ್ ದನ್ 0. ಸೊ ಅವಾಗ ಎಕ್ಸ್ ಈಕ್ವಲ್ ಟು ಇ ತಗೊಂಡ್ರೆ ಇ ಇಸ್ ಗ್ರೇಟರ್ ದನ್ ಟಿ ಬರುತ್ತೆ ಇಂಟು ಲಾಗ್ ಇ ಬರುತ್ತೆ. ಸೊ ಇ ಇಸ್ ಗ್ರೇಟರ್ ದನ್ ಏನ್ ಬರುತ್ತೆ, ಟಿ ಬರುತ್ತೆ. ಸೊ ಟಿ ಲೆಸ್ ಆಪ್ಷನ್ ದ್ಯಾನ್. ಡಿ ಕರೆಕ್ಟ್. ದ ನಂಬರ್ ಆಫ್ ಪೇರ್ಸ್ ಆಫ್ ಇಂಟೀಜರ್ಸ್ ಎ ಅಂಡ್ ಬಿ. ಇದು 2020 ನಲ್ಲಿ 2021 ನಲ್ಲಿ ಏನೋ ಕೇಳಿದ್ರು ಕೇಸೆಟ್ ಕ್ವಶನ್ ಇದು. ದ ನಂಬರ್ ಆಫ್ ಪೇರ್ಸ್ ಆಫ್ ಇಂಟೀಜರ್ಸ್ ಎ ಅಂಡ್ ಬಿ ಸ್ಯಾಟಿಸ್ಫೈಯಿಂಗ್ 0 ಲೆಸ್ ದೆನ್ ಎ ಲೆಸ್ ದೆನ್ ಬಿ ಅಂಡ್ ಎ ಪವರ್ ಬಿ ಇಸ್ ಈಕ್ವಲ್ ಟು ಬಿ ಪವರ್ ಎ. ಅಂದ್ರೆ ಯಾವ್ಯಾವ ಆರ್ಡರ್ಡ್ ಪೇರ್ಸ್ ಸ್ಯಾಟಿಸ್ಫೈ ಮಾಡ್ತವೆ ಅಂತ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 1. ಯಾವ ಆರ್ಡರ್ಡ್ ಪೇರ್ ಅಪ್ಪ ಅಂತ ಅಂದ್ರೆ ಎ ಇಸ್ ಈಕ್ವಲ್ ಟು 2 ತಗೊಳ್ಳಿ, ಬಿ ಇಸ್ ಈಕ್ವಲ್ ಟು 4 ತಗೊಳ್ಳಿ. ದಿಸ್ ಇಸ್ ದ ಓನ್ಲಿ ಆರ್ಡರ್ಡ್ ಪೇರ್ ವಿಚ್ ಇಸ್ ಸ್ಯಾಟಿಸ್ಫೈಡ್ ಬೈ
ದಿಸ್ ಅಂದ್ರೆ 2,4 ಆರ್ಡರ್ಡ್ ಪೇರ್ಸ್ 2,4 ಅಂತ ಏನಿದೆ ಅಂದ್ರೆ ಇದು ಎ ವ್ಯಾಲ್ಯೂ. ಸೊ ಇದು ಬಂದ್ಬಿಟ್ಟು ಬಿ ವ್ಯಾಲ್ಯೂ. ಎರಡೇ ವ್ಯಾಲ್ಯೂ ಇದೊಂದೇ ಆರ್ಡರ್ಡ್ ಪೇರು ಸ್ಯಾಟಿಸ್ಫೈ ಮಾಡೋದು. ಆ ಸ್ಯಾಟಿಸ್ಫೈ ಮಾಡುತ್ತಲ್ವ ನೋಡಿ, ಹೇಗೆ 2 ಕೊಡಿ. 2 power 4 is equal to 4 square ಆಗುತ್ತಲ್ವಾ? 2 power 4 ಎಷ್ಟು? 16. 2 power 4 16 16. ಸೊ 4 square 16. ಸೊ 16 is equal to 16. ಇನ್ನ ಯಾವ ಆರ್ಡರ್ಡ್ ಪೇರು ಬರೋದಿಲ್ಲ. ಕ್ಲಿಯರ್ ಅಲ್ವಾ? ನೋಡಿ, ಈ ಕಂಡೀಷನ್ ಇಂಪಾರ್ಟೆಂಟ್. ನೀವು ಹೆಂಗೆ ಚೂಸ್ ಮಾಡ್ಬೇಕು ಎ ಬಿನ ಅಂತಂದ್ರೆ ದಟ್ ಶುಡ್ ಬಿ ಬೋತ್ ದ ವ್ಯಾಲ್ಯೂ ಶುಡ್ ಬಿ ಗ್ರೇಟರ್ ದ್ಯಾನ್ 0 ಅಂಡ್ ಎ ಶುಡ್ ಬಿ ಲೆಸ್ ದ್ಯಾನ್ ಬಿ ಆಗಿರ್ಬೇಕು. ಅಂದ್ರೆ ಎ ಅನ್ನೋದು ಚಿಕ್ಕದಿರ್ಬೇಕು, ಬಿ ಅನ್ನೋದು ದೊಡ್ಡದಿರ್ಬೇಕು. ಅಂತ ಆರ್ಡರ್ಡ್ ಪೇರ್ ಎಷ್ಟು ಸ್ಯಾಟಿಸ್ಫೈ ಆಗ್ತವೆ ಅಂತ, ದಟ್ ಇಸ್ ದ ಓನ್ಲಿ ಆರ್ಡರ್ಡ್ ಪೇರ್. ಯು ರಿಮೆಂಬರ್ ಇಟ್ ಬೆಟರ್. ಓಕೆನಾ? ಇನ್ನ ಸಪೋಸ್ ಅವ್ರೇನಾದ್ರು ಈ ಕಂಡೀಷನ್ ಮೆನ್ಷನ್ ಮಾಡಿಲ್ಲ ಅಂದಿದ್ರೆ ಏನಾಗೋದು? ಈ ಕಂಡೀಷನ್ನೇ ಇಲ್ಲಪ್ಪ, ಈ ಕ್ವಶನ್ ಅಲ್ಲಿ ಈ ಕಂಡೀಷನ್ನೇ ಇಲ್ಲ, ಜಸ್ಟ್ ಇಷ್ಟು ಮಾತ್ರ ಕೊಟ್ಟಿದ್ದಾರೆ. ಸೊ ದ ನಂಬರ್ ಆಫ್ ಪೇರ್ಸ್ ಆಫ್ ಇನ್ನು ಇಂಟೀಜರ್ಸ್ ಇಂಟರ್ವಲ್ಸ್ 1,1 ಇಂಟರ್ವಲ್ ಬರ್ತಿತ್ತು. ಏನ್ ಹೇಳಿ, ಇದಕ್ಕೆ 1,1 ಬರುತ್ತೆ ಅಂತನಾ? ಅದು ಕಂಡೀಷನ್ ಕೊಟ್ಟಿಲ್ಲ ಅಂದಿದ್ರೆ ತಗೋಬಹುದಿತ್ತು. ಹೌದೌದು. ಕಂಡೀಷನ್ ಕೊಟ್ಟಿಲ್ಲ ಅಂತಿದ್ರೆ ಎಸ್ ಯು ಕ್ಯಾನ್ ಟೇಕ್. ಸರ್ ಇದಕ್ಕೆ ಮೆಥಡ್ ಯಾವ್ದಾದ್ರು ಇದೆಯಾ ಸರ್ ಫೈಂಡ್ ಔಟ್ ಮಾಡಕ್ಕೆ? ಏನ್ ಹೇಳಿ, ಮೆಥಡ್ ಏನಾದ್ರು ಇದೆಯಾ ಸರ್ ಫೈಂಡ್ ಔಟ್ ಮಾಡಕ್ಕೆ? ಮೆಥಡ್ ಇದ ಇಂಡಕ್ಷನ್ ಅಲ್ಲಿ ಅದು ಇದ್ರಲ್ಲೂ ಮಾಡ್ತಾರೆ. ಬಟ್ ಏನ್ ಗೊತ್ತಾ, ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಂದಾಗ ನಾವು ಈ ತರ ಟ್ರಯಲ್ ಅಂಡ್ ಎರರ್ ಚೆಕ್ ಮಾಡ್ಬೇಕು. ಯಾಕಂದ್ರೆ ಇದು ಯಾವ ಟಾಪಿಕ್ ಅಲ್ಲಿ ಬರುತ್ತೆ, ಇವೆಲ್ಲ ಜನರಲ್ ಕ್ವಶನ್ಸ್ಗಳು. ಇದು ಎಲ್ಲಿ ಬರುತ್ತೆ ಅನ್ನೋದು ಇದೆ. ಓಕೆ, ಇದು ಫಂಡಮೆಂಟಲ್ ಬೇಸಿಕ್ ಕ್ವಶನ್ ಇದು. ಹಂಗಾಗಿ ಇದಕ್ಕೆ ಪ್ರಾಪರ್ ಮೆಥಡ್ ಏನ್ ಮಾಡ್ಬೋದು, ಲಾಗ್ ಏನಾದ್ರು ಹಾಕೊಂಡು ಮಾಡ್ಬೋದಾ ಚೆಕ್ ಮಾಡಿ. ಬಟ್ ಅವೆಲ್ಲ ಮತ್ತೆ ಲೆಂತಿ ಪ್ರಾಸೆಸ್. ನಾವ್ ಹಿಂಗೆ ಅಬ್ಸರ್ವೇಷನ್ ಮಾಡಿದ್ರೇನೆ ನಾವು ಲಾಜಿಕಲಿ ಮಾಡ್ಬೋದು. ಸೊ ಈ ಕಂಡೀಷನ್ ಇಲ್ಲ ಅಂತ ಅಂದಾಗ ಏನಾಗುತ್ತೆ, 1,1 ಆಗುತ್ತೆ. ಎಲ್ಲ ಬರ್ತವೆ, 2,2 ಬರ್ತವೆ. ಬರುತ್ತೆ ತಾನೆ 2,2 ಕೂಡ, 3,3 ಬರುತ್ತೆ. ಅವಾಗ ಏನಾಗುತ್ತೆ, ಆನ್ಸರ್ ಇನ್ಫಿನಿಟ್ ಆಗೋಗ್ಬಿಡುತ್ತೆ. ಇನ್ಫಿನಿಟ್ಲಿ ಮೆನಿ ಆರ್ಡರ್ಡ್ ಪೇರ್ಸ್. ಸೊ ಆ ತರ ಕಂಡೀಷನ್ ಆಗುತ್ತೆ. ಆ ಕಂಡೀಷನ್ ಈ ಕಂಡೀಷನ್ ಇಲ್ಲ ಅಂದ್ರೆ, ಸಿನ್ಸ್ ದಿಸ್ ಇಸ್ ಈ ಕಂಡೀಷನ್ ಓಲ್ಡ್ಸ್ ಆಗ್ಬೇಕಂತಂದ್ರೆ 1 ವ್ಯಾಲ್ಯೂ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಇದನ್ನ ಮಾಡ್ತೀನಿ, ಯಾವ್ದು ಕೌಂಟಬಿಲಿಟಿ ಸ್ಟಾರ್ಟ್ ಮಾಡ್ತೀನಿ. ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸೊ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ಅಲ್ಲಿಂದ ನಿಮಗೆ ಕ್ವಶನ್ಸ್ ಜಾಸ್ತಿ ಸಿಗ್ತವೆ ನಿಮಗೆ. ಸರ್ ನೋಟ್ಸ್ ಸರ್ PDF ಇವಾಗ ಸೆಂಡ್ ಮಾಡ್ತೀನಿ ಮೇಡಮ್. ಸರ್ ಓಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.